ಕಷ್ಟಗಳಿಗೆ ಸದಾ ಸ್ಪಂದನೆಯನ್ನು ನೀಡ್ತಾ ಬಂದಿರುವಂತಹ, ದೀರ್ಘಕಾಲವಾಗಿ ತನ್ನ ರಾಜಕೀಯ ಅವಧಿಯನ್ನು ಪೂರೈಸಿರುವಂತಹ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಕಾವು ಹೇಮನಾಥ್ ಶೆಟ್ಟಿಯವರ 60ನೇ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಜೊತೆಯಾಗಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ನಾಯಕರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಆಶ್ರಮಗಳಲ್ಲಿ ಮತ್ತು ವಿವಿಧ ಕಡೆಯಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷ ನಮಗೆ ಈ ಒಂದು ಕಾರ್ಯಕ್ರಮ ಕೊಂಚ ವಿಶೇಷ. ಏನು ಅಂತ ಹೇಳಿದರೆ, ನಮ್ಮ ನಾಯಕರ 60ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಿಸುವಂತಹ ಒಂದು ಸೌಭಾಗ್ಯ ನಮಗೆ ಒದಗಿ ಬಂದಿದೆ. ಇವತ್ತು ಜನಸ್ನೇಹಿ, ಜನರ ಪರವಾಗಿ, ನ್ಯಾಯದ ಪರವಾಗಿ ದೀರ್ಘ ತನ್ನ ರಾಜಕೀಯ ಅವಧಿಯಲ್ಲಿ ನಿರುತ್ತಿರುವಂತಹವರು ಆ ನಾಯಕನ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕಿಂತ ಖುಷಿಯ ವಿಚಾರ ಇನ್ನೊಂದಿಲ್ಲ. ಇವತ್ತು ಸನ್ಮಾನ್ಯ ಶ್ರೀ ಕಾವು ಹೇಮನಾಥ್ ಶೆಟ್ಟಿಯವರ ಬಗ್ಗೆ ನಾನು ಹೆಚ್ಚಿನ ವಿಚಾರಗಳನ್ನು ಏನು ಉಲ್ಲೇಖ ಮಾಡಬೇಕಾಗಿಲ್ಲ. ಇಲ್ಲಿ ಬಂದಿರುವ ತಾವುಗಳೆಲ್ಲ ಅವರ ಆತ್ಮೀಯ ವರ್ಗದವರು. ಅವರ ಬಗ್ಗೆ ನಾನು ವಿಶೇಷವಾಗಿ ಏನು ಕೂಡ ಈ ಒಂದು ನನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಉಲ್ಲೇಖ ಮಾಡುವಂಥ ವಿಚಾರ ಇಲ್ಲ. ನಿರಂತರವಾಗಿ ಪಕ್ಷದಲ್ಲಿ ತಳಮಟ್ಟದಿಂದ ಬಂದು ಇವತ್ತು ರಾಜ್ಯ ಮಟ್ಟದ ನಾಯಕನಾಗಿ ಗುರುತಿಸುವಿಕೆಯಿಂದಾಗಿ ತನ್ನ ಸಾಧನೆ ಮತ್ತು ತನ್ನ ನಿರಂತರ ಶ್ರಮದಿಂದಾಗಿ ಜನರ ಪ್ರೀತಿಯನ್ನು ಗಳಿಸುವಲ್ಲೂ ಕೂಡ ಯಶಸ್ವಿಯಾದ ಒಬ್ಬ ನಾಯಕ ಅಂತ ಹೇಳಿದರೆ ಅದು ಸನ್ಮಾನ್ಯ ಶ್ರೀ ಕಾವು ಹೇಮನಾಥ್ ಶೆಟ್ಟಿ ಅವರು. ಇವತ್ತು ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಬೇಕೆಂಬ ವಿಚಾರ ಬಂದಾಗ ನಾವು ಯಾವ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಎಂಬ ಚರ್ಚೆಯನ್ನು ಮಾಡಿದಾಗ ಅವರು ನೇರವಾಗಿ, ನಾನು ಅವರಲ್ಲಿ ಈ ಒಂದು ವಿಚಾರ ಪ್ರಸ್ತಾಪಿಸಿದಾಗ ಅವರು ನೇರವಾಗಿ ಹೇಳಿದರು, ಈ ಆಚರಣೆ ಕಾರ್ಯಕ್ರಮ ಬೇಕಾ, ಅಂದರೆ ಸುಮ್ಮನೆ ಯಾಕೆ ಹಣವನ್ನು ವ್ಯರ್ಥ ಮಾಡೋದು, ಸುಮ್ಮನೆ ನಮ್ಮ ಎಲ್ಲರೂ ಕೂಡ ನಾವು ನಿರಂತರವಾಗಿ ಅವರ ಜೊತೆಯಲ್ಲಿ ಇರುವಂಥವರು, ಹಾಗಾಗಿ ಸಣ್ಣದರಲ್ಲಿ ಮಾಡಿದರೆ ಸಾಕಲ್ವಾ ಅಂತ ಕೇಳಿದರು. ಆಗ ನಾನು ಹೇಳಿದೆ, ಈ 60ನೇ ವರ್ಷದ ಹುಟ್ಟುಹಬ್ಬ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರಬೇಕು. ಇವತ್ತು ತಮ್ಮ ಕಾರ್ಯಕರ್ತರು, ತಮ್ಮ ಅಭಿಮಾನಿಗಳು ಬಹಳ ನಿರೀಕ್ಷೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಹೊಂದಿದ್ದಾರೆ. ಆಗ ಅವರು ಹೇಳಿದರು, ಏನಾದರೂ ಸಮಾಜಮುಖಿ ಚಟುವಟಿಕೆಯನ್ನು ನಾವು ಪ್ರತಿ ವರ್ಷ ಮಾಡ್ತೇವೆ, ಅದೇ ರೀತಿ ಯಾರಿಗಾದರೂ ಬಡವರಿಗೆ ಸಹಾಯ ಆಗುವಂಥ ಒಂದು ಕೆಲಸವನ್ನು ಮಾಡುವ, ಅಷ್ಟು ಸಾಕು ಅಂತ ಹೇಳಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ವಾಗ್ದಾನವನ್ನು ಮಾಡಿದ್ದೆವು. ಇವತ್ತು ಸಮಾಜ ಸೇವಾ ಕಾರ್ಯಕ್ರಮ ಎಂಬ ಒಂದು ಸಮಾಜಮುಖಿ ಚಟುವಟಿಕೆಯಲ್ಲಿ ಮೂಲಕ ಸಮಾಜ ಸೇವಾ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಾಯಕರಾದ ಹೇಮನಾಥ್ ಶೆಟ್ಟಿ ಅವರ 60ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ನಾವು ಮಾಡಬೇಕೆಂದು ತೀರ್ಮಾನ ಮಾಡಿದ್ದೆವು. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನಾವು ಅದೇ ತೀರ್ಮಾನ ಮಾಡಿದ ರೀತಿಯಲ್ಲಿ ಇವತ್ತು ಸಮಾಜಮುಖಿ ಚಿಂತನೆಯಲ್ಲಿ ನಾವು ಬಡ ರೋಗಿಗಳಿಗೆ ನೆರವಾಗುವಂತಹ ಒಂದು 4 ವೀಲ್ ಚೇರ್ಗಳನ್ನು ನಾವು ಇವತ್ತು ಆ ಒಂದು ರೋಗಿಯ ಮನೆಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ನಾಯಕರಾದಂತಹ ಹೇಮನಾಥ್ ಶೆಟ್ಟಿ ಅವರ 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯಲ್ಲಿ ನಾವು 4 ಮಂದಿ ಬಡ ರೋಗಿಗಳಿಗೆ, ಅಶಕ್ತ ಕುಟುಂಬಗಳಿಗೆ ವೀಲ್ ಚೇರ್ ಅನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಉಸ್ತುವಾರಿಯನ್ನು ನಮ್ಮ ಪುತ್ತೂರಿನ ನಮ್ಮ ಪಕ್ಷದ ಯುವ ಮಿತ್ರರಾಗಿರುವಂತಹ ಅಲಿ ಪರ್ಲಡ್ಕರ್ ಅವರು ವಹಿಸಿದ್ದಾರೆ. ಅವರ ಮನೆಗೆ ಆ ವೀಲ್ ಚೇರ್ ಅನ್ನು ತಲುಪಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾವು ಪ್ರತಿ ವರ್ಷ ನಮ್ಮ ನಾಯಕರ ಹುಟ್ಟುಹಬ್ಬ ಆಚರಣೆಯನ್ನು ಪ್ರಜ್ಞಾ ಆಶ್ರಮ ಬಿರುಮಲೆಯಲ್ಲಿ ಮಾಡ್ತಾ ಇದ್ದೆವು. ಅದೇ ರೀತಿ ಈ ವರ್ಷ ನಾವು ಆ ಪ್ರಜ್ಞಾ ಆಶ್ರಮ ಬಿರುಮಲೆ, ಇವತ್ತು ಅಣ್ಣಪ್ಪಣ್ಣವರು ಬಂದಿದ್ದಾರೆ, ಅದರ ವ್ಯವಸ್ಥಾಪಕರು, ಪ್ರಜ್ಞಾ ಆಶ್ರಮ ಬಿರುಮಲೆಗೆ MRPL ವತಿಯಿಂದ ಒಂದು ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯನ್ನಾಗಿ ನೀಡಿದ್ದಾರೆ. ಇವತ್ತು ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ, ಇವತ್ತು ಅಲ್ಲಿರುವಂತಹ ಆಶ್ರಮ ನಿವಾಸಿಗಳಿಗೆ ತುರ್ತು ಪರಿಸ್ಥಿತಿಯಲ್ಲಿ ಒಂದು ವಾಹನದ ಅಗತ್ಯತೆಯನ್ನು ಕಂಡು ಇವತ್ತು ಮಂಗಳೂರಿನ MRPL ಸಂಸ್ಥೆಯವರು ಒಂದು ವಾಹನವನ್ನು
ನೀಡಿದ್ದಾರೆ. ಆ ವಾಹನಕ್ಕೆ ಶೆಡ್ ನಿರ್ಮಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅವರ ಅಭಿಮಾನಿ ಬಳಗದ ಪರವಾಗಿ ಆ MRPL ನೀಡಿದಂತಹ ವಾಹನದ ಶೆಡ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವಿವತ್ತು ಅಭಿಮಾನಿ ಬಳಗದ ವತಿಯಿಂದ ಆಯೋಜನೆ ಮಾಡಿದ್ದೇವೆ. ಅದನ್ನು 1 ತಿಂಗಳೊಳಗೆ ಉದ್ಘಾಟನೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಕೂಡ ನಾವು ಮಾಡುವುದಾಗಿ ನಾವು ವಾಗ್ದಾನವನ್ನು ಮಾಡಿದ್ದೇವೆ. ಬಹಳಷ್ಟು ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಬಹಳ ಉತ್ಸಾಹ ತರುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾವು ಹೇಮನಾಥ್ ಶೆಟ್ಟಿ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಒಂದು ಸಂಭ್ರಮದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಈ ದಿವಸ ಈ ಸಮಯದಲ್ಲಿ ಮಾತ್ರ ಅಲ್ಲ, ಕಳೆದ 3-4 ದಿನಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳ ವತಿಯಿಂದ, ಅವರ ಅಭಿಮಾನಿಗಳ ಬಳಗದಿಂದ, ಪಕ್ಷದ ವತಿಯಿಂದ, ಈ ರಾಜ್ಯದ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಮನಾಥ್ ಶೆಟ್ಟಿ ಆರೈಕೆ ಮಾಡುವಂಥ ಒಂದು ಸುಯೋಗ ಹೇಮನಾಥ್ ಶೆಟ್ಟಿ ಅವರಿಗೆ ಈಗ ಈ ಒಂದು 60ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಬಂದೆ ಅಂತ ಹೇಳಿದರೆ, ಹೇಮನಾಥ್ ಶೆಟ್ಟಿಯ ವ್ಯಕ್ತಿತ್ವದ ಬಗ್ಗೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು, ಆಲೋಚನೆ ಮಾಡಬೇಕಾಗಿದೆ. ಕಾವು ಹೇಮನಾಥ್ ಶೆಟ್ಟಿ ಅವರು ಅಂತ ಹೇಳಿದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಸಕ್ರಿಯವಾಗಿ ತೊಡಗಿಸುವಂಥದ್ದು ಒಬ್ಬ ಧೀಮಂತ ನಾಯಕ. ಕೇವಲ ಸಾಮಾಜಿಕ ರಾಜಕೀಯ ಕ್ಷೇತ್ರ ಮಾತ್ರ ಅಲ್ಲ, ಲಯನ್ಸ್ ಕ್ಲಬ್ಬಿನಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಕೂಡ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿ ಅದರ ಅಭಿವೃದ್ಧಿ ದೃಷ್ಟಿಯಲ್ಲಿ ಅವರದೇ ಆದಂಥ ರೀತಿಯ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಂಥ ವ್ಯಕ್ತಿ ಅಂತ ತಪ್ಪಾಗ್ಲಿಕ್ಕಿಲ್ಲ. ಅದು ಮಾತ್ರ ಅಲ್ಲ, ಕಾವಿನಲ್ಲಿರುವಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಕೂಡ ದತ್ತು ಸ್ವೀಕಾರ ಮಾಡೋದ್ರ ಮುಖಾಂತರ ಆ ಸರ್ಕಾರಿ ಶಾಲೆಗೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಡದಂಥ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಮಾತ್ರ ಅಲ್ಲ, ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ, ಅದು ಮಾತ್ರ ಅಲ್ಲ, ಬಂಟ ಸಮುದಾಯದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇವತ್ತು ತೊಡಗಿಸಿಕೊಂಡಂಥ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಂತ ಹೇಳಿದ್ರೆ ಅದು ಕಾವು ಹೇಮನಾಥ್ ಶೆಟ್ಟಿಯವರ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಬಹುಶಃ ಹೇಮನಾಥ್ ಶೆಟ್ಟಿಯವರಿಗೆ ಮತ್ತು ನನಗೆ ವಿಶೇಷವಾದಂಥ ಒಂದು ಅನನ್ಯವಾದಂಥ ಸಂಬಂಧ ಅಂತಲೇ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಕಾವು ಹೇಮನಾಥ್ ಶೆಟ್ಟಿಯವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿಯೇ ನಾನು ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥದ್ದು ಅವಕಾಶ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ 2 ಬ್ಲಾಕ್ಗಳಲ್ಲಿ ನಾವು ಬಹಳಷ್ಟು ಒಮ್ಮತವಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲದೆ ಬಹುಶಃ ಪಕ್ಷದ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ನಾವಿಬ್ಬರು ಸಹೋದರ ರೀತಿಯಲ್ಲಿ ಅಣ್ಣ ತಮ್ಮಂದಿರಂತ ತೊಡಗಿಸಿದಂಥ ನೆನಪುಗಳು ಇವತ್ತು ನನಗೆ ಆಗ್ತದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದೆ. ಪರಸ್ಪರ ಒಬ್ಬರೊಬ್ಬರ ಅರ್ಥ ಮಾಡಿಕೊಂಡು, ಪರಸ್ಪರ ಒಬ್ಬರೊಬ್ಬರ ವಿಚಾರಗಳನ್ನು, ಆಲೋಚನೆಗಳನ್ನು ಇವತ್ತು ನಾವು ಒಬ್ಬರೊಬ್ಬರು ಹಂಚಿಕೊಂಡು ಪಕ್ಷ ಸಂಘದಲ್ಲಿ ತೊಡಗಿಸಿಕೊಂಡಂಥ ನೆನಪುಗಳನ್ನು ನಾನು ಇವತ್ತೂ ಕೂಡ ನೆನಪಿಸ್ತಾ ಇದ್ದೇನೆ. ಮುಂದೆ ದಿನಗಳಲ್ಲಿ ಕೂಡ ನಮಗೆ ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದೆ. ಕಾವು ಹೇಮನಾಥ್ ಶೆಟ್ಟಿಯಲ್ಲಿ ಅನೇಕ ವಿಶೇಷವಾದಂಥ ಗುಣಗಳನ್ನು ನಾವು ಇವತ್ತು ಕಾಣಬಹುದು, ಮಾನವೀಯ ಗುಣಗಳನ್ನು ಕಾಣಬಹುದು, ಮಾನವೀಯ ಮೌಲ್ಯಗಳನ್ನು ನಾವು ಇವತ್ತು ಕಾಣಬಹುದು. ವಿಶೇಷವಾಗಿ ಹೇಮನಾಥ್ ಶೆಟ್ಟಿಯನ್ನು ನಾನು ಮೆಚ್ಚಿಕೊಂಡಂಥ ಮತ್ತೊಂದು ವಿಶೇಷವಾದಂಥ ಗುಣ ಅಂತಂದರೆ ಜಾತ್ಯತೀತವಾದಂಥ ಮನೋಭಾವನೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಬ್ಬ ಭಾರತ ದೇಶದಲ್ಲಿ ಹುಟ್ಟಿದಂಥ, ಈ ಪವಿತ್ರವಾದಂಥ ಸಮಾಜದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ಭಾರತ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಎಲ್ಲ ಧರ್ಮ, ಜಾತಿ ವರ್ಗದ ಜನರೊಡನೆ ಸಮಾನವಾಗಿ ಇವತ್ತು ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವಂತ ರಾಜಕೀಯವಾಗಿ ಅವಕಾಶಗಳು ಬಂದಂತಹ ಸಂದರ್ಭದಲ್ಲಿ ಕೂಡ ಯಾವ ಜಾತಿ ಧರ್ಮದವರನ್ನು ದ್ವೇಷ ಮಾಡದೆ ಇವತ್ತು ಪಕ್ಷದ ಪ್ರಬಲವಾದಂತಹ ಜಾತ್ಯತೀತವಾದಂತಹ ತತ್ವ ಸಿದ್ಧಾಂತವನ್ನು 100ಕ್ಕೆ 100 ಅಳವಡಿಸಿಕೊಂಡಂತ ಒಬ್ಬ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ ಕಾವು ಹೇಮನಾಥ್ ಶೆಟ್ಟಿ ಅಂತ ಹೇಳಿದ್ರೆ ಎಲ್ಲಿ ಕೂಡ ಯಾರ ಮುಂದೆ ಕೂಡ ನಾನು ಅತ್ಯಂತ ಧೈರ್ಯದಿಂದ ಹೆದೆಕಾರಿಕೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೆ ತಯಾರಿದ್ದೇನೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಯಾರಿಗೆ ಕಷ್ಟ ಬಂದಾಗ, ಯಾರಿಗೆ ಸಮಸ್ಯೆಗಳು ಬಂದಾಗ, ಯಾರು ಈ ಸಮಾಜದ ಅಸಹಾಯಕರಿದ್ದಾರೆ, ಯಾರು ನೊಂದವರಿದ್ದಾರೆ, ಆಗ ಜಾತಿ ಧರ್ಮ ನೋಡದೆ ಅವರ ಸಹಾಯಕ್ಕೆ ಧಾವಿಸುವಂತ ಒಬ್ಬ ವ್ಯಕ್ತಿ ಯಾರಂತಲೇ ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಎಂಬುದನ್ನು ನನ್ನ ಸ್ನೇಹಿತರ ಮುಂದೆ, ನನ್ನ ಬಂಧುಗಳ ಮುಂದೆ ನಾನು ಇವತ್ತು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಇವತ್ತು ನಿನ್ನೆ ಅವರ ಕಾವಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುವಾಗ ಅವರ ತಮ್ಮ ದಿವ್ಯನಾಥ್ ಶೆಟ್ಟಿ ಅವರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವ್ರು ಹೇಳಿದಂತ ಒಂದು ಮಾತು ಇವತ್ತು ನಾನು ದಿನಪತ್ರಿಕೆಯಲ್ಲಿ ನೋಡಿದೆ. ನಾವೆಲ್ಲರೂ ಕೂಡ ಅದರಿಂದ ಕಲಿಬೇಕು. ತನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕಲಿಬೇಕಾದಂಥ ವಿಚಾರಗಳು.
ದಿವ್ಯನಾಥ್ ಶೆಟ್ಟಿ ಹೇಳ್ತಾರೆ, ಅಣ್ಣ ಹೇಮನಾಥ್ ಶೆಟ್ಟಿ ನಮ್ಮ ಪಾಲಿನ ದೇವರು ಅಂತ ಹೇಳ್ತಾರೆ. ಅಣ್ಣ ಹೇಮನಾಥ್ ಶೆಟ್ಟಿ ನಮ್ಮ ಪಾಲಿನ ದೇವರು ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು ಅವರಿಗೆ? ಹೇಳುವಾಗ ಅದರಲ್ಲಿ ಬಹಳಷ್ಟು ಅರ್ಥ ಇದೆ, ಗಂಭೀರವಾದ ವಿಚಾರಗಳಿವೆ. ಕಾವು ಹೇಮನಾಥ್ ಶೆಟ್ಟಿ ಮನೆಗೆ ನಾನು ಹಲವಾರು ಸಲ ಭೇಟಿ ಕೊಟ್ಟಿದ್ದೇನೆ, ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಅವರ ಕೌಟುಂಬಿಕವಾದಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಕಣ್ಣಾರಿ ಕಂಡಂತ ಒಂದು ರೀತಿ ವಿಚಾರ ಅಂತ ಹೇಳಿದ್ರೆ, ಕಾವು ಹೇಮನಾಥ್ ಶೆಟ್ಟಿ ಇಬ್ಬರು ಅಣ್ಣಂದಿರು ಇವತ್ತು ನಮ್ಮೊಟ್ಟಿಗಿಲ್ಲ. ಆ ಇಬ್ಬರು ನಮ್ಮೊಟ್ಟಿಗೆ ಇಲ್ಲದಂತ ಅವರ ಅಣ್ಣಂದಿರ ಮಕ್ಕಳನ್ನು, ಅವರ ಶ್ರೀಮತಿಯವರನ್ನು ಇವತ್ತು ನೋಡುವಂತ, ಹೇಮನಾಥ್ ಶೆಟ್ಟಿ ನೋಡುವಂತ ಒಂದು ರೀತಿಯ ನೀತಿ ನೋಡಿದರೆ ಸಮಾಜದ ಎಲ್ಲರೂ ಕೂಡ ಕಣ್ಣೆ ತೆರಿಬೇಕಾದಂತ ವಿಚಾರ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವದಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಇವತ್ತು ಅವರ ಮನೆಯಲ್ಲಿರುವಂತ ಅವರ ಅಣ್ಣರ ಮಕ್ಕಳನ್ನು ಅಥವಾ ದಿವ್ಯನಾಥ್ ಶೆಟ್ಟಿ ಇವತ್ತು ತಮ್ಮ ಇದ್ದಾರೆ, ಅವರ ತಮ್ಮನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅವರು ನೋಡಿಕೊಳ್ಳುವಂತಹ ರೀತಿಯ ವಿಚಾರಗಳು ಇವತ್ತು ಕುಟುಂಬದ ಕೌಟುಂಬಿಕವಾಗಿ ಇವತ್ತು ಜೀವನ ಮಾಡುವಂತ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾನು ಕೂಡ ಕಲಿತುಕೊಳ್ಬೇಕಾದ ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದೆ. ಇವತ್ತು ಅವರ ಮಕ್ಕಳ ಇವತ್ತು ಶ್ರೇಯ ಅಭಿವೃದ್ಧಿಯನ್ನು ಮಾತ್ರ ಅವರು ಗಮನಿಸುವುದಲ್ಲ, ಅವರ ಶ್ರೀಮಂತಿ ಅವರ ವಿಚಾರವನ್ನು ಮಾತ್ರ ಅವರು ಗಮನಿಸುವುದಲ್ಲ, ಅವರ ಮನೆಯಲ್ಲಿರುವಂತಹ ಅವರ ಅಣ್ಣಂದಿರ ಶ್ರೀಮತಿಯವರು ಇರ್ಬೋದು, ತಮ್ಮನ ಶ್ರೀಮತಿಯವರು ಇರ್ಬೋದು, ಮಕ್ಕಳಿರ್ಬೋದು, ಅವರ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಹೃದಯ ಶ್ರೀಮಂತಿಗೆ, ಅವರ ಮದುವೆಯನ್ನು ಅವರೇ ಸ್ವತಃ ನಿಂತು ಅವರ ಮಕ್ಕಳ ಯಾರಾದರೂ ಮದುವೆ ಆದಂತಹ ಸಂದರ್ಭದಲ್ಲಿ ಕಳೆದ 1-2 ವರ್ಷಗಳಿಂದ ನಾನು ಕಣ್ಣಾರೆ ನೋಡಿದ್ದೇನೆ, ಮುಂದೆ ನಿಂತು ಬಹುಶಃ ನಮಗೆ ತಂದೆ ಇಲ್ಲ, ಯಾರು ತಾಯಿ ಇತ್ತು ಮತ್ತೊಬ್ರು ಇಲ್ಲ ಅಂತ ಹೇಳಿರುವಂತ ಅನಾಥ ಪ್ರಜ್ಞೆ ಬಾರದಂತ ರೀತಿಯಲ್ಲಿ ಅವರನ್ನು ಸಾಕಿ ಸಲಹಿ ಅವರ ಎಲ್ಲ ಭವಿಷ್ಯವನ್ನು ರೂಪಿಸುವಂತ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಅದು ಹೇಮನಾಥ್ ಶೆಟ್ಟಿ ಅವರು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ, ಮಾತ್ರ ಅಲ್ಲ ನಾವು ಅದನ್ನು ಕಲಿಬೇಕಾಗಿದ್ದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕಚ್ಚಪಡ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಅಭಿಮಾನಿ ಬಳಗದವರು ಬಹುಶಃ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು, ಅವರ ಅಭಿಮಾನಿ ಬಳಗದ ಹಿತೈಷಿಗಳು ಸೇರಿಕೊಂಡು ಇಂತಹ ಹುಟ್ಟುಹಬ್ಬದ ಸಂಭ್ರಮಣ ಕಾರ್ಯಕ್ರಮ ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಹತ್ತಿರ ಇರೋನು ಅವರು ಕೈ ಬಿಡುವುದಿಲ್ಲ, ಅವರು ಒಟ್ಟಿಗೆ ಇರೋನ ಕೈ ಬಿಡುವುದಿಲ್ಲ. ಅವರ ಅಭಿಮಾನಿಗಳು ಹಿತೈಷಿಗಳು ಯಾರಿದ್ದಾರೆ ಅವರಿಗೆಲ್ಲ ರೀತಿಯ ಶಕ್ತಿಯನ್ನು ಕೊಡುವಂತ ಹೃದಯ ಶ್ರೀಮಂತಿಗಿರುವಂತ ವ್ಯಕ್ತಿಯಾದ ಸನ್ಮಾನ ಹೇಮನಾಥ್ ಶೆಟ್ಟಿ ಅವರು. ಆದುದರಿಂದಲೇ ಇವತ್ತರ ಅಭಿಮಾನಿ ಬಳಗಗಳು ಹಿತೈಷಿಯವರು ಇವತ್ತು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂಭ್ರಮದಿಂದ ಇವತ್ತು ಆಯೋಜನೆ ಮಾಡುವಂತ ಕೆಲಸ ಇವತ್ತು ಮಾಡಿದ್ದಾರೆ ಎಂಬುದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ನಮಗೊಂದು ಪಾಠ. ಯಾವ ರೀತಿಯ ಪಾಠ? ನಮ್ಮ ಒಟ್ಟಿಗಿರುವವರನ್ನು, ನಮ್ಮ ಹಿತೈಷಿಗಳನ್ನು, ನಮ್ಮಲ್ಲಿ ಅಭಿಮಾನಿ ಇರುವವರನ್ನು ನಾವು ಯಾವ ರೀತಿ ನೋಡಿಕೊಳ್ತೇವೆ, ಯಾವ ರೀತಿ ಅವರ ನೋಡಿಕೊಳ್ತೇವೆ, ಆ ರೀತಿಯಲ್ಲಿ ಅವರು ಕೂಡ ನಮ್ಮನ್ನು ನಡೆಸಿಕೊಂಡು ಬರ್ತಾರೆ ಎಂಬುದಕ್ಕೆ ಸ್ಪಷ್ಟವಾದಂತಹ ಒಂದು ಕಾರ್ಯಕ್ರಮ, ಒಂದು ಉದಾಹರಣೆ ಇದು ಎಂಬುದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ. ಆದ್ದರಿಂದ ಹೇಮನಾಥ್ ಶೆಟ್ಟಿ ಅವರು ಇವತ್ತು ರಾಜಕೀಯವಾಗಿ ಬಹಳಷ್ಟು ವರ್ಷಗಳಿಂದ ಇವತ್ತು ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ ಮುಖಾಂತರ ರಾಜಕೀಯ ಪ್ರವೇಶ ಮಾಡಿ ಯುವ ಕಾಂಗ್ರೆಸ್ ಇರ್ಬೋದು, ಬ್ಲಾಕ್ ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಹುದ್ದೆಗಳಲ್ಲಿ ಇವತ್ತು ಕೆಲಸ ಮಾಡಿ ಪಕ್ಷಕ್ಕೆ ಅವರದೇ ಆದಂಥ ರೀತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಕಾವು ಹೇಮನಾಥ್ ಶೆಟ್ಟಿ ಅವರಿಗೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು, ಮಾತ್ರ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಇವತ್ತು ಕಾವು ಹೇಮನಾಥ್ ಶೆಟ್ಟಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ರಾಜಕೀಯವಾದಂತಹ ಅವಕಾಶಗಳು ಬರಲಿ ಎಂಬ ಅಂತರಾಳದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆಚ್ಚಬಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು, ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು, ನಾವೆಲ್ಲರೂ ಕೂಡ ಅವರೊಟ್ಟಿಗಿರಬೇಕು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆಚ್ಚಬಡ್ತಾ ಇದ್ದೇನೆ. ಇವತ್ತು ರಾಜಕೀಯವಾಗಿ ಯಾರು ಕೂಡ ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ರಾಜಕೀಯ ಆಶೋತ್ತರಗಳಿವೆ ಅಥವಾ ಆಕಾಂಕ್ಷೆಗಳಿವೆ, ಅದೆಲ್ಲವನ್ನು ಕೊಡಿಯೇರಿಸಿ ಎಲ್ಲ ಸಂದರ್ಭದಲ್ಲಿ ಆಗದಿದ್ದರೂ ಕೂಡ ಹೇಮನಾಥ್ ಶೆಟ್ಟಿಗೆ ಒಂದಲ್ಲ ಒಂದು ದಿನ ಉನ್ನತವಾದಂಥ ಅವಕಾಶಗಳು ರಾಜಕೀಯವಾಗಿ ಬರ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಮನಸ್ಸಿನ ಅಂತರಾಳದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹೆಚ್ಚು ಮಾತಾಡಿಗೆ ಹೋಗದೆ ಇವತ್ತು ಅನಿತಾ ಹೇಮನಾಥ್ ಶೆಟ್ಟಿ ಇದ್ದಾರೆ ವೇದಿಕೆಯಲ್ಲಿ. ಬಹುಶಃ ಮದುಮಗರ ಒಟ್ಟಿಗೆ ಮದುಮಗಳು ಕೂತ ರೀತಿಯಲ್ಲಿ ಇವತ್ತು ವೇದಿಕೆಯಲ್ಲಿ ಕೂತುಕೊಂಡು ನಾನು ಅವರ ಕುಟುಂಬದ ಬಗ್ಗೆ ಮಾತಾಡಿದೆ. ಅವರ ದಾಂಪತ್ಯದ ವಿಚಾರ ಕೂಡ ನಾವು ಆಲೋಚನೆ ಮಾಡಬೇಕು. ಒಂದು ಆದರ್ಶ ದಂಪತಿಗಳಾಗಿ ನಾನು ನೋಡ್ತಾ ಇದ್ದೇನೆ, ನಾವು ಗಮನಿಸ್ತಾ ಇದ್ದೇವೆ. ಕಾವು ಹೇಮನಾಥ್ ಶೆಟ್ಟರ ಕಷ್ಟ ಸುಖ ದುಃಖಗಳಲ್ಲಿ ಇವತ್ತು ಏನು ಕಷ್ಟ ಸುಖ ಸಮಸ್ಯೆಗಳು ಬಂದಾಗ ಅದಕ್ಕೆ ಬೆಂಗಾವಲಾಗಿ ಒಬ್ಬ ಶ್ರೀಮಂತಿಯಾಗಿ ಏನು ಮಾಡಬೇಕಾ ಅದೆಲ್ಲವನ್ನು ಕೂಡ ಮಾಡುವಂತ ಒಬ್ಬ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಮೊದಲು ಎರಡು ಮಾತಿಲ್ಲ. ಅದೇ ರೀತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರು ಯಾವ ರೀತಿ ಹೇಮನಾಥ್ ಶೆಟ್ಟಿ ಅವರನ್ನು ಗೌರವಿಸ್ತಾರೆ ನೋಡ್ತಾರೆ, ಅದೇ ರೀತಿಯಲ್ಲಿ ಅವರ ಶ್ರೀಮತಿಯವರು ಹೇಮನಾಥ್ ಶೆಟ್ಟಿ ಅವರು ಕೂಡ ಬಹಳ
ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ, ಅಂದ್ರೆ ನಾವ್ಯಾರು ಆ ರೀತಿ ಮಾಡೋದಿಲ್ಲ ಅಂತ, ಆದ್ರೆ ನನ್ನ ಒಂದು ಮಾತು, ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಆ ರೀತಿಯ ಬಾಂಧವ್ಯ, ದಾಂಪತ್ಯದ ಬಾಂಧವ್ಯವನ್ನು ಅವರು ಇಟ್ಟುಕೊಂಡಿದ್ದಾರೆ ಎಂಬುದು ನಮಗೆ ಅದು ಕೂಡ ಒಂದು ಪಾಠ. ನಾವು ಯಾವ ರೀತಿಯಲ್ಲಿ ಇರಬೇಕು ನಮ್ಮ ಮನೆಯಲ್ಲಿ, ನಮ್ಮ ಸಂಸಾರದೊಟ್ಟಿಗೆ ಅದು ಕೂಡ ಒಂದು ಕಲಿಯುವಂತಹ ವಿಚಾರ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಇವತ್ತು ಅನಿತಾ ಹೇಮರಾಜ್ ಶೆಟ್ಟಿ ಅವರು 2 ಸಲ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದಾರೆ. ನಾನು 3 ಸಲ ಆಗಿದ್ದೇನೆ. ಆದರೂ ನಾವು ಒಟ್ಟಿಗೆ ಒಂದು ಅವಧಿಗೆ 5 ವರ್ಷದ ಒಟ್ಟಿಗೆ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಲಸ ಮಾಡಿದಂತ ನೆನಪಾಗ್ತಾ ಇದೆ. ಬಹುಶಃ ಒಬ್ಬರು ಮಹಿಳೆಯಾಗಿ ನನಗೆ ಸಂತೋಷ ಆಗ್ತಾ ಇದೆ. ಒಬ್ಬರ ಮಹಿಳೆಯಾಗಿ ಜಿಲ್ಲಾ ಪಂಚಾಯತ್ನಲ್ಲಿ ಇವತ್ತು ಸಮಸ್ಯೆಗಳ ಬಗ್ಗೆ, ಕ್ಷೇತ್ರದ ಬಗ್ಗೆ ಇವತ್ತು ಬಹಳಷ್ಟು ಮೌನವಾಗಿ, ಯಾರಿಗೂ ಕೂಡ ನೋವಾಗದಂತ ರೀತಿಯಲ್ಲಿ, ನಾವು ಸ್ವಲ್ಪ ಮಾತಾಡುವಾಗ ಎಲ್ರಿಗೂ ಅಧಿಕಾರಿಗಳು ನೋವಾಗ್ಬೋದು, ಆದರೆ ಅನಿತಾ ಹೇಮರಾಜ್ ಶೆಟ್ಟರು ಮಾತಾಡುವಾಗ ಯಾರ ಅಧಿಕಾರಿಗಳು ನೋವಾಗದಂತ ರೀತಿಯಲ್ಲಿ ಅವರ ಮನಸ್ಸನ್ನು ಗೆದ್ದು ಅವರ ಕ್ಷೇತ್ರಗಳನ್ನು ಕೆಲಸ ಮಾಡಿದಂತ ನನ್ನ ಪ್ರೀತಿಯ ಸಹೋದರಿ ಹೇಮರಾಜ್ ಶೆಟ್ಟಿ ಎಂಬುದನ್ನು ನಾನು ಯಾವತ್ತೂ ಕೂಡ ಉಲ್ಲೇಖ ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೆ. ಬಹುಶಃ ಒಬ್ಬ ಹಿರಿಯ ಸದಸ್ಯರಾಗಿ ಯಾವಾಗಲೂ ಸ್ಥಾಯಿ ಸಮಿತಿಗಳ ಸದಸ್ಯರಾಗಿ ಆಯ್ಕೆ ಮಾಡುವಾಗ ಅನಿತಾ ಹೇಮರಾಜ್ ಶೆಟ್ಟಿ ನನ್ನ ಹತ್ರ ಹೇಳೋದು, ನನಗೆ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಬೇಕು ಅಂತ ಹೇಳುವಂತ ವಿಚಾರ. ಅವರು ಹೇಳುವುದರ ಅರ್ಥ ಇದೆ. ಬೇರೆ ಬೇರೆ ಸ್ಥಾಯಿ ಸಮಿತಿಗಳಿವೆ. ಅನಿತಾ ಹೇಮರಾಜ್ ಶೆಟ್ಟಿ ಅದನ್ನು ನನ್ನಲ್ಲಿ ಹೇಳ್ತಾರೆ, ಅದು ನನಗೆ ಒಂದು ಕೊಟ್ಟರೆ, ಯಾಕೆ ನಾನು ಅದನ್ನೆಲ್ಲ ಸ್ವಲ್ಪ ಡಿವೈಡ್ ಮಾಡುವಾಗ ಅನಿತಾ ಹೇಮರಾಜ್ ಶೆಟ್ಟಿ ಅವರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ, ಒಬ್ಬ ಸಮಾಜದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಬಹಳಷ್ಟು ಮಹತ್ತರವಾದಂಥ ಭವಿಷ್ಯ ರೂಪಿಸುವಂಥ ವಿಚಾರ. ಆ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಏನಾದರೂ ಅವಕಾಶಗಳಿದ್ದಾಗ ಸ್ವಲ್ಪ ಹೆಚ್ಚು ಅನುದಾನ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯಿಂದ ತರಬಹುದು ಎಂಬ ಮನೋಭಾವನೆಯಿಂದ ಅದನ್ನು ಹೆಚ್ಚು ಸಲ ಅವರು ಪಡ್ಕೊಂಡದ್ದನ್ನು ಕೂಡ ನಾನು ಇವತ್ತು ನೆನಪಾಡ್ತೇನೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹೆಚ್ಚು ಮಾತಾಡಿಗೆ ಹೋಗದೆ ಕಾವು ಹೇಮರಾಜ್ ಶೆಟ್ಟಿ ಅವರು ಇವತ್ತು 60 ವರ್ಷದ ಒಂದು ಜನ್ಮದಿನಾಚರಣೆ ಮಾಡ್ತಾರೆ. ನಾವಿವತ್ತು ಪ್ರಾರ್ಥನೆ ಮಾಡಬೇಕು. ಇವತ್ತು ನಮ್ಮ ಕಾವು ಹೇಮರಾಜ್ ಶೆಟ್ಟಿ ಅವರು 100 ವರ್ಷದ ಸಂಭ್ರಮದ ಹುಟ್ಟುಹಬ್ಬದ ಆಚರಣೆ ಮಾಡುವಂತ ರೀತಿಯ ಆಯುಷ್ಯವನ್ನು ಆ ದೇವರವ್ರಿಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಬೇಕು. ಯಾವ ರೀತಿಯ 100 ವರ್ಷ ಜೀವನ ಮಾಡುವುದಂತ ಹೇಳಿದ್ರೆ ಆರೋಗ್ಯದಿಂದ ಕೂಡಿದಂತ ಆಯುಷ್ಯನ ಅವ್ರಿಗೆ ಕೊಡಬೇಕು ದೇವರು. ಆರೋಗ್ಯದಿಂದ ಕೂಡಿದಂತ ದೀರ್ಘಾಯುಷ್ಯವನ್ನು ಇವತ್ತು ಹೇಮರಾಜ್ ಶೆಟ್ಟಿ ಅವರಿಗೆ, ಅನಿತಾ ಹೇಮರಾಜ್ ಶೆಟ್ಟಿ ಅವರಿಗೆ ಆ ಸರ್ವಶಕ್ತನಾದ ದೇವರು ಕೊಡ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಅವರ ಕಷ್ಟ ಸುಖಗಳಲ್ಲಿ ನಾವು ಇರಬೇಕು. ನಮ್ಮ ಕಷ್ಟ ಸುಖಗಳಲ್ಲಿ ಖಂಡಿತವಾಗಿ ಅವರು ಇರ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ನಿನ್ನೆ ನಮ್ಮ ಫಾರೂಕ್ ನನಗೆ ಫೋನ್ ಮಾಡಿದ್ರು, ನಾಳೆ ನೀವು ಬರಬೇಕು ಹೇಮರಾಜ್ ಶೆಟ್ಟಿ ಅವರ ಜನ್ಮದಿನಾಚರಣೆ ಒಂದು ದಿವಸ ಭಾಗವಹಿಸಬೇಕು. ನನಗೆ ಬಹಳ ಸಂತೋಷ ಆಯ್ತು. ಬಹುಶಃ ಇದನ್ನು ನಾವು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತೆ ಹೇಮರಾಜ್ ಶೆಟ್ಟಿ 60 ವರ್ಷದ ಆಚರಣೆ ಇಲ್ಲ, ಮುಂದೆ ಬರುವುದು 60ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸು ನಮಗೆ ಕೂಡ ಒಂದು ಅವಕಾಶ, ನಮಗೆ ಕೂಡ ಒಂದು ದೊಡ್ಡ ಅವಕಾಶದ ಬಿಟ್ಟು ಕೊಡಬಾರ್ದು ಅಂತೇಳಿ ಬಹುಶಃ ನಮಗೆ ಇನ್ನೊಂದು ವಿಟ್ಲದಲ್ಲಿ ಈಗ ಕಾರ್ಯಕ್ರಮ ಇರದೇ ಇದೆ. ನಾನು ಹೇಮರಾಜ್ ಶೆಟ್ಟಿ ಹೇಳಿದೆ, ಇದ್ರೂ ಕೂಡ ಸ್ವಲ್ಪ ತಡವಾಗಿದ್ರು ಇಲ್ಲಿ ಬಂದು ಅಲ್ಲಿ ಹೋಗ್ಲೇಬೇಕೆಂಬ ರೀತಿಯ ಒಂದು ಮನಸ್ಸಿನಲ್ಲಿ ನಾನು ಇವತ್ತು ಬಂದಿದ್ದೇನೆ. ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಹೇಮರಾಜ್ ಶೆಟ್ಟಿ ಅವರಿಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಶಕ್ತಿಯನ್ನು ದೇವರು ಕೊಡ್ಲಿ, ಉನ್ನತವಾದ ಅವಕಾಶಗಳು ಅವರಿಗೆ ಬರಲಿ, ಆರೋಗ್ಯದ ದೀರ್ಘಾಯುಷ್ಯ ಮತ್ತೆ ದೇವರವರಿಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವರ ಅಭಿಮಾನಿ ಬಳಗದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹೇಮರಾಜ್ ಶೆಟ್ಟಿ ಅವರು ನಿಮ್ಮಲ್ಲಿಟ್ಟಂತ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ಅನುಗುಣವಾಗಿ ಅವರ 60ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಒಂದು ಸಂಭ್ರಮದ ಕಾರ್ಯಕ್ರಮ ತಾವು ಏರ್ಪಾಡು ಮಾಡಿದಿರಿ. ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಹೇಮರಾಜ್ ಶೆಟ್ಟಿ ಅವರಿಗೆ ಮತ್ತು ನಿಮಗಿರುವಂತಹ ಈ ಸಂಬಂಧ ಅದು ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ಇದೇ ರೀತಿ ಇರಲೇ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಕೊನೆಯದಾಗಿ ಒಂದು ಮಾತು ಅಂತ ಹೇಳಿದ್ರೆ, ಹೇಮರಾಜ್ ಶೆಟ್ಟಿ ಅವರು ಮತ್ತು ನಾವು ರಾಜಕೀಯವಾಗಿ ಬಹಳಷ್ಟು ಅನ್ಯೋನ್ಯತೆ ಇರುವಂತಹ ಇಬ್ಬರು ವ್ಯಕ್ತಿಗಳು. ಏನಾದರೂ ಸಮಸ್ಯೆಗಳು ಬಂದಾಗ ಒಟ್ಟಾಗಿ ಕೂತುಕೊಂಡು ಅದನ್ನು ಪರಿಹಾರ ಮಾಡುವ. ಬಹುಶಃ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ಕುಮಾರ್ ಅವರ ಗೆಲುವಿಗಾಗಿ ಹೇಮರಾಜ್ ಶೆಟ್ಟಿ ಅವರು ಮತ್ತು ನಾವು ಒಟ್ಟಿಗೆ ಪರಸ್ಪರ ವಿಚಾರಗಳನ್ನು, ರಾಜಕೀಯವಾದಂತ ಬೇರೆ ಬೇರೆ ಆ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಒಟ್ಟಿಗೆ ಕೆಲಸ ಮಾಡಿದಂತ ನೆನಪಾಗ್ತಾ ಇದೆ. ಅದು ಮಾತ್ರ ಅಲ್ಲ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಪುತ್ತೂರು ವಿಧಾನಸಭಾ ಉಸ್ತುವಾರಿ ಕೊಟ್ಟಂತಹ ಸಂದರ್ಭ, ಹೇಮರಾಜ್ ಶೆಟ್ಟಿಗೆ ಪ್ರಚಾರದ ಉಸ್ತುವಾರಿಯನ್ನು ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವಿಬ್ಬರು ಪರಸ್ಪರ ಯಾವಾಗ ನನಗೆ ಉಸ್ತುವಾರಿ ಕೊಟ್ಟರು, ಅವರಿಗೆ ಪ್ರಚಾರ ಕೊಟ್ಟರೆ ಆವತ್ತೇ ನಾವು ಪರಸ್ಪರ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಪರಸ್ಪರ ಪ್ರತಿ ದಿವಸ ಒಬ್ಬರನ್ನು ಅರ್ಥ ಮಾಡಿಕೊಂಡು ಆ ಚುನಾವಣೆಯನ್ನು ಕೂಡ ನಾವು ಸಮರ್ಥವಾಗಿ ಎದುರಿಸುವಂತ ರೀತಿ ನಾವು ಇಬ್ಬರು ಕೂಡ ಸಹೋದರ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಯಾರು ಏನು ಹೇಳಿದ್ರು ಕೂಡ
ಹೇಮರಾಜ್ ಶೆಟ್ಟಿ ಅವರು 60 ವರ್ಷ ಆದರೆ ನನಗೆ 64-65 ವರ್ಷಕ್ಕೆ ಹತ್ತಿರ ಆಯಿತು. ನಾನೊಬ್ಬ ಹಿರಿಯ ಸಹೋದರನಾಗಿ, ಹೇಮರಾಜ್ ಶೆಟ್ಟಿ ನನ್ನ ಕಿರಿಯ ಸಹೋದರನಾಗಿ, ಅನಿತಾ ಹೇಮರಾಜ್ ಶೆಟ್ಟಿ ಒಬ್ಬ ಸಹೋದರಿಯಾಗಿ ನಾವು ಇದೇ ರೀತಿಯಲ್ಲಿ ಮುಂದುವರಿತೇವೆ. ಅದಕ್ಕೆ ಎಲ್ಲರ ಸಹಕಾರ ಬೇಕು. ಆ ದೇವರ ಕೂಡ ಅನುಗ್ರಹ ಇರಲಿ ಎಂಬ ಮಾತನ್ನು ಹೇಳುತ್ತಾ, ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರಿಗೆ ವಂದಿಸುವುದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನು MS ಮಹಮ್ಮದ್ರವರು ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಬಹಳ ವರ್ಷಗಳಿಂದ ಅವರ ನಡವಳಿಕೆಗಳನ್ನು ಗಮನಿಸಿದವ ನಾನು. ಅವರ ಬಾಯಿಂದ ಒಳ್ಳೆಯ ಮಾತುಗಳನ್ನು ನಾವೆಲ್ಲ ಕೇಳಿದ್ದೇವೆ. ಒಂದು ವಿಚಾರ ನಾವು ಗಮನಿಸಬೇಕು, ವೇದಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂರಿಸಿ ಅವರ ಮುಂದೆ ನಾವು ಹೊಗಳುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಆದರೆ ಇಲ್ಲಿ ಅನಿವಾರ್ಯ, ಇದು ಹೊಗಳಿಕೆ ಅಲ್ಲ. ಏನು MS ಮಹಮ್ಮದ್ರವರು ಹೇಳಿದರು, ಇದು ಹೊಗಳಿಕೆಯ ಮಾತಲ್ಲ, ಸತ್ಯ ಸತ್ಯ ಸತ್ಯ. ಏನವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಹೇಮನಾಥ್ ಶೆಟ್ಟರು, ಅದೇ ರೀತಿ ಏನು ಹೇಮನಾಥ್ ಶೆಟ್ಟರ ಶ್ರೀಮತಿಯವರು ಕೊಟ್ಟಿದ್ದಾರೆ, ಅದನ್ನು ಪುನರಪಿ ನಮಗೊಂದು ಗೋಚರವನ್ನು ಮಾಡಿದ್ದಾರೆ MS ಮಹಮ್ಮದ್ರವರು, ಅಷ್ಟೇ. ಆದರೆ ನಾನು ಯಾವುದೇ ವಿಚಾರ ಅವರ ಮಾತನಾಡಿದ್ದನ್ನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಅನೇಕ ರಾಜಕೀಯ ಮುತ್ಸದ್ದಿ ನಾಯಕರುಗಳು, ಹಿರಿಯರು, ಅವರ ಶಿಷ್ಯಂದಿರು ಈ ವೇದಿಕೆಯ ಮುಂಭಾಗ ವೇದಿಕೆಯಲ್ಲಿ ಇದ್ದೀರಿ. ನಾನೊಬ್ಬ ಹೇಮನಾಥ್ ಶೆಟ್ಟಿ ಮನೆಯ ಹಿರಿಯವನಾಗಿ, ಅವರ ಆತ್ಮೀಯನಾಗಿ, ರಾಜಕೀಯದಲ್ಲಿ ನಾನು BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಇಲ್ಲಿ ಸೇರಿರತಕ್ಕಂಥ ಹೆಚ್ಚಿನವರು ಕಾಂಗ್ರೆಸ್ಸಿನ ನೇತಾರರುಗಳು, ಕಾರ್ಯಕರ್ತರು ಆಗಿದ್ದೀರಿ. ಎಲ್ಲರಿಗೂ ನನ್ನ ಶುಭ ಹಾರೈಕೆಗಳನ್ನು ಮಾಡ್ತಾ ಇದ್ದೇನೆ. ಹೇಮನಾಥ್ ಶೆಟ್ಟರು ಕಾಂಗ್ರೆಸ್ಸಿನವರಾದರು, ರಾಜ್ಯ ಮಟ್ಟದ ನಾಯಕರಾದರು. ಸಾಮಾನ್ಯ ವ್ಯಕ್ತಿಗಳ ಜೊತೆಯೂ ಕೂಡ ಅವರು ಬೆರೆಯುವಂತಹ ರೀತಿ ನೀತಿ ನೋಡಿ ನಾನು ಮೆಚ್ಚಿರತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬ. ಯಾರೇ ತಮ್ಮ ಸಮಸ್ಯೆಗಳನ್ನು ಅವರ ಮುಂದೆ ತಗೊಂಡು ಹೋದಾಗ ಅದನ್ನು ಕೂಲಂಕುಷವಾಗಿ ಸ್ವೀಕಾರ ಮಾಡಿ ಅರ್ಥೈಸಿಕೊಂಡು ಸತ್ಯ ನ್ಯಾಯ ಧರ್ಮದ ಜೊತೆಯಲ್ಲಿ ಜೋಡಣೆ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಹೇಮನಾಥ್ ಶೆಟ್ಟರು ಆ ವ್ಯಕ್ತಿಗಳ ಜೊತೆ ನಿಂತು ಅದನ್ನು ತುದಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದು ಅನೇಕ ಬಾರಿ ನಾನು ಕಂಡವ. ಇದು ಸತ್ಯ. ಈ ನೇತಾರರ ಈ ಕಾರ್ಯಚಟುವಟಿಕೆ ಎಲ್ಲರಿಂದ ಸಾಧ್ಯ ಆಗುವುದಿಲ್ಲ. ಆದರೆ ಅವರು ನಂಬಿರತಕ್ಕಂತಹ ಮಾಲಿಂಗೇಶ್ವರ ಹಾಗೆ ಉಳ್ಳಾಲ್ತ್ಯ ಆ ಮಹಾತಾಯಿ ಸಂಪೂರ್ಣ ಅನುಗ್ರಹಿಸಿ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಹೇಮನಾಥ್ ಶೆಟ್ಟರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಮತ್ತೊಬ್ಬರು ಕಾರಣಕರ್ತರು, ಅವರ ಜೊತೆಯಲ್ಲಿರತಕ್ಕಂಥ ಅವರ ಮಡದಿ, ಅವರ ಹೆಂಡತಿ, ಅವರ ಶ್ರೀಮತಿ ಹೇಮನಾಥ್ ಶೆಟ್ಟರು, ಅನಿತಾ ಹೇಮನಾಥ್ ಶೆಟ್ಟರು. ಅವರ ಆರೋಗ್ಯ ದೃಷ್ಟಿಯಿಂದ ಹಿಡಿದು ಅವರ ದಿನ ಚಟುವಟಿಕೆಗಳ ವಿಚಾರವಾಗಿ ಕೂಡ ತನ್ನ ದೇಹದ ನೆರಳಾಗಿ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿ ಕಾಲ ಕಾಲಕ್ಕೆ ಬೇಕಾದಂಥ ಆರೋಗ್ಯದ ವ್ಯವಸ್ಥೆಯನ್ನು ಪೂರೈಸುವವರು ಬಹುಶಃ ಅವರೇ ಹೇಮನಾಥ್ ಶೆಟ್ಟರು ಅಲ್ಲ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಅನಿತಾ ಹೇಮನಾಥ್ ಶೆಟ್ಟರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ನಮ್ಮೆಲ್ಲರ ಪರವಾಗಿ ಕೊಡ್ತಾ ಇದ್ದೇನೆ. ಅವರು ಇನ್ನಷ್ಟು ವರ್ಷಗಳ ಕಾಲ ಬೆಳಗಿ ಬರಬೇಕು. ಕಾರಣ ಆವಾಗಲೇ ಹೇಳಿದರು, MLA ಆಗಬೇಕು ಅಂತಿತ್ತು, MP ಆಗಬೇಕು ಅಂತಿತ್ತು. ಯಾರಿಗೆ? ಪ್ರತಿಯೊಬ್ಬನಿಗೂ ರಾಜಕೀಯ ವ್ಯಕ್ತಿಗೆ ಇರುತ್ತೆ. ಆದರೆ ನಾನು ಎಷ್ಟೋ ಬಾರಿ ಹೇಮನಾಥ್ ಶೆಟ್ಟರಲ್ಲಿ ಹೇಳಿದ್ದೆ, ನಿಮಗೆ ಅದು ಯಾವುದು ಬೇಡ, MLAನೂ ಬೇಡ, MP ಯೂ ಬೇಡ. ಯಾಕೆ ಗೊತ್ತಾ? ಆ ಎರಡು ಶಕ್ತಿಗಳಿಂತಲೂ ಮೇಲಿರುವಂಥವ್ರು ಹೇಮನಾಥ್ ಶೆಟ್ಟರು.
ಹೇಮನಾಥ್ ಶೆಟ್ಟರು MP ಆಗಿ MLA ಆಗಿ ಏನು ಆಗುವಂತ ಅವಶ್ಯಕತೆ ಇಲ್ಲ. ಆ ಮನವರಿಕೆ ನನಗೆ ಆಗಿದೆ, ಅದರಿಂದಾಗಿ ಹೇಳಿದ್ದೇನೆ. ಅವರದನ್ನು ಯಾವ ರೀತಿ ಸ್ವೀಕಾರ ಮಾಡಿದಾರ ಗೊತ್ತಿಲ್ಲ. ಆದರೆ ನಾನು ಇವತ್ತು ನಿಮ್ಮ ಮುಂದೆ ಮತ್ತೊಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಮುಂದಕ್ಕೆ ಪುತ್ತೂರು ಕ್ಷೇತ್ರ ಮಹಿಳಾ ಮೀಸಲಾತಿ ಬರುವಂತ ಅವಕಾಶ ಇದೆ. ಆ ಕಾಲಘಟ್ಟದಲ್ಲಿ ಅನಿತಾ ಹೇಮನಾಥ್ ಶೆಟ್ಟರು ಈ ಕ್ಷೇತ್ರದ MLA ಆಗಿ ಬರಲಿ. ಆಗುತ್ತೆ ಅಲ್ವಾ? ನೋಡಿ ಹೇಳ್ತಾ ಇದ್ದಾರೆ. ನಾನು ನನ್ನಷ್ಟಕ್ಕೆ ಚಿಂತನೆ ಮಾಡಿ ಹೇಳಿದ ಮಾತಿದು. ಅದಕ್ಕೆ ಹಿರಿಯ ನಾಯಕರೇ ಒಪ್ಪಿಕೊಂಡಿದ್ದಾರೆ. ಅನಿತಾ ಹೇಮನಾಥ್ ಶೆಟ್ಟರು, ನಾನು ಈ ವೇದಿಕೆಯಲ್ಲಿ ತುಂಬು ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ಅವರು ಈ ಕ್ಷೇತ್ರದ ಒಬ್ಬ MLA ಆಗಿ, ಒಬ್ಬ ನಾಯಕಿಯಾಗಿ, ಅಜಾತ ಶತ್ರುವಾಗಿ ಬೆಳಗಿ ಬರಲಿ, ಬೆಳಗಿ ಬರಲಿ, ಬೆಳಗಿ ಬರಲಿ. ಅದಕ್ಕೆ ಹೇಮನಾಥ ಶೆಟ್ಟರ ನೇತೃತ್ವ ಬೇಕು ಅಂತ ಹೇಳುವಂತ ಮನವಿಯೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗುವಂತ ದಿನಗಳು ಆದಷ್ಟು ಬೇಗ ಬರಲಿ. ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. MS ಮೊಹಮ್ಮದ್ರು ಆವಾಗಲೇ ಅದನ್ನ ಹೇಳಿದ್ರು. ಹೇಮನಾಥ್ ಶೆಟ್ಟರ ಮನೆ ನಮಗೆಲ್ಲ ಸಮಾಜಕ್ಕೆ ಒಂದು ಆದರ್ಶಪ್ರಾಯವಾದಂತಹ ಮನೆ. ಕೂಡು ಕುಟುಂಬದ ಪದ್ಧತಿ ಇವತ್ತು ಎಲ್ಲ ಕಡೆ ಗಂಡ ಹೆಂಡತಿ ಮಕ್ಕಳು ಬಿಟ್ಟರೆ ಬೇರೆ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಹೇಮನಾಥ್ ಶೆಟ್ಟರ ಮನೆ ಒಂದು ಆದರ್ಶ ಮನೆಯಾಗಿ, ಕೂಟು ಕುಟುಂಬ ಹೆಚ್ಚು ಕಮ್ಮಿ 45 ಮಂದಿ ಅವರ ಮನೆಯಲ್ಲಿದ್ದಾರೆ. 5 ಜನ ಡಾಕ್ಟರ್ಗಳಿದ್ದಾರೆ, 4 ಜನ ಇಂಜಿನಿಯರ್ಸ್ಗಳಿದ್ದಾರೆ, 3 ಜನ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರನ್ನ ಬೆಳೆಸ್ತಾ ಇರುವಂಥದ್ದು ಹೇಮನಾಥ್ ಶೆಟ್ಟರ ನೇತೃತ್ವ. ಅವರಿಗೆ ಹಿರಿಯರು ಅವರೇ ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲ ಮಕ್ಕಳನ್ನು ಒಬ್ಬರೇ ನಿಭಾಯಿಸುವಂತ ಶಕ್ತಿಯನ್ನು ಅವರಿಗೆ ದೇವರು ಕೊಟ್ಟಿದ್ದಾರೆ, ಆ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದಾರೆ. ಅವರು ತಂದೆ ತಾಯಿಯಂತೆ ಅನಿತಾ ಹೇಮನಾಥ್ ಶೆಟ್ಟರು ಮತ್ತು ಹೇಮನಾಥ್ ಶೆಟ್ಟರು ತಂದೆ ತಾಯಿಯಂತೆ ಒಂದು ಕುಟುಂಬಕ್ಕೆ ಆದರ್ಶವಾಗಿ ನಿಂತು, ರಕ್ಷಕರಾಗಿ ನಿಂತು ಎಲ್ಲರನ್ನು ಸಲಹುವಂತಹ ವ್ಯಕ್ತಿತ್ವ ಅವರಲ್ಲಿದೆ. ಅದನ್ನು ಇನ್ನಷ್ಟು ಇಮ್ಮಡಿಗೊಳಿಸಲಿ. ಭಗವಂತ ಅವರಿಗೆ ಸುಖ, ಸಂತೋಷ, ನೆಮ್ಮದಿಯ ಬಾಳ್ವೆಯನ್ನು ಮುಂದಕ್ಕೆ ನೀಡಲಿ ಅಂತ ಹೇಳುತ್ತಾ, ಯಾಕೆಂದ್ರೆ ಸಮಯ ಮೀರ್ತಾ ಇದೆ, ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಅವರ ಆದರ್ಶ ದಂಪತಿ ಸ್ಥಾನಮಾನ ಇನ್ನಷ್ಟು ರಾಜ್ಯಾದ್ಯಂತ ಬೆಳಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ, ಎಲ್ಲರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮ ಸಂಯೋಜನೆ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ನನ್ನ ಆದರ್ಶ ಯುವಕರಿಗೆ ವಂದನೆ ಸಲ್ಲಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮತ್ತು ಅವರ ಸಂಬಂಧ ಅಂದರೆ, ಅವರು ಕಾವು ಅಂತಪ್ಪ ಶೆಟ್ಟಿಯವರ ಮಗ, ನಾನು ಮಠಂತಬೆಟ್ಟು ಅನಂತರೈಗಳ ಮಗ. ಆ ಕಾಲದ ಒಂದು ರಾಜ್ಯಕ್ಕೆ ಸಂಬಂಧ ಹೇಗೆ ಬೆಳೆದು ಬಂದಿದೋ ಅದೇ ರೀತಿ ನಮಗೆ ಕೂಡ ಹೇಮಣ್ಣ ಮಾರ್ಗದರ್ಶಕರಾಗಿ, ಒಬ್ಬ ಹಿರಿಯ ಸಹೋದರನಾಗಿ ನಮ್ಮ ಯಶಸ್ಸಿನಲ್ಲಿ ಮತ್ತು ಏರಿಳಿತಗಳಲ್ಲಿ ಅವರು ಕೂಡ ಹೆಜ್ಜೆಯ ಗುರುತಿದ್ದೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನ್ನ ಈರೆಗೆ ಅಜ್ಪುನೆ ವರ್ಷದ ಪುಟ್ಟು ಬರ್ಬೋದ ಎಂಕಲ್ನ ಪ್ರೀತಿ ತುಂಬಿದ ಈ ಒಂದು ಶುಭಾಶಯ ಐತೊಟ್ಟಿಗೆ ಅನಿತಕ್ಕ ನಿಖಿಲೇ ಲಂಚನೆ ಈ ನಲ್ಲ 100 ವರ್ಷದ ಎಂಕಲ ಶತಮಾನೋತ್ಸವ ಈ ಕಾರ್ಯಕ್ರಮ ಆಚರಣೆ ಅಭಿಮಾನ ಆಚರಣೆ ಮಾಡ್ತದೆ. ಐಟ್ ಭಾಗ್ಯ ಆಪುನ ಯೋಗ ಭಾಗ್ಯ ಎಂಕಲ ದಿಕ್ಕಂದು ಎಂಕಲ ಮಾತ ಮಾಲಿಂಗೇಶ್ವರ ದೇವರ ಅಪ್ಪ ಮಹಿಷ ಮಾಡಿದ್ರೆ ಎಂಕಲ ಪ್ರೀತಿ ಉಡಲ ತುಂಬುದು ಕೇನೋದಲ್ಲ. ಇನ್ನೇ ಎಂಕಲ ಪಾರುಕೇರ್ ಪಂಡೇರ್ ಎಕಡೆ ಕೋಡ ಪಂಡೇರ್ ಈರ್ ಬರ್ತು ಭಾಗ್ಯ ಡಡ್ಡು ಶುಭ ನೋಡಿ ಪನೋಡ ಎಕಡೆ ಪಂಡೇರ್ ಯಾನ್ 2003 ಬುಕ್ಕ ಹೇಮನ ತನ್ನನ್ನು ಅತ್ಯಂತ ಮುಟ್ಟಡದ ತೊಂದಿಲ್ಲ. ಐಕ್ ತುಂಬ ರಾಜ್ಯಕ್ಕೆ ಏನೋ 10 ವರ್ಷ ಓಡಿದ್ದಾನ. ಐಕ್ ತುಂಬ 5 ಬುಕ್ಕ ಯಾನೊಂದು ಕೋಡಿಂಬಾರ್ದ ಬೂತ್ ಅಧ್ಯಕ್ಷ ಆದ, ಯಾನು ವಲಯಾಧ್ಯಕ್ಷ ಆದ, ಪಂಚಾಯತ್ ಅಧ್ಯಕ್ಷ ಆದ, ಬ್ಲಾಕ್ ಅಧ್ಯಕ್ಷ ಆದ, ಇನಿ ಮುಟ್ಟದೊಂಜಿ ರಾಜ್ಯಕ್ಕೆ ಹೆಜ್ಜೆ ಕೊಡ್ತು ಮೂಡಿದ ಪ್ರತಿ ನೆಟ್ಲ ಮಾರ್ಗದರ್ಶಕ ದಾಲ ಮಸ್ತ ರಜ್ಜ ಅಂದ್ರೆ ಕೆಲವು ವಿಚಾರ ವ್ಯತ್ಯಾಸ ಎಂಕ್ಲೆ ಗೊತ್ತಾ ದಾಲ ಎನ್ನಲ್ಲ ಆರ್ನಲ್ಲ ಓಡಾಲು ಆರ್ನ ಪ್ರೀತಿದ ಒಂಜಿ ಆಶೆ ಎನ್ನ ಮಿತ್ತಿತ್ತಂದ್ರ ಏನು ಮುಳ್ಳು ಬಾರಿ ಹೃದಯ ತುಂಬ ಪಂಡ್ರೆ ಇಚ್ಛೆ ಪಡೋನಲ್ಲ.
ಅಂಚನೆ ಅನಿತಕ್ಕ ಇತ್ತೆ ಬೊಳೆನಾಥ್ ಪಂಡೇರ್ ಎಂಕಲ್ನ MSN ಹಿರಿಯರ್ ಕಾಂಗ್ರೆಸ್ ಹಿರಿಯರ್ MS ಮಹಮ್ಮದ್ ಎಲ್ಲ ಎಂಕಲ್ನ ಹಿರಿಯ ಮುಖಂಡೆ ಬಂಟ ಸಮುದಾಯದ ಒಂಜಿ ಹಿರಿಯ ಮುಖಂಡರು ಎಂಕಲ ಮಾರ್ಗದರ್ಶಕರು BJP ಒಂಜಿ ಮುಲ್ಪದ ನಾಯಕರು ಪಂಡೇರು ನನ್ನ ನಿಗ್ಲು ಪಾತಿರ್ಲಿಕ್ಕೆ ಎಂಕ ದಾಲ ಪಾತಿರು ಜಗ್ಗನ್ನೆ ಮುಟ್ಟಗಳು ಪಂಡೇರು ಎಂಕಲೆ ನನ್ನ ಮುಗ್ಲು ಪಾತ್ರ ನಮಕ್ ದಾಲ ಪಾತಿರ ಬುಡ್ಪೂಜೆರು ಪೂರೆಲ್ಲ ಬೆರಕೆ ಮಲ್ತದ ಮಸಾಲದಿದ್ದು ಸೋಕದ ಒಂಜಿ ಕೈಪೂರ್ ಮಲ್ತ ಎಂಕಲ ಸಭೆ ಕೊಡ್ತಾರೆ ನಿಕ್ಲೆ ಹಿರಿಯಾಗ ನಿಕ್ಲೆ ಧನ್ಯವಾದ ಪಣ್ಣೋದು ಏಮನತಲ್ಲಿ ಮಾತ ಪಂಡೇರು ಅಪೂರ್ವ ದಂಪತಿಗಳು ಯಾಲ MS ಇರ್ಲಿಂಗ್ಲ ಕೆಲವು ಸತ್ಯ ಇಂಗ್ಲ ಚಿಂತನ ಮಾತ ಇಂಗ್ಲ ಕಾಂಗ್ರೆಸ್ ಪಾತ್ರ ನಿಪ್ಪುವ ಅಪ್ಪ ಪಣಪ ಅಪ್ಪ MS ಮಹಮ್ಮದ್ ಪಂಡ್ರೌಂಡು ಎಂಚಿ ಪುಂಜೋ ಮಾರೇರೆ ಆರು ಪಂಡ ಇಂಕೊಂಜಿ ಮೆಗ್ಗಿನ ಒಂಜಿ ಸ್ಥಾನ ಮಾಡ ದಯವಣೆ ಒಟ್ಟಿಗೆ ಜಿಲ್ಲಾ ಪಂಚಾಯತ್ ಕೆಲಸ ಮಾಡ್ತಾನೆ ಅಂಜಿನ ನಿನ್ನ ಸಮಯ ಅಕ್ಲ ಅಪಾಪ ಆಲೋಚನೆ ಮಾಡ್ತಾ ಇಪ್ಪರು ಏಮನಾಥನ್ನಲ್ಲ ಜನೆ ಏಮನಾಥನ್ನೇ ಒಂಜಿ ರೀತಿದ ಸೌಜನ್ಯ ಬುಕ್ಕ ಒಂಜಿ ಸ್ವಾಭಿಮಾನದ ಪ್ರತೀಕ ಸ್ವಾಭಿಮಾನಡು ವಾ ವಿಷಯ ರಾಜಿ ಮಲ್ಪ ವಿಷಯ ಯಾರಿದ್ದೀರು ದಯಮಾಡ ಮತ್ ಆ ಸ್ವಾಭಿಮಾನ ಬಡದಾರು ಮಸ್ತ್ ಕಷ್ಟ ಪಡ್ತಾರೆ ಮಸ್ತ್ ಅವಕಾಶ ಕಲೆಯೊಂದಿಲ್ಲ ಉಂಟು ಆಡ ಬಂಟತನದ ಸ್ವಾಭಿಮಾನನು ಏಪಲ ಏಮನ ಸೆಟ್ಟು ಬಿಡ್ದುವರು ನರಾತ್ ಅವು ಕಾಂಗ್ರೆಸ್ ಸರ್ಕಾರ ಪಡೆ ಕಾಂಗ್ರೆಸ್ MLA ಪಡೆ BJP ಸರ್ಕಾರ ಪಡೆ BJP MLA ಪಡೆ ಸ್ವಾಭಿಮಾನ ಒಂಜಿ ರಾಜಿ ಮಲ್ಪ ಬಂಟೆ ಪಂಡ್ರ ಎಂಕಲ ಸಮುದಾಯ ಬಂಟೆ ಪಂಡ್ರ ಯಾನ ಬಾರಿ ಖುಷಿ ಪಡ್ಬೋದು ಆ ಸಮುದಾಯ ಪುಟ್ನಡ್ದಾದ ಅಂಚೆ ಅನಿತಕ್ಕನ ಬಗ್ಗೆ ಪಂಡೇರು ಇತ್ತೆ ಇಂಕಲ್ನ ಹಿರಿಯರ ಸದಸ್ಯನ್ನೇ ಪಂಡೇರು ರಡ್ಡು ಜನ ಎಂಕ್ಲ ಇಡೀ ಪುತ್ತೂರು ಗೊಂಜಿ ವೇಳೆ ಮಾದರಿ ದಂಪತಿಗಳು ನಿತ್ಯರ್ನ ಎಂಕ್ಲ ಎಮ್ಮೆ ಆಪು ದಯಮಾಡ ಇಂಕ್ಲ ಕಾಂಗ್ರೆಸ್ ಪಾರ್ಟಿದ ಒಂಜಿ ನಾಯಕೆ అయిన ದಂಪತಿಗಳು ಒಂಜಿ ಆದರ್ಶ ದಂಪತಿಗಳು ಪಂಡ್ರ ಎಂಕ್ಲ ಖುಷಿ ಪಡೆಪಲ್ಲ ನಿಖಿಲೆಗೆ ನಲ್ಲ ಇತ್ತಿನ ಸದಸ್ಯನ ಬೋಳೆನಾಥ ಆಶೀರ್ವಾದ ಕೊರಿಯರು ನಲ್ಲ ನಿಖಿಲೆಗೆ ಆಶೀರ್ವಾದ ನಿರಂತರವಾದ ಎಂಕಲ್ನೊಟ್ಟಿಗೆಲ್ಲ ಎಂಕಲ್ನಲ್ಲುಂಡು ದೇವರಲ್ಲಿ ಏಪಲ ಎಂಕಲ ಪ್ರೀತಿಯಲ್ಲಿ ಉಂಡು ಪಂಡ್ರ ಏನು ಇಚ್ಛೆ ಪಡೋದಿಲ್ಲ ನನ್ನ ಮಂಡ್ರ ಏನು ಇಚ್ಛೆ ಪಡೋದಿಲ್ಲ ಮಂಡ ಅಣ್ಣ ನಿಖಿಲೆ ನಲ್ಲ ಒಂಜಾತ್ ಎಡ್ಡೆ ಕೆಲಸ ಮಂದಿದ ನಿಖಿಲ ಅಭಿಮಾನಿ ಒಂಜಾತ್ ಜನ ದಯಪಂಡ ಹೇಮನಾಥ ಪಂಡ ಬಂಗಾರದ ಕೊಂಡಿಂದ ಏನಕ್ಕೆ ಎಂದು ತೆಡಿತೆ ಹೇಮನಾಥ ಬಂಗಾರದ ಕೊಂಡಿಂದ ಅಂಚನೆ ಹೇಮನಾಥನ ಎಂಚ ಪಂಡ ಒಂಜಿ ಮಕರಂದ ಲೆಕ್ಕ ಎಂಚ ಈ ನಮ್ಮ ಪೂವು ಕಾಂಡೆ ಅರಲ್ನಾಗ ಐಟ್ ಒಂಜಿ ಸೋಕದ ಚೀಪೆ ರದಣ್ಣ ಮರಪಣ್ಣ ಹಿರಿಯರ್ ಆ ಚೀಪೆಗೆ ಪೂರ ಕೆಳಂಜಿಲ್ ಬಸ್ ಸೇರ್ಬ ದಯ ಸೇರ್ಬಾದ್ ಮಂಡ ಅವಳು ಚೀಪೆ ಉಂಟು ಮಾಡುದು ಅಂಚೆ ಏಮನ ಸೆಟ್ ಲಂಚ ಆರ್ಲ ಒಂಜಿ ಮಕರಂದ ಪ್ರತಿ ಒಂಜಿನ ಚೀಪೆ ಪ್ರತಿ ಎಂಕ್ಲ ಏತ ಎಂಕ್ಲ ಸುಮಾರು ಒಂಜಿ ಅವಕಾಶ ಶಕುಂದ ಶೆಟ್ಟಿ ಒಂಜಿ ಎಲ್ಲಿ ವಿಷಯ ಪಂಡ್ರ ಇಚ್ಛೆ ಪಡೋದಿಲ್ಲ ಶಕುಂದ ಶೆಟ್ಟಿ MLA ಪುನಗ ಎಲ್ಲ ಭಿನ್ನ ಬಣ ರಾಜ್ಯಕ್ಕೆ ಉಂಟೆ ಎಂಕಲ್ ಅವು ಕಾಂಗ್ರೆಸ್ ಇತ್ತನೆ ಐನೆಲ್ಲ ಅವು ರಮಣತರಿಗೆ ಪಂಡ್ರ ಉಂಟು ಓಲ್ಲ ಬಣ್ಣ ಇತ್ತು ನಮ್ಮ ಮಾತ್ರ ಸರಿ ಮಾರೆ ಅವ್ಳು ರಾಜ್ಯಕ್ಕೆ ಗಟ್ಟಿ ಉಂಡ್ಲಿಕ್ಕೆ ರಮಣತರಿಗೆ ಪಂಡ್ರ ಉಂಟು ಸದಸ್ಯನ ಅಂಚನೆ ಬಣ ಇಪ್ಪನಾಗಲ್ಲ ಒಂಜಿ ಅವಕಾಶ ಏನಪ್ಪ ಹರೀಶ್ ಕುಮಾರ್ ಏನ್ ಬ್ಲಾಕ್ ಅಧ್ಯಕ್ಷ ಇಟ್ಲೋಪಿನಾಗಿದ್ದ ಮುಲ್ಪ ನಗರಸಭೆ ಇಲೆಕ್ಷನ್ ಈ ಇಲೆಕ್ಷನ್ ಕರ್ನ ತೈ ದುಂಬ ಇಲೆಕ್ಷನ್ ಶಕುನ್ ಶೆಟ್ಟಿ MLA ಆಯ್ತಾರಪ್ಪ ಅಪ್ಪ ಎಲ್ಲಿ ವ್ಯತ್ಯಾಸ ಮಾತ್ರ ರಾಜ್ಯ ಕಡೆ ಇತ್ತೇನೆ ಎಂಕಲ್ನಲ್ಲ ಇಡು ಪಣ ಯಾನ್ ರಡ್ಡು ಏನು ಯಮನ ತನ್ನ ಇತ್ತೆ ಸತ್ಯ ಪಣ ಏಪಲ ಆರ್ನ ಮನಸ್ಸಲ್ಲ ಕ್ಲೀನ್ ಓಡಲ್ ಎನ್ನ ಬಗ್ಗೆ ಏನ್ನಲ್ಲ ಓಡಲ್ ಕ್ಲೀನ್ ಉಂಟು ಇಂಕ್ಲ ಅದ ಜಗನ್ನ ಅಪ್ಪಗ ಒಂಜಿ ಎಲ್ಲಿ ವ್ಯತ್ಯಾಸ ಬತ್ತ ಸೀಟ್ ಕೊರ್ಪನೇಟ್ ಆಯ್ಕೆ ಮಲ್ಪನೇಟ್ ಬಂದು ಅಪ್ಪಗ ಏನು ಹೋದ ಒಂಜಿ ಹರೀಶ್ ಕುಮಾರ್ ಪಂಡಿತ್ ಎಲ್ಲೆಲ್ಲ ಏನು ಹರೀಶ್ ಕುಮಾರ್ ಜಿಲ್ಲಾಧ್ಯಕ್ಷರು ಇಂದನ್ನ ನಮ್ಮ ಪುತ್ತೂರು ರಾಜ್ಯಕ್ಕೆ ಅಂಚೆ ಮಲಿಪೇರ ಆಪುಜಿ ಪುತ್ತೂರು ಏತ ಕೌನ್ಸಿಲರ್ ನಕ್ಲಿರ ಐಕ್ಲ ಅರ್ಧ ಬಾಲ್ ರಡ್ಡು ಬಣ್ಣಕ್ಲ ಕೊರ್ಲಿ ರೈಟ್ ಸರ್ ತೂಕ ಅಪ್ಪಗ ದಾದ ಅಂದ್ಕೊಂಡ ಏರ್ಲೈನ್ ಒತ್ತಿಜೇರಿ ದಯವಿಟ್ಟು ಏಮನ ಸೆಟ್ರಿ ಆ ಸಾಮರ್ಥ್ಯ ಇತ್ತಂಡು ಆ ಒಂಜಿ ವೇಳೆ ಆ ಜವಾಬ್ದಾರಿ ಕೊರ್ಪುಂಡ ಏನು ಆಯ್ಲ ಬಂತ ಇಲ್ಲ ಬಣ್ಣವಿಲ್ಲ ಆ ಜವಾಬ್ದಾರಿ ಕೊರ್ಪ ಏಮನ ಸೆಟ್ರಿಗೆ ಆ ಕೌನ್ಸಿಲರ್ ಗೆಲ್ಪೋಣ ಶಕ್ತಿಲ ಸಾಮರ್ಥ್ಯ ಆರ ಇತ್ತಂಡು ಆಡ ಎಂಕಲ್ನ ದೌರ್ಭಾಗ್ಯ ಎಂಕಲ ಈ ಒಂಜಿ ಎಲ್ಲೆಲ್ಲ ವ್ಯತ್ಯಾಸ ಎಂಕಲ ಪುರಸಭೆ ಕಲೆಯೊಂದಿನ ಪರಿಸ್ಥಿತಿ ಬರ್ತಂಡು ದಯವಿಟ್ಟು ಈ ವೇದಿಕೆ ತಿಕ್ಕಿದ್ರೆ ಏನು ಎಲ್ಲಿಯ ಸಂದರ್ಭವನ್ನು ಮರು ನೆನಪು ಮಾಡ್ಕೊಂಡಿ ಅವಕಾಶ ಎಲ್ಲ ಇಟ್ಟು ಭಾಗ್ಯ ಆತ ಪಂಡ್ರ ಇಚ್ಛೆ ಪಡೋದಿಲ್ಲ ಅಂಚ ಮಾತ ಎಂಕಲ್ ನೇಮಣ್ಣನು ಎಂಕಲ್ನ ಏಪಲ್ ನಿರಂತರ ಇರ್ಗ ಮಾರ್ಗದರ್ಶಿ ಪಾಡು ಎಂಕಲ್ MLA ಒಂಜಾತಿ ಇರಣಿತ ಪಂಡೋಲ್ಲೇರು ಎಂಚಿನ ಮಾರೆ ಬೇತೆ ಬೇತೆ ಜನಕ್ಕೆ ಪಂಡೋಯ್ತೇರು ಆ ಏಮನ ತನ್ನ ವ್ಯಕ್ತಿತ್ವನೇ ಬೇತೆ ಆರು ಬತ್ತೇರು ಉಳ್ಳೆ ಅಂದ್ಕೊಂಡು ಓಡ್ಲೋಟ್ಲು ಉಳ್ಳೆ ಅಂದ್ ಪಂಡ್ಪಣಿ ಪಾತೆರು ಅಶೋಕ್ ರೈಕ್ಲು ಪೂರಾ ವೇದಿಕೆಲ್ಲ ಪಂಡೋಲ್ಲೇರು ಅಂಚ ಮಾತ ನಿಖಲಿಗೆ ನಲ್ಲ ಅನ್ನ ಇರೆಗೆ 14 ಸತ್ತೆ 100 ವರ್ಷದ ಒಂಜಿ ಎಂಕಲ ಈ ಜನ್ಮದಿವಸ ಕಾರ್ಯಕ್ರಮ ಮಾಡ್ಪುಣ ಭಾಗ್ಯ ಇಟ್ಟು ಭಾಗ್ಯ ಪುನಃ ಭಾಗ್ಯ ಎಂಕಲಿಗ ಮಾಲಿಂಗೇಶ್ವರ ಮೈಸೂರಲ್ಲ ಕೋರಾಡೋದಕ್ಕೆ ಏನೊಂದು ಎಂಕ ಈ ಒಂದು ಅವಕಾಶ ವಂದನೆ ಮಲ್ತೊಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಲ್ತೊಂದು ಪಾರುಕು ಬುಕ್ಕಾರನ ತಂಡ ಯುವಕರನ ತಂಡ ಅಕ್ಲೆಲ್ಲ ಒಂದು ಕೃತಜ್ಞತೆ ಪಂಡು ಎನ್ನ ಈ ರಡ್ಡು ಪಾತ್ರ ಅಂತ ಜೈ ಹಿಂದ್ ಜೈ ಕರ್ನಾಟಕ. ನನ್ನ ಅಣ್ಣನ ಸ್ಥಾನದಲ್ಲಿದ್ದು ನನಗೆ ತುಂಬ ಸಂತೋಷ. ಅವರೊಂದಿಗೆ ಕಳೆದ ಒಂದು 20 ವರ್ಷದಿಂದ ನಾನು ಸದಾ ಅವರೊಂದಿಗಿದ್ದೇನೆ.
ಬೆಳಿಗ್ಗೆ ಸಿಗದಿದ್ದರೆ ಮಧ್ಯಾಹ್ನ ಸಿಗದಿದ್ದರೆ ಸಾಯಂಕಾಲ, ಯಾವುದಾದ್ರೂ ಒಂದು ಹೊತ್ತಲ್ಲಿ ನಾವು ಸದಾ ಅವರೊಂದಿಗೆ ಇದ್ದೇವೆ. ನಾವು ಅವರನ್ನು ಜಾಸ್ತಿಯಾಗಿ ಅಣ್ಣ ಅಂತೇಳಿ ಕರೆಯುವುದು. ಯಾಕೆಂತೇಳಿದರೆ ನಮ್ಮ ಅಣ್ಣನ ಸ್ಥಾನದಲ್ಲಿ ಅವರು ಇದ್ದಾರೆ ಅಂತೇಳುವಂಥ ನಮ್ಮ ಅನಿಸಿಕೆ. ಅವರಿಗೆ ನಾನು 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರೊಂದಿಗೆ ಅವರ ಧರ್ಮಪತ್ರಿ, ಅವರನ್ನು ನಾವು ಅಕ್ಕ ಅಂತೇಳಿಯೇ ಕರೆಯುವುದು. ಯಾಕಂತೇಳಿದರೆ ನಮಗೆ ಅವರ ಅಕ್ಕನ ಸಮಾನದಲ್ಲಿದ್ದಾರೆ. ಒಂದು ಅಣ್ಣ, ಇನ್ನೊಂದು ಅಕ್ಕ. ಅಕ್ಕನ ಮತ್ತು ಅಣ್ಣನ ಸಮಾನದಲ್ಲಿ ಇರುವಂಥವರಿಗೆ ಅವರು ಅಕ್ಕ ಅಣ್ಣ ಅಂತೇಳಿ ಹೇಳಬೇಕು. ಯಾಕೆಂದೇಳಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಲ್ಲುವವರು. ಮೊನ್ನೆ 21ನೇ ತಾರೀಕಿಗೆ ಕಾರ್ಯಕ್ರಮ ಅವರ ಮನೆಯಲ್ಲಿತ್ತು. ಅದು ಸ್ವಲ್ಪ ಕುಟುಂಬ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸ್ವಲ್ಪ ನಾವು ಕೂಡ ಇದ್ದೆವು. ಅವರ ತಮ್ಮನಾದ ದಿವ್ಯನಾಥ್ ಶೆಟ್ಟಿ ಅವರು ಹೇಳಿದರು, ನನ್ನ ಅಣ್ಣ ಹೇಳುವುದಕ್ಕಿಂತಲೂ ನನ್ನ ಮನೆಯ ದೇವರು ಅಂತೇಳಿ. ತುಂಬ ಜನ ಒಮ್ಮೆಲೆ ಏನು ಮಾತಾಡಿದರು ಅಂತೇಳುವಂಥ ಅಂತೇಳಿದರೆ ಅಷ್ಟು ಒಂದು ಪ್ರೀತಿ, ಆ ಮನೆಯಲ್ಲಿ ಇರುವವರಿಗೆ ಅಷ್ಟು ಒಂದು ಪ್ರೀತಿ. ನನಗೆ ಅನಿಸ್ತದೆ ಅವರ ಹಿರಿಯರು ಮಾಡಿದಂಥ ಪುಣ್ಯ ಕಟ್ಟಿಕೊಂಡು ಏನು ಬಂದಿದ್ದಾರೆ, ಆ ಪುಣ್ಯದ ಫಲವೇ ಈಗ ನಾವು ಕಾಣ್ತಾ ಇರುವಂಥದ್ದು. ಅವರು ಮನೆ ದೇವರಾದರೆ, ಮನೆಯವರಿಗೆ ದೇವರಂತ ಹೇಳಿದರೆ ಅವರ ಒಟ್ಟಿಗೆ ಇರ್ತಾರೆ. ಅವರ ಅಣ್ಣ ತಮ್ಮಂದಿರು ಎಲ್ಲ ಕುಟುಂಬಸ್ಥರು ನಮ್ಮ ಮನೆ ದೇವರು ಅಂತೇಳಿ ಅವರು ಹೇಳಿದ್ರು. ಆದರೆ ನೀವು ಆ ದೇವರನ್ನು ಸಮಾಜಕ್ಕೆ ಅರ್ಪಿಸಿದ್ದೀರಾ. ನಿಮಗೆ, ನಿಮ್ಮ ಮನೆತನಕ್ಕೆ ನಾವು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಕಳೆದ ಬಹಳಷ್ಟು ವರ್ಷದಿಂದ ಅಣ್ಣನ ಬರ್ತ್ಡೇಯನ್ನು ಆಚರಿಸ್ತೇವೆ. ಕೆಲವೊಮ್ಮೆ ಅವರಿಗೆ ತಿಳಿಯದೆ ಅವರು ಎಷ್ಟೊತ್ತಿಗೆ ಆಫೀಸಿಗೆ ಬರ್ತಾರೆ, ಅವ್ರ ಹತ್ರ ಕೇಳಲಿಕ್ಕುಂಟು, ಅಣ್ಣ ಆಫೀಸಿಗೆ ಬರ್ಬಾರತ್ತ? ಬರ್ಪೆ ಬಯ್ಯನಾಗ ಬರ್ಪೆ ಅಂತೇಳಿ. ಇಲ್ಲದ್ರೆ ಮಧ್ಯಾಹ್ನ, ಇಲ್ಲ ಕೆಲವೊಮ್ಮೆ ಮಧ್ಯಾಹ್ನ, ಕೆಲವೊಮ್ಮೆ ನಾನು ರವಿಪ್ರಸಾದ್ ಶೆಟ್ಟಿಯವರು, ಗಣೇಶ್ ಶೆಟ್ಟಿಯವರು ಮತ್ತು ನಮ್ಮ ಬಳಗದವರು ನಾವು ಸದಾ ಅವರ ಆಫೀಸಲ್ಲಿ ಜಾಸ್ತಿಯಾಗಿ ಇರ್ತೇವೆ. ಒಂದು ಹೊತ್ತು ಇರ್ತೇವೆ. ಅವರು ಬಂದಾಗ ಅಂತೂ ಇರ್ತೇವೆ. ನಾವು ಆಚರಣೆ ಮಾಡುವಾಗ ಅವರು ಇದನ್ನೆಲ್ಲ ಮಾಡಿದ್ರೆ ನೀವು ಅಂತ ಹೇಳ್ತಾರೆ. ಅದರಲ್ಲೇ ಅವರಿಗೆ ಬರ್ತ್ಡೇ ಆಚರಣೆ ಮಾಡೋದು ಬೇಡ, ಇವತ್ತು ಮೊನ್ನೆಯೂ ಕೂಡ ಹಾಗೆ. ಆದರೆ ನಾವು ನಮ್ಮ ಅಣ್ಣನ ಸ್ಥಾನದಲ್ಲಿ ಇದ್ದವರನ್ನ ಬರ್ತ್ಡೇಯನ್ನು ಆಚರಣೆ ಮಾಡಿದ್ದು ನಮಗೆ ಗೌರವ, ನಮಗೆ ಹೆಮ್ಮೆ, ನಮಗೆ ಸಂತೋಷ ತರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅವರು ಬಹಳಷ್ಟು ವಿಚಾರಗಳನ್ನು ನಮ್ಮ ಹಿರಿಯರಾದ ದಂಬೆಕಾನ ಸದಾಶಿವರವರು ಮತ್ತು ಈಗಾಗಲೇ ತೆರಳಿದಂಥ ಶ್ರೀಯುತ MS ಮೊಹಮ್ಮದ್ರವರು ಹೇಳಿದರು. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಚಾರಗಳನ್ನು ಮತ್ತು ಅವರು ಬಂಟ ಸಮಾಜದ ವಿಚಾರಗಳನ್ನು, ಭಾಳಷ್ಟು ವಿಚಾರಗಳನ್ನು ಹೇಳಿದರು. ಆದರೂ ನಾವು ಅವರನ್ನು ಕಂಡದ್ದು ಅವರ ಆದರ್ಶ ಅಂತ ಹೇಳಿದರೆ, ನಾನು ಅವರಿಂದ ಭಾಳಷ್ಟು ಆದರ್ಶವನ್ನು ಬಹಳಷ್ಟು ಕಲ್ತಿದ್ದೇನೆ. ಯಾಕೆಂತೇಳಿದರೆ ಒಬ್ಬರು ಬಂದಾಗ ಅವರನ್ನು ಯಾವ ರೀತಿಯಲ್ಲಿ ಗೌರವಿಸುವುದು, ಅವರಲ್ಲಿ ಯಾವ ರೀತಿಯಲ್ಲಿ ಮಾತಾಡೋದು, ಅವರ ಮಾತುಗಳೇನು, ಅವರ ಅನಿಸಿಕೆಗಳು ಏನು, ಅವರ ಸಮಸ್ಯೆಗಳು ಏನು, ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸುವುದು, ಅವರನ್ನು ಒಂದು ಸಮಾಧಾನ ಮಾಡಿ ಅವರ ಸಾಂತ್ವನ ಹೇಳಿ ಕಳಿಸುವಂಥ ಒಂದು ಛಲ, ಆ ದೇವರೇ ಕೊಟ್ಟಂಥ ಒಂದು ಬಲ ಅಂತ ಹೇಳ್ಬೋದು. ಎಲ್ಲಿಯ ಮಟ್ಟಿಗೆ ಸಮಾಜ ಸೇವೆ ಅಂತ ಹೇಳಿದರೆ ನಾನು ಹತ್ತಿರದಿಂದ ಕಂಡಿದ್ದೇನೆ. ಒಂದು ಕುಟುಂಬದವರು ಅವರ ಮರುದಿವಸ ಹೆಣ್ಣು ಕೊಡುವಂಥ ಹೆಣ್ಣಿನ ಮದುವೆ ಸಂದರ್ಭದಲ್ಲಿ ಅವರು ಮೊದಲಿನ ದಿವಸ ಬರ್ತಾರೆ. ತಮಗೆ ಗೊತ್ತಿರ್ಬೋದು, ಮದುವೆ ಅಂತ ಹೇಳಿದರೆ ಚಿನ್ನ ಇದನ್ನೆಲ್ಲ ತಗೊಳ್ಳಿಕ್ಕೆ ಮನೆಯವರಿಗೆ ತುಂಬ ದುಡ್ಡಿನ ಅವಶ್ಯಕತೆ ಇರ್ತದೆ. ಆವಾಗ ಆ ಮನೆಯವರಿಗೆ ದುಡ್ಡಿನ ಪೂರೈಕೆ ಆಗಲಿಲ್ಲ. ಅವತ್ತಿನ ದಿವಸ ಮರುದಿವಸ ಮದುವೆ. ಅವರು ಅಣ್ಣನ ಹತ್ರ ಬರ್ತಾರೆ, ಬಂದು ಹೀಗೆ ಸಮಸ್ಯೆ ಅಂತ ಹೇಳ್ತಾರೆ. ಇದು ನಾನು ಕಂಡದ್ದು. ಈಗ ನಮ್ಮ ಹತ್ರ ವ್ಯವಸ್ಥೆಗಳಾಗಲಿಲ್ಲ, ಏನೋ ನೀವು ಸಹಾಯ ಮಾಡಬೇಕು ಅಂತೇಳಿ.
ಅವರು ಅದೇ ಹೊತ್ತಿಗೆ ಹೇಳ್ತಾರೆ, ಎಷ್ಟು ಹಣ ಆಗಬೇಕು, ಎಲ್ಲಿ, ಯಾವ ಕಡೆಯಲ್ಲಿ, ಆಯ್ತು ನೀವು ಹೋಗಿ ನಾನು ಅದನ್ನು ನಿಮ್ಮ ಮನೆಗೆ ಮುಟ್ಟಿಸ್ತೇನೆ, ನಾನು ನಿಮಗೆ ತಲುಪಿಸ್ತೇನೆ ಅಂತ ಹೇಳ್ತಾರೆ. ಮರುದಿವಸ ಅವರ ಮದುವೆ ನಡೀತದೆ. ಅದು ಎಲ್ಲಿಯ ತನಕ ಒಂದು ಇದು ಅಂತ ಹೇಳಿದರೆ ಗೌರವ ಅಂತ ಹೇಳಿದರೆ, ಸಮಾಜದಲ್ಲಿ ಯಾರೂ ಒಂದು ಶೋಷಣೆಗೊಳಗಾಗಬಾರ್ದು, ಯಾರೂ ಕಮ್ಮಿ ಅಂತೇಳಿ ಅನಿಸ್ಕೊಳ್ಬಾರ್ದು, ಯಾರು ಶ್ರೀಮಂತರು ಅಂತೇಳಿ ಅನಿಸ್ಕೊಳ್ಬಾರ್ದು, ಎಲ್ಲರೂ ಸಮಾನರು. ಯಾಕೆಂತೇಳಿದ್ರೆ ಅವರ ನಾಳೆ ಆ ಒಂದು ಜವಾಬ್ದಾರಿಯುತ ಕೆಲಸ ಆಗಬೇಕಾದ್ರೆ ನನ್ನಿಂದ ಖಂಡಿತ ಸಹಾಯ ಆಗಬೇಕು ಅಂತ ಹೇಳುವಂಥ ಒಂದು ಭಾವನೆ ಇಟ್ಟವರು ಕಾವು ಹೇಮನಾಥ್ ಶೆಟ್ಟಿ ಅವರು. ಆದರೆ ನಾವು ಯಾವ ಮಟ್ಟಿಗೆ ಅವರ ಆದರ್ಶಗಳನ್ನು ಪಾಲಿಸಬೇಕು. ಅವರು ಬಹಳಷ್ಟು ಶ್ರೀಮಂತರಲ್ಲ, ಬಹಳಷ್ಟು ಫ್ಯಾಕ್ಟ್ರಿಗಳಿಲ್ಲ, ಬಿಲ್ಡಿಂಗ್ಗಳಿಲ್ಲ, ಒಂದು ಸಾಮಾನ್ಯ ಕೃಷಿಕರು ಅಂತ ಹೇಳಿದರೆ, ಆದರೆ ಅವರ ಹತ್ರ ಇರುವಂಥ ಅದೇ ಶ್ರೀಮಂತಿಗೆ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಎಲ್ಲರಿಂದ ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಬಹಳಷ್ಟು ನಮ್ಮ ಮುಖಂಡರಿದ್ದಾರೆ. ಇವತ್ತು ಅವರೆಲ್ಲ, ನಾನು ಹೇಳೋದು ಅವರೆಲ್ಲ ಮಾತಾಡ್ಲಿಕ್ಕಿರುವವರು. ಆದರೆ ಹೇಮನಾಥ್ ಶೆಟ್ಟಿ ಅವರ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿಂದ ಹಿಡಿದ್ರೆ ಆ ಕೊನೆ ತನಕ ಮಾತಾಡುವವರೇ ಇರುವಂಥವ್ರು. ಯಾರು ಒಂದೆರಡು ಮಾತಾಡದೆ ಇರ್ಲಿಕ್ಕಿಲ್ಲ. ನನಗೂ ಒಂದೆರಡು ಮಾತಾಡಬೇಕು ಅಂತ ಹೇಳಿದ್ರೆ ಸಮಯದ ಅಭಾವ ಇದೆ. ನಾನೇ ಮಾತಾಡಿದ್ದು ಜಾಸ್ತಿ ಆಗ್ತದೆ. ನನಗೂ ಈ ಬಗ್ಗೆ ಒಂದು ಸರಿಯಾಗಿ ಮಾತಾಡಿದರೆ ನನಗೂ ಒಂದು 2-3 ಗಂಟೆ ಮಾತಾಡಲಿಕ್ಕೆ ಇದೆ. ಯಾಕೆಂತ ಹೇಳಿದ್ರೆ ಅಷ್ಟು ಆತ್ಮೀಯತೆಯಿಂದ ನಾವು ಇದ್ದವರು. ಇವತ್ತು ನಡೆದಾಡುವ ದೇವರನ್ನು ಕೂಡ ಮನೆಯಿಂದ ನಮ್ಮ ಎಲ್ಲರ ಒಟ್ಟಿಗೆ ನೀವು ನಡೆದಾಡಲಿಕ್ಕೆ ಬಿಟ್ಟಿದ್ದೀರಾ. ಅದೇ ದೇವರು ನಾನು ಎನಿಸೋದು, ನಾವೆಲ್ಲ ನಂಬುವಂಥ ದೇವರು ಅವರಿಗೆ ಉಜ್ವಲ ಭವಿಷ್ಯವನ್ನು ನೀಡಲಿ, ಅವರಿಗೆ ಆರೋಗ್ಯವನ್ನು ನೀಡಲಿ, ಸಮಾಧಾನವನ್ನು ನೀಡಲಿ, ಶಾಂತಿಯನ್ನು ನೀಡಲಿ, ಅವರ ಮನೆಯವರಿಗೂ ಕೂಡ ಒಳ್ಳೆಯ ರೀತಿಯ ಸಮಾಧಾನಕರವಾದಂಥ ಭವಿಷ್ಯವನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಅವರ ಧರ್ಮಪತ್ನಿ ಅನಿತಕ್ಕರವರು ಅಲ್ಲಿ ಶಕ್ತಿ ಮನೆಯಲ್ಲಿ ಉಂಟು ಅಂತ ಹೇಳಿದರೆ ಅದು ಯಾವ್ಯಾವ ರೀತಿಯ ಶಕ್ತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ಶಕ್ತಿ ಅನಿತಕ್ಕ, ಆ ಮನೆಯಲ್ಲಿ ಇರುವಂಥವರು ಎಲ್ಲ ಶಕ್ತಿಗಳಾದರೆ ಅದರಲ್ಲಿ ಒಂದು ಒಳ್ಳೆ ಅಂತ ಹೇಳಿದರೆ ಒಂದು ಶಕ್ತಿ, ಆ ಶಕ್ತಿ ಇದ್ದ ಕಾರಣ ಅವರೆಲ್ಲ ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಾತನ್ನು ಹೇಳಿಕೊಂಡು, ನಾವೆಲ್ಲ ನಂಬುವಂಥ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಆರೋಗ್ಯವನ್ನು ಕೊಡಲಿ, ಅವರು ಏನೇನು ಬಯಸ್ತಾರೆ ಅದೆಲ್ಲ ಕೊಡಲಿ. ಈಗ ಒಂದು ಕ್ರಿಸ್ಮಸ್ ಸಂದರ್ಭ, ಈ ಸಂದರ್ಭದಲ್ಲಿ ಬಾಲ ಯೇಸುವಿನಲ್ಲಿ ನಾನು ಕೂಡ ವಿನಂತಿ ಮಾಡ್ತೇನೆ, ಅವರಿಗೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಒಳ್ಳೆಯ ಒಂದು ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಕೊಡಲಿ. ಅವ್ರಿಗೆ ನಾವು ಬೇಡುವಂಥದ್ದು ಒಂದೇ, ನಮ್ಮೊಂದಿಗಿರುವಂಥವರು ಆರೋಗ್ಯದಿಂದ ಇರಬೇಕು. ಆರೋಗ್ಯದಿಂದ ಇದ್ದರೆ ನಾವು ಸದಾ ನಗ್ನಗ್ತಾ ಇರ್ತೇವೆ. ತಾವು ಕೂಡ ಹೇಮಣ್ಣ ಮತ್ತು ಅನಿತಕ್ಕ ತಾವು ಕೂಡ ನಗ್ನಗ್ತಾ ಬಾಳಿ ನಿಮ್ಮ ಮನೆಯವರು ಕೂಡ ಸುಖದಿಂದ ಇರಲಿ, ದೇವರು ನಿಮಗೆ ಎಲ್ಲರಿಗೂ ಆಶೀರ್ವಾದವನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಮಗದೊಮ್ಮೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಆಯೋಜಕರು ಫಾರೂಕ್ ಬಾಯಬಿ ಅವರು ಮೊನ್ನೆ ಹೇಳಿದರು, ನಾವು 24ನೇ ತಾರೀಕಿನಂದು ಇಲ್ಲಿ ಮಾಡುವ, ನಮ್ಮ ತುಂಬ ಜನ ಇದ್ದಾರೆ, ಎಲ್ಲ ಮಾಡುವ ಅಂತೇಳಿ. ನಾನು ಹೇಳಿದೆ, ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ. ಫಾರೂಕ್ ಬಾಯಬಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರೂ ಶುಭವಾಗಲಿ ಅಂತೇಳಿ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಊಟ ಎಲ್ಲ ಆದ ನಂತರ ಪಾಯಸ ಬರ್ತದೆ. ಇದೆಲ್ಲ ಆದ ನಂತರ ನಾನು ಕೊನೆಗೆ ಒಂದು ಗ್ಲಾಸ್ ನೀರು ಥರ ಬಂದಿದ್ದೇನೆ ಅಷ್ಟೇ. ಪುನೀತ್ ರಾಜ್ಕುಮಾರ್ ಅವರ ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ, ಎದುರು ಯಾರೇ ನಿಂತರೂ ಪ್ರೀತಿ ಹಂಚುವ ಸರದಾರ ಅಂತೇಳಿ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ, ತನ್ನೆದುರಿಗೆ ಯಾರಿಗೂ ಬಂದರೂ ಕೂಡ ಪ್ರೀತಿಯನ್ನು ಹಂಚುವಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ರಾಜಣ್ಣ ಅಂತೇಳಿ ಇಷ್ಟಪಡ್ತೀನಿ. ಸುಮಾರು ವರ್ಷದಿಂದ ಅಣ್ಣನನ್ನು ನಾನು ನೋಡಿದ್ದೇನೆ. ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳಿಬೇಕು, ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಶೈಕ್ಷಣಿಕವಾಗಿ ಯಾವ ರೀತಿ ಇರಬೇಕು, ಧಾರ್ಮಿಕವಾಗಿ ಯಾವ ರೀತಿ ಇರಬೇಕು, ಸಾಮಾಜಿಕವಾಗಿ ಯಾವ ರೀತಿ ಇರಬೇಕು ಅಂತೇಳಿ ಒಬ್ಬ ವ್ಯಕ್ತಿಯನ್ನು ನಾವು ಉದಾಹರಣೆಯಾಗಿ ಪುತ್ತೂರು ತಾಲೂಕಿನಲ್ಲಿ ತಗೊಳ್ಳೋದಾದರೆ
ಅದು ಹೇಮನಾಥ್ ಶೆಟ್ಟಿ ಅವರನ್ನು ನಾವು ತಗೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಅವರ ಅನುಭವ ಎಷ್ಟು ಅಂತ ಹೇಳಿದ್ರೆ, ಬೇರೆ ಬೇರೆ ಜನರಿದ್ದಾರೆ ರಾಜಕೀಯದಲ್ಲಿ. ಈಗ ಅವಕಾಶವನ್ನ ತಾವೇ ಸೃಷ್ಟಿಸಿಕೊಂಡು ಬಂದವರು. ಆದರೆ ಒಬ್ಬ ವ್ಯಕ್ತಿ ತಾಳ್ಮೆಯನ್ನ ಇಟ್ಟುಕೊಂಡ್ರೆ ಯಾವ ರೀತಿಯಲ್ಲಿ ತಾಳ್ಮೆಯಿಂದ ಯಾವ ರೀತಿ ಬದುಕನ್ನ ಕಟ್ಟಿಕೊಳ್ಬಹುದು ಅಂತ ಹೇಳಿದ್ರೆ ಅದು ಹೇಮನಾಥ್ ಶೆಟ್ಟಿ ಅವರ ಹತ್ರ ನಾವು ಕಲಿಬೇಕು. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ತ್ಯಾಗ, ಇಷ್ಟು ದೊಡ್ಡ ಬದುಕು, ಇಷ್ಟು ದೊಡ್ಡ ತಾಳ್ಮೆ ಇರುವಂತಹ ವ್ಯಕ್ತಿ ಅಷ್ಟು ಸುಲಭದಲ್ಲಿ ನಮಗೆ ಸಿಗೋದಿಲ್ಲ. ಸಿಕ್ಕಿದಂತ ಪುಣ್ಯ ನಮಗೆ ಈ ರಾಜನ್ನ ಸಿಕ್ಕಿದ್ದಾರೆ. ಮತ್ತೊಂದು ಮಾತನ್ನ ತುಂಬಾ ಜನ ಇಲ್ಲಿ ಮಾತಾಡಿದ್ರು. ನಾನು ಅವರಿಗೆಲ್ಲ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೂ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಅಷ್ಟೇ. ತುಳುವಿನಲ್ಲೊಂದು ಮಾತಿದೆ, ಆಕಾಶದ ಸೂರ್ಯಚಂದ್ರರಿ ಒಂಜೆ ಮೋಣೆರಡ್ಡೆ ಕನ್ನುಲು ಒಂಜಿ ದೇಹದ ರಟ್ಟೆಲು ಅಂಚನೆ ಒಂಜಿ ಒಟ್ಟುಗು ನಮ್ಮ ಸಮಾಜದ ಉಪ್ಪುನಗಲೆ ಒಂಜಿ ಅಣಿತಕ್ಕಲ್ಲ ಒಂಜಿ ಹೇಮನಾಥ ಶೆಟ್ಟಲ್ಲ. ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮುಂದೆ ಒಂದು ಗುರಿ ಇದ್ದರೆ ಹಿಂದೆ ಒಬ್ಬ ಗುರು ಇದ್ದರೆ ಸಾಧಿಸುವ ಛಲ ಇದ್ದರೆ ಸಾಧನೆಗೆ ಅಡ್ಡಿ ಏನು ಅಂತೇಳಿ. ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಶ್ರೇಷ್ಠ ಮಹಿಳೆಯ ಸಹಕಾರ ಇದೆ. ಆದ್ರೆ ಇಲ್ಲಿ ಸ್ಪಷ್ಟ ನಾನು ಹೇಳ್ತೇನೆ, ಅಣಿತಕ್ಕನ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಹೇಮನಾಥ್ ಶೆಟ್ಟರ್ ಇದ್ದಾರೆ. ಹೇಮನಾಥ್ ಶೆಟ್ಟರ ಭವಿಷ್ಯದ ಹಿಂದೆ ಅನಿತಾ ಹೇಮನಾಥ್ ಶೆಟ್ಟರ್ ಇದ್ದಾರೆ. ಇವತ್ತು ರಾಜಕೀಯವನ್ನ ಹಿಡಿದುಕೊಳ್ಬೇಕು ಆಸೆಯನ್ನ ಪಟ್ಟಿದ್ರೆ, ನನಗೆ ಬೇಕೇ ಎನ್ನುವಂತ ಒಂದು ಛಲವನ್ನ ಪಡ್ತಾ ಇದ್ರೆ ಹೇಮನಾಥ ಶೆಟ್ಟಿ ಅವರು ಯಾವತ್ತೋ MLA ಆಗ್ತಾ ಇದ್ರು. ಆದ್ರೆ ನೀವು MLA ಆಗಿ ಅಥವಾ ಅವ್ರು ಆಗ ಹೇಳಿದ್ರು MP ಆಗಿ ಜನರನ್ನ ಎಷ್ಟು ಪ್ರೀತಿಸ್ತಿರೋ ಗೊತ್ತಿಲ್ಲ, ಆದ್ರೆ ತಿರುಗಿ ಹೋಗುವಾಗ ಬೈಯೋರೇ ಇರೋದು. ಆದರೆ ಹೇಮನಾಥ ಶೆಟ್ಟಿಯವರ ಹೆಸರು ಅಜರಾಮರವಾಗಿರುತ್ತದೆ. ಅವರು ಪ್ರತಿಯೊಬ್ಬರಿಗೂ ಅಜಾತ ಶತ್ರುವಾಗಿ ಪುತ್ತೂರಿನಲ್ಲಿ ಬೆಳೆದಿದ್ದಾರೆ. ಪ್ರತಿಯೊಬ್ಬರು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಮರದಲ್ಲಿ ಮಾವಿನಕಾಯಿ ಇದ್ರೆ ಬೇರೆ ಬೇರೆ ರೀತಿಯ ಕಮೆಂಟ್ಗಳು ಇರುತ್ತದೆ. ಆದರೆ ಸಮಾಜ ಇರುವುದೇ ಮಾತಾಡೋದಕ್ಕೆ. ಆದರೆ ಸ್ವಚ್ಛ ಹೃದಯ, ಸ್ವಚ್ಛ ಬದುಕಿನ ಪರಿಕಲ್ಪನೆಯನ್ನ ಇದೇ ರೀತಿ ಎನ್ನುವಂತಹ ಯೋಚನೆ, ಹಿಡಿದ ಕೆಲಸವನ್ನ ಮುನ್ನಡೆಸುವಂತಹ ಚಿಂತನೆ, ಜೊತೆಗೆ ತನ್ನೆಲ್ಲರ ಜೊತೆ ಬೆರೆತು ನಾನು ಒಬ್ಬ ನಿಮ್ಮವನು ಎನ್ನುವಂತ ಯೋಚನೆ, ನಾಯಕತ್ವವನ್ನು ಬದಿಗಿಟ್ಟು ಸಾಮಾಜಿಕವಾಗಿ ಸಾಮಾನ್ಯವಾಗಿ ತೊಡಗಿಸಿಕೊಳ್ಳುವ ಯೋಚನೆ, ಒಬ್ಬ ಹಿರಿಯರಿಗೆ ಒಬ್ಬ ಕಿರಿಯರ ಜೊತೆ ಯಾವ ರೀತಿ ಇರಬೇಕು ಎನ್ನುವಂತ ಯೋಚನೆ, ಪ್ರತಿಯೊಬ್ಬರನ್ನ ತನ್ನ ಸಣ್ಣ ವಯಸ್ಸಿನವನಾದರೂ ಕೂಡ ಅವರಿಗೆ ಗೌರವ ಕೊಟ್ಟು ತನ್ನವ ಎನ್ನುವಂತ ಯೋಚನೆಯನ್ನು ಇಟ್ಟುಕೊಂಡು ಜಾತಿ ಧರ್ಮಗಳನ್ನ ಬದಿಗಿಟ್ಟು, ಯಾವಾಗ ನಾವೊಂದು ದೇವಸ್ಥಾನ ಅಥವಾ ಒಂದು ಮಸೀದಿ, ಒಂದು ಚರ್ಚ್ಗೆ ಹೋಗುವಾಗ ನಾವು ಚಪ್ಪಲಿಯನ್ನ ಬಿಟ್ಟು ಹೊರಗೆ ಹೋಗ್ತೇವೋ, ಅದೇ ರೀತಿಯಲ್ಲಿ ಜಾತಿ ಧರ್ಮಗಳನ್ನ ಬದಿಗಿಟ್ಟು ಜಾತ್ಯತೀತವಾಗಿ ತಾಳ್ಮೆಯಿಂದ ಓರ್ವ ಬದುಕಿನ ಇಲ್ಲಿಯ ತನಕ ಬದುಕಿದ ಒಂದು ಶ್ರೇಷ್ಠ ಒಬ್ಬ ಅಗ್ರಗಣ್ಯ ರಾಜಕಾರಣಿ, ಅಗ್ರಗಣ್ಯ ಸಾಮಾಜಿಕ ಚಿಂತಕ, ಶೈಕ್ಷಣಿಕ ಸಾಧಕ, ಧಾರ್ಮಿಕ ನೇತಾರ ಇದ್ರೆ ಅದು ಕಾವು ಹೇಮನಾಥ ಶೆಟ್ಟಿಯವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತಾಡಿದ್ರೆ ಹೇಳಿದ್ರು ತುಂಬಾ ವಿಷಯಗಳಿದೆ, ತುಂಬಾ ವಿಚಾರಗಳಿದೆ ಅಂತೇಳಿ. ಇವತ್ತು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ನನ್ನಿಂದ ಹೆಚ್ಚು ಸಂತೋಷ ಪಟ್ಟವರು ಅದು ಕಾವು ಹೇಮನಾಥ ಶೆಟ್ಟಿಯವರು. ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬನನ್ನ ಬೆಳೆಸಬೇಕು ಎನ್ನುವಂಥದ್ದು. ಇವತ್ತು ಸಾಮಾಜಿಕವಾಗಿ ಮನೆಯಿಂದ ಒಂದಷ್ಟು ಡಾಕ್ಟರ್ಗಳನ್ನ ಮನೆಯಿಂದ ಕೊಟ್ಟಿದ್ದಾರೆ, ಅದು ಮನೆಯ ಲೆಕ್ಕ. ಒಂದಷ್ಟು ಇಂಜಿನಿಯರ್ಗಳನ್ನ ಮನೆಯಿಂದ ಕೊಟ್ಟಿದ್ದಾರೆ, ಅದು ಮನೆಯ ಲೆಕ್ಕ. ಅದರ ಹೊರತಾಗಿ ಸಮಾಜದಿಂದ ಸಾವಿರಾರು ಡಾಕ್ಟರ್ಗಳನ್ನ ಹೇಮನಾಥ ಶೆಟ್ಟಿಯವರು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬಲದ ಕೈಯಲ್ಲಿ ಮಾಡಿದ ಸಹಾಯವನ್ನ ಎಡದ ಕೈಗೆ ಗೊತ್ತಾಗದ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಸಾಮಾಜಿಕವಾಗಿ ನಾವು ಒಂದು ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ನನ್ನ ಪ್ರಕಾರ ನೀವು ಅವಸರ ಮಾಡಿದ್ರಿ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ
ಹೇಮನಾಥ ಶೆಟ್ಟಿಯವರಿಗೆ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಅಥವಾ ಇಷ್ಟು ಸಣ್ಣ ಕಾರ್ಯಕ್ರಮದಲ್ಲಿ ನೀವು ಈ ಕಾರ್ಯಕ್ರಮನ ಆಯೋಜನೆ ಮಾಡಬಾರದಿತ್ತು. ಓರ್ವ ನಾಗರಿಕ ಸನ್ಮಾನವನ್ನ ಸ್ವೀಕರಿಸುವಂತ ಯೋಗ್ಯತೆ ಇರುವಂತ ವ್ಯಕ್ತಿ ಅದು ಕಾವು ಹೇಮನಾಥ ಶೆಟ್ಟಿಯವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಜಾತಿಯನ್ನ ನೋಡ್ಲಿಲ್ಲ, ಧರ್ಮವನ್ನ ನೋಡ್ಲಿಲ್ಲ, ಬಣ್ಣವನ್ನ ನೋಡ್ಲಿಲ್ಲ, ವ್ಯಕ್ತಿಯನ್ನ ನೋಡ್ಲಿಲ್ಲ, ವ್ಯಕ್ತಿತ್ವವನ್ನ ನೋಡ್ಲಿಲ್ಲ, ಯೋಗವನ್ನ ನೋಡ್ಲಿಲ್ಲ, ಯೋಗ್ಯತೆಯನ್ನ ನೋಡ್ಲಿಲ್ಲ. ತನ್ನವರೆಂಬ ಪರಿಕಲ್ಪನೆಯಿಂದ ಬದುಕಿದ ಒಬ್ಬರ ಶ್ರೇಷ್ಠ ರಾಜಕಾರಣಿ ಸಮಾಜಕ್ಕೆ ಯಾವ ರೀತಿ ಬದುಕಬೇಕು ಎನ್ನುವಂತ ಯೋಚನೆಯನ್ನ ಇಟ್ಟುಕೊಂಡ್ರೆ, ನಾನು ಯಾವ ರೀತಿ ಬದುಕಬೇಕು ಎನ್ನುವುದನ್ನ ಯೋಚನೆಯನ್ನ ಮಾಡಿದ್ರೆ, ಅಥವಾ ಮುಂದೆ ಬರುವಂತ ಯಾವುದೇ ಯುವಕರು ರಾಜಕೀಯದಲ್ಲಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಬದುಕಬೇಕು ಎನ್ನುವುದನ್ನ ಉದಾಹರಣೆಯಾಗಿ ಬೇರೆ ಬೇರೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಯೋಚನೆ ಇದ್ರೆ ಅವರನ್ನ ಬದಿಗಿಟ್ಟು ನಮ್ಮ ಊರಿನ ಓರ್ವ ಮುತ್ಸದ್ದಿ ನಾಯಕ ಹೇಮನಾಥ ಶೆಟ್ಟಿ ಇವರನ್ನ ಫಾಲೋ ಮಾಡಿದ್ರೆ ಬದುಕು ಸಾರ್ಥಕ ಆಗಬಹುದು ಎನ್ನುವುದಕ್ಕೆ ಎಷ್ಟೋ ಜನ ಉದಾಹರಣೆಗಳಿದ್ದಾರೆ. ನಾನು ಮಾತಾಡೋದಿಲ್ಲ, ಆದ್ರೆ ವಿಚಾರಗಳನ್ನ ಹೇಳುವಂತ ಅವಕಾಶವನ್ನ ನನಗೆ ಕೊಟ್ಟಿದ್ದೀರಿ. ಸುಮಾರು ಒಂದು 5-6 ವರ್ಷದಿಂದ ಆತ್ಮೀಯವಾಗಿ ಕಾರ್ಯಕ್ರಮಗಳಲ್ಲಿ ಸಂಘಟಿಸುವಂತ ಯೋಚನೆಗಳು, ಒಂದು ದೊಡ್ಡ ಕಾರ್ಯಕ್ರಮವನ್ನ ಅವರ ಜೊತೆ ಸೇರಿಕೊಂಡು ನಾನು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿತು. ಆದರೆ ಆ ಕಾರ್ಯಕ್ರಮದ ರೂಪುರೇಷೆ ಒಂದು 15ರಿಂದ 20 ಲಕ್ಷದ ಕಾರ್ಯಕ್ರಮ ಆಗಿತ್ತು. ಆದರೆ ಒಂದು 500 ರೂಪಾಯಿಯ ಯೋಚನೆ, ಚಿಂತನೆಯನ್ನ ಮಾಡದೆ ಕಾರ್ಯಕ್ರಮ ಆಗ್ತದೆ ಎನ್ನುವಂತ ಯೋಚನೆಯನ್ನ, ಸದೃಢವಾದ ಗುರಿಯನ್ನ, ದೃಢ ನಿರ್ಧಾರವನ್ನ, ದಕ್ಷತೆಯನ್ನ ಇಟ್ಟುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂತ ಓರ್ವ ಪುಣ್ಯಾತ್ಮ ಇದ್ರೆ ಅದು ಕಾವು ಹೇಮನಾಥ ಶೆಟ್ಟಿಯವರು. ಇವತ್ತು ನಮ್ಮ ರಾಮಕೃಷ್ಣ ವಿದ್ಯಾಸಂಸ್ಥೆ ಆಗಿರಬಹುದು, ಅಥವಾ ಅವರ ಮುಂಡೂರಿನ ಹತ್ತಿರದ ಒಂದು ಬ್ರಹ್ಮಕಲಶ ಆಗಿರಬಹುದು, ಅಥವಾ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಆಗಿರಬಹುದು, ಪ್ರತಿಯೊಂದರಲ್ಲೇ ತೊಡಗಿಸಿಕೊಂಡು ತನ್ನತನವನ್ನ ಬದಿಗಿಟ್ಟು ಸಮಾಜಕ್ಕೆ ಬೇಕಾಗಿ ಯಾವ ರೀತಿ ಬದುಕಬಹುದು ಎನ್ನುವಂತಹ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಮುನ್ನಡೆದಂತ ವ್ಯಕ್ತಿ ಕಾವು ಹೇಮನಾಥ ಶೆಟ್ಟಿಯವರೇ. ನಾನು ನಿಮ್ಮ ಹತ್ರ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ನಿಮಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಣ್ಣನ ನೆರಳು ನಿಮ್ಮ ಜೊತೆ ಬರ್ತದ ನನಗೆ ಗೊತ್ತಿಲ್ಲ, ನೀವು ನೋಡಿದ್ದೀರೇನೋ ಗೊತ್ತಿಲ್ಲ, ನೀವು ನಡೆದುಕೊಂಡು ಹೋಗುವಾಗ ನಿಮ್ಮ ಹಿಂದೆ ನೆರಳು ಬರ್ತದೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅನಿತಾ ಹೇಮನಾಥ ಶೆಟ್ಟಿಯವರು ಪ್ರತಿ ಕ್ಷಣದಲ್ಲಿ ನೆರಳಿನ ರೂಪದಲ್ಲಿ ನಿಮ್ಮ ಹಿಂದೆ ಬರುವಂತ ಏಕೈಕ ವ್ಯಕ್ತಿ ಇದ್ರೆ ಅದು ನಿಮ್ಮ ಈ ಅನಿತಕ್ಕ. ಇಂಥ ಒಂದು ಧರ್ಮ ಪತ್ನಿಯನ್ನ ನೀವು ಪಡಿಬೇಕಿದ್ರೆ ನಿಮ್ಮ ಹಿರಿಯರು ಅಥವಾ ನೀವು ಮಾಡಿದ ಪುಣ್ಯವೋ ಹಿರಿಯರು ಮಾಡಿದ ಭಾಗ್ಯವೋ ತಿಳಿಲಿಕ್ಕಿಲ್ಲ. ಆದರೆ ನೀವು ಮಾಡಿದ ಪುಣ್ಯದ ಫಲವಾಗಿ ನಿಮಗೆ ಅಣಿತಕ್ಕನಂತ ಒಂದು ಧರ್ಮ ಪತ್ನಿ ಸಿಕ್ಕಿದ್ದಾರೆ. ನಿಮ್ಮ ಬದುಕು ಸಾರ್ಥಕವಾಗಿರತಕ್ಕಂತ ಬದುಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ನನಗೆ ಸ್ವಾರ್ಥ, ಮತ್ತೊಂದು ಅಭಿಮಾನ ಇದೆ. ಆ ಮಾತನ್ನ ಹೇಳಿಕೊಂಡು ಮುಗಿಸ್ತೇನೆ. ಕೊಡಗಿನ ಬೆಟಗೇರಿಯಲ್ಲಿ ಜನಿಸಿದ ತಾವುಗಳು ಒಂದೊಮ್ಮೆ ಕೊಡಗಿನಲ್ಲಿ ನೀವು ಇರುತ್ತಿದ್ರೆ ಪುತ್ತೂರಿನಲ್ಲಿಯೂ ಸಮಾಜ ಸೇವೆಗೆ ಒಬ್ಬ ವ್ಯಕ್ತಿಯ ಗೈರ ಆಗ್ತಾ ಇತ್ತು. ಆದ ಕಾರಣ ನೀವು ಪುತ್ತೂರಿಗೆ ಬರಬೇಕಿದ್ರೆ ಕಾವು ಪಂಚಲಿಂಗೇಶ್ವರ ದೇವರ ಆಶೀರ್ವಾದ, ಮಾಲಿಂಗೇಶ್ವರ ನಿಮ್ಮನ್ನ ಈ ಪುತ್ತೂರಿಗೆ ಕರೆಸಿಕೊಂಡಿದ್ದಾರೆ ಅನ್ನೋದಕ್ಕೆ ಇಷ್ಟು ಜನರು ಇಲ್ಲಿ ಸಾಕ್ಷಿಗಳಾಗಿದ್ದೇವೆ. ನಾವೊಂದು ವ್ಯವಸ್ಥೆಗಳ ಜೊತೆಗೆ ತೊಡಗಿಸಿಕೊಂಡು ಹೋಗುವಂತ ಯೋಚನೆಗಳು. ಅನಿತಕ್ಕನ ಹತ್ರ ನಾವು ಬಂದ್ರೆ ಒಮ್ಮೆ ಅಕ್ಕನಾಗಿರ್ತಾರೆ, ಒಮ್ಮೆ ಅಮ್ಮನಾಗಿರ್ತಾರೆ. ಇದು ಎಲ್ಲರ ಭಾವನೆಯಲ್ಲಿ ಇಲ್ಲ. ಆದರೆ ತೊಡಗಿಸಿಕೊಳ್ಳುವಂತಹ, ಸೇರಿಕೊಳ್ಳುವಂತಹ, ಒಟ್ಟಿಗೆ ನಿಲ್ಲುವಂತಹ ಯೋಚನೆಯಲ್ಲಿ ಇದೆ ಎನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ರಾಜಕೀಯ ತಮಗೆ ಭವಿಷ್ಯ ನೀಡುತ್ತದೋ ಗೊತ್ತಿಲ್ಲ. ಆದರೆ ಪುತ್ತೂರಿನ ಲಕ್ಷಾಂತರ ಜನರ ಪ್ರೀತಿ, ಅಭಿಮಾನದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಎನ್ನುವಂತಹ ಆಶಯದ ಮಾತುಗಳನ್ನು ಆಡ್ತಾ ಬದುಕು ಸಾರ್ಥಕವಾಗಲಿ. ಹುಟ್ಟಿದಾಗ ಜಾತಕ, ಸತ್ತಾಗ ಸೂತಕ, ನಡುವಿನಲ್ಲಿ 3 ದಿನದ ನಾಟಕ. ಈ 3 ದಿನದ ಬದುಕಿನಲ್ಲಿ ಶ್ರೇಷ್ಠತೆಯನ್ನ ಮಾಡಿದರೆ ನಾವು ಪರೋಪಕಾರ ಇದವಿತ್ತಂ ಎನ್ನುವಂತಹ ಮಾತಿನೊಂದಿಗೆ ಶ್ರೇಷ್ಠತೆಯ ಬದುಕನ್ನು ನಾವು
ಬದುಕಬಹುದು ಎನ್ನುವಂತ ಯೋಚನೆಗಳನ್ನ ಇಟ್ಟುಕೊಂಡು ಮುಂದೆಯೂ ಕೂಡ ಯಶಸ್ವಿಯಾಗಿರತಕ್ಕಂಥ ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನ ಮಾಲಿಂಗೇಶ್ವರ ದೇವರು, ನೀವು ನಂಬಿಕೊಂಡು ಬಂದಿರತಕ್ಕಂತಹ ದೈವ ದೇವರು ನಿಮಗೆ ಆಶೀರ್ವಾದವನ್ನ ಮಾಡಲಿ ಎನ್ನುವಂತ ಆಶಯದೊಂದಿಗೆ, ದೇವರು ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಬಂದಿರುವವರು ಎಲ್ಲರೂ ಕೂಡ ಹೃದಯದಿಂದ ಇವರಿಗೆ ಹಾರೈಕೆಗಳನ್ನ ಮಾಡೋಣ. ಹಾರೈಕೆಗಳೇ ಸಾಕ್ಷಿಗಳಾಗಿರುತ್ತದೆ, ಹಾರೈಕೆಗಳೇ ನಮಗೆ ಇವರಿಗೆ ಆಶೀರ್ವಾದ ಆಗಿರುತ್ತದೆ ಎನ್ನುವಂತ ಆಶಯದೊಂದಿಗೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನನ್ನ ಮಾತಿಗೆ ಪೂರ್ಣ ವಿರಾಮದ ಚುಕ್ಕಿಯನ್ನು ಇಡುತ್ತೇನೆ. ಜೈ ಹಿಂದ್. ದಲ ಎಲ್ಲಿಯ ವಿಷಯ 45 ವರ್ಷದ ರಾಜಕೀಯ ತುಯ್ನಯ್ಯ ಕೆಲವರಿಗೆ ಅಸ್ತಿತ್ವನೇ ಇಜ್ಜಿ ಆಕಲು, ಕೆಲವರನ್ನ ಬಾಕಿಲ್ಡ್ ಕಾಪುನ ಹಾಕಲೆ, ಕೆಲವರನ್ನ ಕಾರೋಯ್ಪುನ ಹಾಕಲೆ. ಇಂಚಿನ ಮಾತ ರಾಜಕೀಯ ವ್ಯವಸ್ಥೆ ಇನಿ ಅಸ್ತಿತ್ವದ ಬಗ್ಗೆ ಯೋಚನೆ ಮಲ್ಪಂದೆ ಗಟ್ಟಿ ಅಸ್ತಿತ್ವನ ಪಡೆವನ್ನಾರು ಕಾವು ಏಮನ ಸೆಟ್ರಿಂದ ಪನ್ನೀರೇನು ಇಷ್ಟಪಡುತ್ತೆ. ಕೆಲವರೇ ಪುದರೆ ಇಜ್ಜಿ ಇತ್ತೆ ಕಾವು ಏಮನ ಸೆಟ್ರು ಡ್ಯಾಶ್ ಅಂಡ್ ಡೇರಿಂಗ್ ದ ಜನ ಅವು ಆರೆಗೆ ಹಿರಿಯರೆಡ್ದು ಬತ್ತಿನ ಗುಣ ಅವು ಒಂತಲ್ಲ ಕಂಟ್ರೋಲ್ ಆತನ ಅವು ಅನಿತಕ್ಕರ್ದು ಪನ್ನೀರೇ ನೀ ಇಷ್ಟಪಡಪ್ಪೆ ಬುಕ್ಕರೆ ಸಾಧ್ಯ ಇಜ್ಜಾಂಡ್ ಇನ್ನೇ ದಕ್ಷಿಣ ಕನ್ನಡ ಜಿಲ್ಲೆದ ರಾಜಕೀಯಡ್ ಮೇಜಿ ಬೊಟ್ಟುದು ಬೊಬ್ಬೆ ಬಾರ್ದು ಮೈಕ ಬತ್ತೊಂದು ಏತ ಸ್ಥಾನಲೇನು ಗಿಟ್ಟಿ ಸೈನಕ್ಲು ನಮ್ಮ ಕಣ್ಣೆದುರು ಬತ್ತದು ಪೋತೇರಿ ಏಮನ ಸೆಟ್ರಿ ಅವು ಬೊಚ್ಚಿ ಏಮನ ಸೆಟ್ರಿ ಓಲ್ಲ ಅವು ಆಯ್ಜಿಂದು ಕುಲ್ಲುನಾರ ಅತ್ತ ಅವು ಎಜ್ಜಾಪುಜಿಂದ ಕೇನೊಂಚಿನ ಕೆಪಾಸಿಟಿ ಏಮನ ಸೆಟ್ರೆಡ ಉಂಡು ಪಂಡ ತಪ್ಪಾಪುಜಿ ಒಂಜು ಬೇಳೆ ಎಂಚ ಆಪುಜಿ ಏನು ಮಲ್ತು ತೋಜವೆ ಅಂತ ಬಂದದ್ದು ಪಿದಾಡ್ನಗ ಐಕು ಒಲ್ಲ ಅಡ್ಡ ಬತ್ತಿತ್ತನ ಅವು ಅನಿತಕ್ಕ ಬುಕ್ಕೊಂಜಿ ಯಾನು ಸಾಧಾರಣ ಒಂಜಿ 40 ವರ್ಷ ಏಮನ ಸೆಟ್ರೆಡ ತೂಯಿನಂಚಿನ ಮಲ್ಲ ಗುಣ ಅಂದ ಪಂಡ ಒಂಜಿ ಪಡ್ಪೋಸಿ ಒಂಜಿ ಜೋಸ್ತಿಗೆ ಬೋಡಾದು ಬುಡ್ದು ಕೊರಂಚಿನ ಗುಣ ಸ್ನೇಹ ಅಂದ ಪಂಡ ಐಕೆ ಏತ ಬಿಲ್ಲದಿಯೋಡು ಆ ನೆಂಚ ತೂವೋಡು ಓಲಾಗ ಮರ್ಯಾದೆ ತಿಕ್ಕೋಡು ಒಂದು ಪನ್ಪಿನೇನು ರಕ್ತಗತವಾದ ಪಡೆ ಒಂದು ಬತ್ತಿನಂಚಿನ ಗುಣ ಏಮನ ಸೆಟ್ರೆನ ಯಾನ್ ಬಾರಿ ಖುಷಿ ಪಡೆಯನಂಚಿನ ಒಂಜಿ ಗುಣ ಅವು ಆರೆ ಒರಿ ಒಂಜಿ ಜೋಸ್ತಿ ಒವ್ವೇ ತಪ್ಪಂತಲ್ಲ ಐನು ಸರಿ ಮಲ್ಪರೆ ಪ್ರಯತ್ನ ಮಲ್ತದ ಆಯನು ದೂರ ಮಲ್ಪಂದೆ ಒಟ್ಟಿಗೆ ದೀವನಂಚಿನ ಒಂಜಿ ವ್ಯಕ್ತಿತ್ವ ಏಮನ ಸೆಟ್ರೆಡ ಮಾತಿರ್ಲ ಬೋಡಪ್ಪನ ಆತು ಪಾತಿರ್ದಿರಿ ಇನಿ ಧಾರ್ಮಿಕತೆ ಅವಡು ಒವ್ವೇ ಒಂಜಿ ಸಂಘಟನೆದ ವಿಚಾರ ಅವಡು ಏಮನ ಸೆಟ್ರೆ ಅಲ್ಲಿ ಪೋದು ಅರ್ಧ ಗಂಟೆ ಕುಲ್ಲುನೆ ನಾಡ ಒವ್ವೇ ಕಾರ್ಯಕ್ರಮಕ್ಕೆ ಕೊರತೆಜ್ಜಂದು ನಡಪುನಂಚಿನ ಯೋಗ ಬರ್ಪುಂಡು ನಮ್ಮ ಅವು ಆರೆನ ಅನುಭವ ಕಾಲೇಜ್ ಹಿಡ್ದು ಬತ್ತಿನ ಹಿಡ್ದು ಬುಕ್ಕ ರಾಜಕೀಯ ಬತ್ತಿ ಬುಕ್ಕ ಏತಾ ಜನ ಏಮನ ಸೆಟ್ರೇನು ಬರಿಕಿದೀಯರ ಪ್ರಯತ್ನ ಬಲ್ದೇರು ಪೀನಿಕ್ಸ್ ಲೆಕ್ಕಲ ಹಾಕಿದೇರು ಆಶ್ಚರ್ಯ ಆಗ್ತಂಡು ಇನಿ ಏರೇ ಬೆರಿಬೊಟ್ಟಿನ ಕ್ಲಿಪ್ಪು ಅಣ್ಣಾಂದು ಬಂಡದ ಕೈತಾಲ್ ಕುಲ್ನ ಕ್ಲಿಪ್ಪು ಆಂಡ ಅಕಲ್ನ ಮನಸ್ಸು ದಾದಂಡು ಒಂದು ಪನ್ಬಿನೆ ನಮಗ್ ಗೊತ್ತಿಜ್ಜಂಡು ಆಂಡ ಪುತ್ತೂರ್ದ ಮಾಲಿಂಗೇಶ್ವರಿ ಆರೇನೆ ಸಾರ ಜನತ ನಡುಟ್ಟು ಲಕ್ಷ ಜನತ ನಡುಟ್ಟು 6 ಲಕ್ಷದ ತೋಜುನಂಚಿನ ಒಂಜಿ ವ್ಯಕ್ತಿತ್ವನು ಕೊಡ್ತೀರಿ ಅವು ಯಾನ ಆರ್ನ ಹಿರಿಯಾರಿಪ್ಪುನಾಗೆಲ್ಲ ತೂತೆ ಅವು ಕೊಡಗೇರಿ ಇಂದ ಬಂಡ ಒಂಜಿ ಸ್ಥಾನಮಾನ ಬಂಡದು ಅಗಲ ಒಂಜಿ ಬೆಡಿಲ ಇಪ್ಪುಂಡು ಅಂಚಿನ ಒಂಜಿ ಇಂದುಂಡು ಮೂಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಅವು ಬಂಟೆಯಿಂದ ಪನ್ಪಿನಂಚಿನ ಒಂದುಂಡು ಅವು ಒವ್ವೇ ಕಾರ್ಯಕ್ರಮ ಆವಾಡು ಬಂಟೆಯಿಂದ ಪನ್ಪಿನಂಚಿನ ನೆಲೆಟ್ಟು ಐನ ಸಮರ್ಥವಾದ ನಿಭಾಯಿಸವನಂಚಿನ ಒಂಜಿ ವ್ಯಕ್ತಿತ್ವ ಇನ್ನು ಏಮನ ಸೆಟ್ರೆಡ ಉಂಡು ಬೊಕ್ಕೊಂಜಿ ದಾದ ಬಂಡ ಆರೆಗೆ ಬೊಡಾಪನಾತ್ ಎದುರುಡು ಬರಂದೆ ಪಿರವುಡೆ ಅಭಿಮಾನಿಲು ಉಲ್ಲೇರೆ ಆರ್ನ ಒಟ್ಟಿಗೆ ತಿರುಗೊಂಡಿಜ್ಜಿ ಆರ್ನ
ಒಟ್ಟಿಗೆ ಕರಿಯುಡುಂದಿಜ್ಜಿ ಆಂಡ ಆರೇನ ಮಿತ್ತ ಅಭಿಮಾನದಿ ನಂಚಿನ ಏತೋ ಜನೈನಿ ಪುತ್ತೂರುಡುಂಡು ಜಾಸ್ತಿ ಪಾತ್ರೆ ಪೋಪುಜಿ ಎನ್ನ ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಾಲಿಂಗೇಶ್ವರಿ ಯಾ ನಮ್ಮನ ಅಂಚಿನ ದೈವ ದೇವಿರು ನಮ್ಮ ಮಾತ ಆ ನಮ್ಮನ ಅಂಚಿನ ಆ ಮಿತ್ತ ಶಕ್ತಿ ಭಗವಂತೆ ಆರೆಗೆ ಆ ಅನಿತ ಅವ್ರನ್ನ ಕುಟುಂಬಕ್ಕೆ ಆಯುರ ಆರೋಗ್ಯ ಸುಖ ಸಂಪತ್ತನ್ನು ಕೊರಡು ಆರೆಗೆ ಅವ್ರನ್ನ ಕುಟುಂಬಕ್ಕೆ ಉಜ್ವಲವಾಗಿ ನಂಚಿನ ಭವಿಷ್ಯನ ಕೊರಡು ಪಣ್ಣೊಂದು ಅವಕಾಶ ಹೊಂದಿಸಿದ್ರೆ ಪಾತ್ರ ಏನಾನು ಮಾಡು ಕೈಗೆ ದೊರೆತುಜ್ಜುಗವ ನಾನೇನು ಹುಲಕಡ್ಡಿ ಎಂಬ ನುಡಿಬೇಡ ಹೀನಮಾವುದು ಮಿಲ್ಲ ಜಗದ ಗುಡಿಯುಳಿಗದಿ ತಾಣ ನಿನಗೆ ಹುದಿಲ್ಲಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದರು. ಒಂದು ಸಮಾಜದಲ್ಲಿ ಬರುವಾಗ ಬೆತ್ತಲೆಯಾಗಿ ಬರ್ತಾರೆ, ಹೋಗುವಾಗಲೂ ಕೂಡ ಬೆತ್ತಲೆಯಾಗಿ ಹೋಗ್ತಾರೆ ಈ ಜಗದಲ್ಲಿ. ಆದರೆ ಬಂದು ಹೋಗಳ ನಡುವೆ ಇರುವಂತಹ ಈ ಒಂದು 3 ದಿನಗಳ ಬಾಳು, ಇದರಲ್ಲಿ ಸಾಧಿಸುವಂಥದ್ದು ಅದು ಅಪಾರ ಅಂತ. ಈ ಜಗತ್ತಿನಲ್ಲಿ ಸುಮಾರು 145 ಕೋಟಿ ಜನ ಇದ್ದಾರೆ ಈ ದೇಶದಲ್ಲಿ. ಪ್ರತಿಯೊಬ್ಬರಲ್ಲಿ ಕೂಡ ಒಂದೊಂದು ವ್ಯಕ್ತಿತ್ವಗಳು ಇರ್ತದೆ. ಆದರೆ ಒಂದು ಜನಮಾನಸದಲ್ಲಿ ಹಚ್ಚ ಹಸಿರಾಗಿ ಉಳಿಯುವಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಅದು ಕೆಲವರಿಗೆ ಮಾತ್ರ ಅಂತ. ನಾನು ಮೊನ್ನೆ ಆ ಒಂದು ಭವ್ಯವಾದ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದೆ. ಬಹಳ ಜನ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಛಾಪನ್ನು ಮೂಡಿಸುವಂಥ ಒಂದು ಸಂದರ್ಭದಲ್ಲಿ ಒಂದು ಅಸ್ತಿತ್ವ ಇರ್ತದೆ ಅಂತ ಪ್ರತಿಯೊಬ್ಬರಲ್ಲಿ ಕೂಡ. ಅದು ಒಬ್ಬ ಜನಪ್ರತಿನಿಧಿಗಳಾಗಿರುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಳಿರ್ತದೆ. ಆದರೆ ಹೇಮನಾ ಶೆಟ್ಟಿಯವರು ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ಇನ್ನುಳಿದ ಹೊರ ಒಂದು ಜಿಲ್ಲೆಗಳಲ್ಲಿ ಕೂಡ ಇರ್ಬೋದು. ಆದರೆ ವಿಶೇಷವಾಗಿ ಈ ಜಿಲ್ಲೆಗಳಲ್ಲಿ ಯಾವ ಪರಶುರಾಮನ ಸೃಷ್ಟಿಯ ಈ ಕಡಲಿನ ಈ ಕರೆಯಲ್ಲಿ ಒಂದು ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿದವರು ಸನ್ಮಾನ್ಯ ಹೇಮನಾ ಶೆಟ್ಟಿಯವರು. ನಾನಿಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು, ನಾನು ಮೊನ್ನೆ ಕೂಡ ಹೇಳಿದ್ದೆ, ಹೇಮನಾ ಶೆಟ್ಟಿಯವರು ಒಬ್ಬ ಶಾಸಕರಲ್ಲ, ಒಬ್ಬ ಸಂಸದರೂ ಅಲ್ಲ, ಒಬ್ಬ ಮಾಜಿ ಶಾಸಕರೂ ಅಲ್ಲ. ಆದರೆ ಇವತ್ತು ಒಂದು ಸಮಾಜದಲ್ಲಿ ಅದೆಲ್ಲವನ್ನೂ ಕೂಡ ಪಡ್ಕೊಂಡಕ್ಕಿಂತಲೂ ಹೆಚ್ಚಿನ ಒಂದು ಜನಮನ್ನಣೆಯನ್ನು ಸನ್ಮಾನ್ಯ ಹೇಮನಾ ಶೆಟ್ಟಿಯವರು ಪಡ್ಕೊಂಡಿದ್ದಾರೆ. ವ್ಯತ್ಯಾಸಗಳು ಎಷ್ಟೇ ಇರ್ಬೋದು, ವಿಚಾರಗಳು ಎಷ್ಟೇ ಇರ್ಬೋದು, ಆದರೆ ಆ ಛಾಪನ್ನು ಮೂಡಿಸಲಿಕ್ಕೆ ಅದು ಯಾರಿಂದಲೂ ಸಾಧ್ಯ ಆಗಲ್ಲ. ಅಂತಹ ಒಂದು ವ್ಯಕ್ತಿತ್ವ ಅದು ಹೇಮನಾ ಶೆಟ್ಟಿಯವರಲ್ಲಿ ಇದೆ ಅಂತ ನಮಗೆ ಕೂಡ ಕೆಲವೊಂದು ಸಲ, ನಾನು ಮೊನ್ನೆ ಮಾತಾಡಿದೆ, ದಿವ್ಯಣ್ಣ ಒಂದು ಉದಾತ್ತವಾದ ಒಂದು ಸಂದೇಶವನ್ನು ಕೊಟ್ಟರು ಅಲ್ಲಿ. ನನ್ನ ಅಣ್ಣ ಒಂದು ಭ್ರಾತೃತ್ವದ ಪ್ರೇಮ ಅಂತ ಏನಿದೆ ಅಂತ, ಒಂದು ಸಹೋದರತ್ವದ ಪ್ರೇಮ ಏನಿದೆ ಅಂತ ಹೇಳಿದರೆ ಅದು ಆ ಕುಟುಂಬವನ್ನು ನೋಡಿ ಕಲಿಬೇಕು ಅಂತ. ನಮಗೆ ಆಶ್ಚರ್ಯ ಆಗ್ತದೆ. ಒಂದು ಕುಟುಂಬ ಅಂತ ಹೇಳಿದರೆ ಗಂಡ ಹೆಂಡತಿ ಒಂದು ಮಗ ಅಥವಾ ಮಗಳಿಗೆ ಸೀಮಿತವಾದ, ಅಥವಾ ಗಂಡ ಹೆಂಡತಿ ಇಬ್ಬರೇ ಇರ್ತಕ್ಕಂಥ ಒಂದು ಕೌಟುಂಬಿಕ ಹಿನ್ನೆಲೆಯ ವಿಚಾರಗಳಲ್ಲಿ ಇವತ್ತು ಈ ಸಮಾಜ ಮುಂದುವರಿಯುವಾಗ ಒಂದು 20 ಜನ 30 ಜನ, ಅದು ತಂಗಿಯಂದಿರೋ, ಅಣ್ಣಂದಿರೋ, ತಮ್ಮಂದಿರ, ನಾದಿನಿಯರ ಮಕ್ಕಳ, ಇವರೆಲ್ಲರನ್ನ ಇವತ್ತು ಜೊತೆಯಾಗಿಕೊಂಡು ಹೋಗ್ತಕ್ಕಂಥ ಒಂದು ಕುಟುಂಬದ ನಾಯಕತ್ವ. ಎಲ್ಲಿ ನೀವು ಕುಟುಂಬದ ನಾಯಕತ್ವವನ್ನು ತಗೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ, ಈ ಸಮಾಜದ ನಾಯಕತ್ವವನ್ನು ತಗೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ಅರ್ಹ ಇದೆ ಅವರಿಗೆ. ಕೆಲವರಿಗೆ ಹಾಗಲ್ಲ, ನಮ್ಮ ಮನೆ ತೂತು, ನಮ್ಮ ಒಲೆ ತೂತು, ಎಲ್ಲವೂ ತೂತು. ಆದರೆ ಈ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಹೋಗ್ತಾ ಇದ್ದೇವೆ, ಅದರಲ್ಲಿ ಫಲಿತಾಂಶಗಳಿಲ್ಲ, ಜನ ಒಪ್ಪುವುದಿಲ್ಲ. ಆದರೆ ಹೇಮನಾ ಶೆಟ್ಟಿಯವರು ಅಂತಹ, ನಾನಿಲ್ಲಿ ಮಾತಾಡಿದ್ದು ಆ ಭ್ರಾತೃತ್ವ ವಿಚಾರಗಳು ಅಂತ. ಅವರು ಸ್ವಾಗತದಲ್ಲಿ ಮಾತಾಡಿದಾಗ ನಮಗೂ ಕೂಡ ಒಂದು ರೋಮಾಂಚನ ಆಯಿತು. ದುರ್ಗಣ್ಣ ಅವರು ಪ್ರತಿಯೊಂದಕ್ಕೂ ಕೂಡ ಅವರ ಕಮೆಂಟ್ ಇರ್ತಿತ್ತು. ಆದರೆ ಮೊನ್ನೆಯ ಆ ಮಾತುಗಳಿಗೆ ಅವರು ಹೇಳಿದರು, ಇದು ನೈಜವಾದ ಮಾತುಗಳು ಅಂತ. ನನ್ನ ಅಣ್ಣನ ಇದರಲ್ಲಿ ನಾನು ದೇವರನ್ನು ಕಂಡೆ. ನನ್ನ ಅಣ್ಣ ಅಲ್ಲ ಅವರು, ಹೇಮನಾ ಶೆಟ್ಟರು. ಅದಕ್ಕೆ ಉತ್ತರವಾಗಿ ಅವರು ಹೇಳಿದರು, ನನ್ನ ತಮ್ಮಂದಿರಲ್ಲಿ ನಾನು ದೇವರನ್ನು ಕಂಡೆ, ನನ್ನ ತಮ್ಮಂದಿರಲ್ಲ ಅವರು ಅಂತ. ಎಂಥ ಮಾತುಗಳು. ಬಹುಶಃ 60 ಮೊನ್ನೆ ಯಾರೋ ಹೇಳಿದರು, ಇದು ಅಲ್ಲಿಂದ ಅದು ಒಂದು ಸಸ್ಯದ ಏನೋ ಇದೆ, ಅದರಲ್ಲಿ 60ನೇ ವರ್ಷದ ಒಂದು ಶಾಂತಿಗಳು ಏನೇ ಇರಲಿ, ನನ್ನ ಲೆಕ್ಕದಲ್ಲಿ ಮತ್ತೆ ಪ್ರಾರಂಭ ಆಗ್ತದೆ ಹೇಮನಾ ಶೆಟ್ಟಿಯವರ
ಈ ಒಂದು ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲವೂ ಕೂಡ 61ರಿಂದ ಆರಂಭ ಆಗ್ತದೆ, ಆರಂಭ ಆಗಬೇಕು. ನಿಮ್ಮಂಥವರ ಸಮಾಜ, ಅದು ರಾಜಕೀಯವಾದ ಅಧಿಕಾರಿಗಳು ಇರಲಿ ಇಲ್ಲದಿರಲಿ ಆ ವಿಚಾರ ಅದು ಏನಿಲ್ಲ, ಅದೆಲ್ಲವೂ ಕೂಡ ಒಂದು ದೈವದತ್ತವಾದ ಇದು, ಯಾರಿಗೇನಾಗ್ತದೆ ಅದು. ಆದರೆ ನೀವು ಎಲ್ಲೂ ಸೋತಿಲ್ಲ ಅಂತ ಅನಿಸ್ತದೆ ನನಗೆ. ನೀವು ಜನಮನ್ನಣೆಯನ್ನು ಪಡ್ಕೊಳ್ಬೇಕಿದ್ರೆ ನೀವು MLA ಆಗಬೇಕಾದ್ದಿಲ್ಲ, ನೀವು ಸಂಸದರಾಗಬೇಕಾದ್ದಿಲ್ಲ. ಅದನ್ನು ಎಲ್ಲಿಂದ ಯಾರಿಂದಲೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಗುಟ್ಟು ಏನಿದೆ ಮೊನ್ನೆ ಮಾತಾಡಿದೆ. ಇನ್ನೂ ಕೂಡ ಹೇಮನಾಥ್ ಶೆಟ್ಟಿಯವರು, ಅವರ ವ್ಯಕ್ತಿತ್ವ, ಅವರ ವಿಚಾರಗಳು ಯಾರಿಗೂ ಕೂಡ ಗೋಚರ ಆಗುವುದಿಲ್ಲ, ಗೋಚರ ಆಗಲಿಕ್ಕಿಲ್ಲ. ಏನಿದರ ಗುಟ್ಟು ಎನ್ನುವುದು ಅರ್ಥ ಆಗಲ್ಲ ಅಂತ ಒಬ್ಬ ಸೌಮ್ಯವಾದಿಯಾಗಿ ಮೊನ್ನೆ ಹೇಳಿದರು, ಹೇಮನಾಥ್ ಶೆಟ್ಟಿ ಕೋಪನೇ ಬರುವುದಿಲ್ಲ ಅಂತ. ನಾನು ಅಲ್ಲಿ ಮೊನ್ನೆ ಮಾತಾಡಿದೆ, ಹೇಮನಾಥ್ ಶೆಟ್ಟಿ ಅವರಿಗೆ ಕೋಪ ಬರ್ತದೆ ಅಂತ. ರವಿಪ್ರಸಾದ್ ಹೇಳ್ತಿದ್ರು, ಕೋಪ ಬರ್ಪುಂಡಿಯರಿಗೆ ಏಪಾರೆ ಕೋಪ ಬರ್ಪುಂಡ ಅಪ್ಪ ಒಂಚೂರು ಇಂಚೆ ಮಲ್ಪೀರ ಅಪ್ಪ ಗೊತ್ತ ಆರೆ ಕೋಪ ಬರ್ತೇನೆ ಅಂತ ಜನ ತುಂಬ ಬರ್ತಾ ಇರ್ತಾರೆ ಪಂಚಾಯತಿಗೆ ಇನ್ನಿತರ. ಆದರೆ ಅದನ್ನು ಮಾತಲ್ಲಿ ವ್ಯಕ್ತಪಡಿಸುವುದಿಲ್ಲ. ಇದು ಕೂಡ ಒಂದು ಬೆಳವಣಿಗೆ ಅಂತ. ನಾವೆಲ್ಲ ಏನಾಗ್ತದೆ, ನಾವೆಲ್ಲ ಜನರ ಹತ್ರ ಎಲ್ಲ ಎದುರು ಮಾತಾಡಿ ಆಗ್ತದೆ, ಅಲ್ಲಿಗೆ ಹೋದ ಅಂತ ಲೆಕ್ಕ. ಒಂದು ಪಂಚಾಯತಿಗೆ, ಈ ಪಂಚಾಯತಿಗೆಯಲ್ಲಿ ಮೇಲೆ ಬಿದ್ದವ ಯಾರೂ ಇಲ್ಲ, ಒಬ್ಬನನ್ನು ನಾವು ಕಳ್ಕೊಳ್ಳೇಬೇಕು. ಇಬ್ಬರಿಗೂ ಸಮಾನವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಟ್ಟಿದ್ರೆ ಆ ಪಂಚಾಯತಿಗೆ ಮೂಲಕ ಅದು ಹೇಮನಾಥ್ ಶೆಟ್ಟಿ ಅವರಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅಂತಹ ವ್ಯಕ್ತಿತ್ವದ ಒಂದು ದೊಡ್ಡ ಒಂದು ಕಡಲು ಅಂತ ಹೇಳ್ಬೋದು ಹೇಮನಾಥ್ ಶೆಟ್ಟಿ ಅವರು. ನಮ್ಮೆಲ್ಲರ ಆಶಯ, ಒಂದಷ್ಟು ಸಮೂಹ ಮತ್ತು ಬೆಂಬಲ ಅವರಿಗಿದೆ. ಜಗಣ್ಣ ಹೇಳಿದಾಗೆ ಅದು ಎದುರು ಇದೆಯೋ ಹಿಂದೆ ಇದೆಯೋ ಅಂತಲ್ಲ, ಅದು ಎಲ್ಲರೂ ಒಪ್ತಾರೆ ಅವರನ್ನು. ನಾವೆಷ್ಟೇ ಹೇಳಿ ಹೇಮನಾಥ್ ಶೆಟ್ಟಿ ಇಲ್ಲದ ಒಂದು ಕಾರ್ಯಕ್ರಮಗಳು ಸಕ್ಸಸ್ ಆಗಲ್ಲ. ನಾವೆಷ್ಟೇ ಹೇಳಿದ್ರು ಹೇಮನಾಥ್ ಶೆಟ್ಟಿ ಲೆಪ್ಪೊಡ ಬುಡ್ಚ, ಅದು ಲೆಪ್ಪೊಡೆ ಆರು ಬರೋಡೆ ಬಂದ್ರೇನೆ ಅದು ಖುಷಿ ಅಂತ ನಮಗೆ. ಆ ದೃಷ್ಟಿಯಲ್ಲಿ ಬಹುಶಃ ಹೇಮನಾಥ್ ಶೆಟ್ಟಿಯವರ ಆ ಸಂಭ್ರಮ ಇನ್ನು 70ರಲ್ಲಿ 80ರಲ್ಲಿ 90ರಲ್ಲಿ 100ರಲ್ಲಿ ನಾವು ಮೊನ್ನೆ ಹೇಳಿದ್ದೆ, ನಾವು ಎಷ್ಟು ಬದುಕ್ತೇವೆ ಅಂತ. 200 ವರ್ಷ ಯಾರು ಬದುಕಲ್ಲ, 105 ವರ್ಷ ಯಾರು ಬದುಕಲ್ಲ. ಆದರೆ ಇನ್ನುಳಿದ ಎಲ್ಲ ವರ್ಷಗಳಲ್ಲೂ ಕೂಡ ಅವರ ಇಚ್ಛಾಶಕ್ತಿಗಳು, ಅವರ ಮನಸ್ಸಲ್ಲಿ ಏನಿದೆ ಅದೆಲ್ಲವನ್ನೂ ಕೂಡ ಸರ್ವಶಕ್ತನಾದಂಥ ಭಗವಂತ ಆ ಇಷ್ಟಾರ್ಥವನ್ನು ಪೂರೈಸಲಿ ಎನ್ನುವ ಮಾತುಗಳೊಂದಿಗೆ ಮುಂದಿನ ದಿನಗಳು ಅವರಿಗೆ ದೇವರು ಆರೋಗ್ಯ, ಅವರಿಗೆ ನೆಮ್ಮದಿ ಮತ್ತು ದೀರ್ಘಾಯಸ್ಸನ್ನು ಕೊಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಅತ್ಯಂತ ಉತ್ತಮವಾದ ಒಂದು ಕುಟುಂಬವನ್ನು ಪಡ್ಕೊಂಡಂಥ ಮೊನ್ನೆ ಅವರ ಒಂದು ಜೀವನ ಚರಿತ್ರೆಯನ್ನು ಮನಬಿಚ್ಚಿ ಹೇಳಿದರು. ನಮಗೆ ಕೂಡ ಆಶ್ಚರ್ಯ ಆಯ್ತದು. ಯಾಕೆ ಅನಿತಕ್ಕ ಜೊತೆ ಇರ್ತಾರೆ ಅಂದೆ ದುರ್ಗಣ್ಣ ಹೇಳಿದರು, ಯಾನ್ಲ ಯಜಮಾಂತಿ ಇಲ್ಲಿ ಎತ್ತೊಂದು ಬರ್ತದೆ, ನಾನು ಸಂಶಯ ಇಪ್ಪು ಅಕ್ಕ ಅಂಚನೆ ಒಟ್ಟಿಗೆನೇ ಉಳ್ಳೇರಿ ಏಪಲ ಹೇಮನಾಥ್ ಶೆಟ್ಟರನ್ನೊಟ್ಟಿಗೆ ಅಂತೇಳಿ. ಆದರೆ ಆ ಗುಟ್ಟನ್ನು, ಆ ನೋವಿನ ಮತ್ತು ಆ ನಲಿವಿನ ಗುಟ್ಟನ್ನು ಹೇಮನಾಥ್ ಶೆಟ್ಟರು ಹೇಳಿದರು. ಎಂಥ ಅದ್ಭುತವಾದ ಒಂದು ವ್ಯಕ್ತಿತ್ವ ಹೇಮನಾಥ್ ಶೆಟ್ಟಿಯವರೇ. ಈ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಗರಿಗಳು ನಿಮಗೆ ಸಿಗಲಿ, ಅದರೊಂದಿಗೆ ಇವತ್ತು ಸಮಾಜಕ್ಕೆ ನಿಮ್ಮಿಂದ ಇನ್ನಷ್ಟು ಪ್ರಯೋಜನಗಳಾಗಲಿ ಎನ್ನುವ ಹಾರೈಕೆಗಳೊಂದಿಗೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕಾವು ಹೇಮನಾಥ್ ಶೆಟ್ಟಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಇವತ್ತು ಒಂದೇ ಸೂರಿನಡಿಯಲ್ಲಿ ಸೇರಿದ್ದೇವೆ. ಇವತ್ತು ಅಧಿಕಾರದಲ್ಲಿ ಇರುವಾಗ ಅಥವಾ ಅಧಿಕಾರದಿಂದ ನಿರ್ಗಮಿಸಿದಾಗ ಒಬ್ಬ ವ್ಯಕ್ತಿ, ನಾವು ಈ ಸಮಾಜವನ್ನು ಒಮ್ಮೆ ಗಮನಿಸಬೇಕು. ಅಧಿಕಾರದಲ್ಲಿ ಇರುವಾಗ ಅಥವಾ ಅಧಿಕಾರದಿಂದ ನಿರ್ಗಮಿಸಿದಾಗ 1 ವರ್ಷವೋ 2 ವರ್ಷವೋ ಸಾಮಾಜಿಕ ಬದುಕಿನಲ್ಲಿ ಸಕ್ರಿಯರಾಗಿರ್ತಾರೆ. ಅವರನ್ನು ಸಮಾಜ ಒಂದಷ್ಟು ಸಮಯಗಳ ಕಾಲ ಗುರುತಿಸ್ತಾ ಇರ್ತದೆ. ಆದರೆ ಒಬ್ಬ ವ್ಯಕ್ತಿ ಶಾಸಕನಾಗಲಿಲ್ಲ, ಒಬ್ಬ ವ್ಯಕ್ತಿ ಸಚಿವನಾಗಲಿಲ್ಲ, ಒಬ್ಬ ವ್ಯಕ್ತಿ ಸಂಸದನಾಗಲಿಲ್ಲ, ಅದು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಯಾವುದೇ ಬೋರ್ಡಿನ ಅಧ್ಯಕ್ಷನೂ ಕೂಡ ಆಗಲಿಲ್ಲ. ಆದರೆ ಯಾವುದೇ ಅಧಿಕಾರ ಇಲ್ಲದೆ ಕೂಡ 40 ವರ್ಷಗಳ ಕಾಲ ಸುದೀರ್ಘವಾದಂತಹ ಸಾಮಾಜಿಕ ಬದುಕಿನಲ್ಲಿ ಒಬ್ಬ ವ್ಯಕ್ತಿ ಇಂದಿಗೂ ಮುಂದಿಗೂ ಇದ್ರೆ ಅದು ಕಾವು ಹೇಮನಾಥ್ ಶೆಟ್ಟಿ ಅವರು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲ ಹೇಳ್ತಾವೆ. ಇವತ್ತು ಮೊನ್ನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಯ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರಲ್ಲೊಂದಾಗು ಮಂಕುತಿಮ್ಮ. ಅದೇ ರೀತಿ ಬದುಕಿದವರು ಈ ಸಮಾಜದಲ್ಲಿರುವವರು ವಿರಳ. ಆ ವಿರಳದಲ್ಲಿ ಒಬ್ಬರು ಅಂತ ಹೇಳಿದ್ರೆ ಅದು ನಮ್ಮ ನಾಯಕ ಕಾವು ಹೇಮನಾಥ್ ಶೆಟ್ಟಿ ಅವರು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನಾವೊಮ್ಮೆ ಸಮಾಜವನ್ನ ಪೂರ್ತಿ ಗಮನಿಸಿದ್ರೆ ನಮಗೆ ಅರ್ಥ ಆಗ್ತದೆ.
ಜಾತಿಯ ಹೆಸರಿನಲ್ಲಿ ಒಂದಷ್ಟು ಜಗಳಗಳು, ಧರ್ಮದ ಹೆಸರಿನಲ್ಲಿ ಒಂದಷ್ಟು ಜಗಳಗಳು, ಅಥವಾ ಭಾಷೆಯ ಹೆಸರಿನಲ್ಲಿ ಒಂದಷ್ಟು ಜಗಳಗಳು. ಆದರೆ ಇವೆಲ್ಲವನ್ನ ಮೆಟ್ಟಿ ನಿಂತು ಮೊನ್ನೆ ಮನೆಯಲ್ಲಿ ಹುಟ್ಟುಹಬ್ಬದ ಆಚರಣೆ ಅನಿತಕ್ಕನ ನೇತೃತ್ವದಲ್ಲಿ ಆಗುವಾಗ ಕೊನೆಯ ಮಾತು ನಮ್ಮ ನಾಯಕರಾದ ಹೇಮನಾಥ್ ಶೆಟ್ಟಿ ಅವರು ಮಾತಾಡ್ತಾರೆ. ಅವರು ಮಾತಾಡ್ತಾ ಹೇಳ್ತಾರೆ, ಈ ಭಾರತ ಪ್ರಜಾಪ್ರಭುತ್ವದ ಅಡಿಯಲ್ಲಿದೆ, ಈ ಸಂವಿಧಾನ ಜಾತ್ಯತೀತ ತತ್ವವನ್ನು ಪ್ರತಿಪಾದಿಸ್ತದೆ. ಹೇಮನಾಥ್ ಶೆಟ್ಟಿ ಅವರು ಹೇಳ್ತಾರೆ, ನನ್ನ ಕೊನೆಯುಸಿರು ಇರುವವರೆಗೂ ಕೂಡ ಆ ಜಾತಿ ಧರ್ಮ ಎಲ್ಲರನ್ನ ಪ್ರೀತಿಸಿ ಬದುಕ್ತೇನೆ ಹೊರತು ಒಂದು ವೇಳೆ ಅದಕ್ಕೆ ಅಪವಾದ ಬಂದಾಗ ಅವತ್ತೇ ನಾನು ನಿರ್ಗಮಿಸ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಬಹುಶಃ ಆ ಕಾರಣಕ್ಕಾಗಿರ್ಬಹುದು ಇವತ್ತು 60ನೇ ಹುಟ್ಟುಹಬ್ಬ 1 ದಿವಸಗಳಲ್ಲಿ 2 ದಿವಸಗಳಲ್ಲಿ ಆಯೋಜನೆಗೊಂಡಾಗ ಈ ಸಭೆ ತುಂಬಿ ತುಳುಕುವುದು ಅವರು ಜಾತಿ ಧರ್ಮ ಭಾಷೆ ಎಲ್ಲವನ್ನ ಮೀರಿ ತೋರಿಸಿದಂತಹ ಪ್ರೀತಿ ವಿಶ್ವಾಸಕ್ಕಾಗಿ ಅನ್ನುವ ಮಾತನ್ನ ಹೇಳ್ತಾರೆ. ಆದರೆ ಅವರನ್ನು ನಾವು ಗಮನಿಸಬಹುದು. ಇವತ್ತು ಒಬ್ಬ ನಾಯಕತ್ವ ಅಂತ ಹೇಳಬೇಕಿದ್ರೆ ಎಲ್ಲ ಗುಣಗಳಿರ್ಬೇಕಂತೆ. ಹೇಮನಾಥ್ ಶೆಟ್ಟಿ ಅವರ ಏನು ಹೇಳ್ತಾರೆ ಅಂತ ಹೇಳಿ ನಾವು ಪಾಲಿಸಲಿಕ್ಕೆ ಹೋದ್ರೆ ಅವರ ಜೀವನವೇ ಒಂದು ಪಾಠವಾಗಿ, ಅವರ ಜೀವನವೇ ಒಂದು ಸಂದೇಶವಾಗಿ ಕಾಣ್ತದೆ. ನಾವು ಗಮನಿಸಬಹುದು, ಒಬ್ಬ ತಂದೆ ಹೇಗಿರಬೇಕು ಮಕ್ಕಳಿಗೆ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಹೇಮನಾಥ್ ಶೆಟ್ಟಿ ಅವರಾಗೆ ಇರಬೇಕು ಅನ್ನುವಂಥದ್ದು. ಒಂದು ಮಕ್ಕಳಿಗೆ ಅಥವಾ ಗುರುವಿನ ಸ್ಥಾನದಲ್ಲಿ ಹೇಗಿರಬೇಕು ಅಂತ ಕೇಳಿದ್ರೆ ಅದು ಹೇಮನಾಥ್ ಶೆಟ್ಟಿ ಅವರನ್ನ ನೋಡಿ ನಾವು ಕಲಿಬೇಕಾಗ್ತದೆ. ಒಬ್ಬ ವ್ಯಕ್ತಿ ಸಮಾಜದ ಎಲ್ಲ ಸವಾಲುಗಳನ್ನು ಎದುರಿಸಿ ಹೇಗೆ ಬದುಕಬೇಕು ಅಂತ ಕೇಳಿದ್ರೆ ಅದು ಹೇಮನಾಥ್ ಶೆಟ್ಟಿ ಅವರನ್ನ ನೋಡಿ ಕಲಿಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಲವು ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಯೋಚನೆಗಳು ಬರುವಾಗ ಅಥವಾ ಜ್ಞಾನ ಇರುವಾಗಲ ನಾನು ಪಕ್ಷದಲ್ಲಿ ಗುರುತಿಸಿಕೊಂಡವ. ಇಂದು ತನಕ ಕೂಡ ಪಕ್ಷದಲ್ಲೇ ಇದ್ದೇನೆ. ಬಹುಶಃ ಅಂದಿನಿಂದ ಇಂದಿನ ತನಕ ನಾನು ಹೇಮನಾಥ್ ಶೆಟ್ಟಿ ಅವರನ್ನು ಗಮನಿಸ್ತಾ ಬರ್ತಾ ಇದ್ದೇನೆ. ಅದರಿಂದ ಏನೋ ಆ ಯೋಗ ಸುಯೋಗವ ಏನೋ ನನಗೆ ಇಲ್ಲಿ ಮಾತನಾಡುವಂಥ ಅವಕಾಶ ಸಿಗ್ತದೆ. ನಾನು ಒಂದು ವೇಳೆ ಈ ವೇದಿಕೆಯಲ್ಲಿ ನಿಂತು ನಮ್ಮ ನಾಯಕರಾದ ಹೇಮನಾಥ್ ಶೆಟ್ಟಿ ಅವರ ಬಗ್ಗೆ ಮಾತಾಡಬೇಕು ಅಂತಾದ್ರೆ ಇಂತಹ ಒಂದು ದೊಡ್ಡ ವೇದಿಕೆಯನ್ನ ಕಲ್ಪಿಸಿದ್ದು ಅಥವಾ ಇದಕ್ಕೆ ಕಾರಣರು ಯಾರು ಅಂತ ಕೇಳಿದ್ರೆ ಅದಕ್ಕೂ ಹೇಮನಾಥ್ ಶೆಟ್ಟಿ ಅವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಾನು ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿಯಲ್ಲಿ ಇರಲಿಲ್ಲ. ಆದರೆ ನಮ್ಮ ಊರಿನಲ್ಲಿ ನನ್ನ ತಂದೆಯ ಜೊತೆಗೆ ಮೂಲೆ ಮೂಲೆ ಗಲ್ಲಿಯಲ್ಲೂ ಕೂಡ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದವ. ಆದರೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ಚುನಾವಣೆ ಬಂದಾಗ ಕರೀತಾರೆ, ತಂದೆಯೊಟ್ಟಿಗೆ ಹೋಗ್ತೇವೆ, ಒಂದಷ್ಟು ಪಕ್ಷದ ಬಗ್ಗೆ ಅಥವಾ ನಾಯಕರು ಬರುವಾಗ ನಾವು ವೇದಿಕೆಗೆ ಬಂದವರಲ್ಲ. ಬದಲಾಗಿ ನಾಯಕರು ಬಂದಾಗ ನಮ್ಮನ್ನು ತಂದೆ ಬೈದು ಹೋಟೆಲಿನಿಂದ ಚಾ ತರಲಿಕ್ಕೆ ಅಥವಾ ಹೋಟೆಲಿನಿಂದ ಇನ್ನೊಂದು ಪ್ಲೇಟ್ ತರಲಿಕ್ಕೆ ಅಥವಾ ಅತಿಥಿಗಳಿಗೆ ನೀರು ಕೊಡಲಿಕ್ಕೆ ಇಷ್ಟಕ್ಕೆ ನಾವು ಬರ್ತಾ ಇದ್ದವರು. ಆದರೆ ಯಾಕೆ ಹೇಮನಾಥ್ ಶೆಟ್ಟಿ ಅವರು ನಮ್ಮನ್ನು ಗುರುತಿಸಿದ್ರೋ ಗೊತ್ತಿಲ್ಲ. ಆಂತರಿಕ ಚುನಾವಣೆ ಆಗಬೇಕಿದ್ರೆ ಹೇಮನಾಥ್ ಶೆಟ್ಟಿ ಅವರ ಫೋನ್ ಬರ್ತದೆ, ಆದರೆ ನಾನು ರಿಸೀವ್ ಮಾಡುವುದಿಲ್ಲ. ಯಾಕೆಂತ ಕೇಳಿದರೆ ಅದಕ್ಕಿಂತ ಮುಂಚೆ ಅವರ ಬಳಗದವರು ನನ್ನ ಹತ್ರ ಹೇಳಿದರು, ಹೇಮನಾಥ್ ಶೆಟ್ಟಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಗೂ ನೀನು ಉಂತವನು ಇಟ್ಟು ಉಳ್ಳೇರಂತ. ಬಹುಶಃ ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದರೆ, ಹೇಮನಾಥ್ ಶೆಟ್ಟಿ ಒಂದು ಮಾತು ಹೇಳಿದರೆ, ತುಳುವಿನಲ್ಲಿ ಒಂದು ಗಾದೆ ಉಂಟು, ಬಲ್ಲು ಪಾಡಂದೆ ಕಟ್ಟು ಪಾಡ್ಲೆಕ್ಕ ಅಂತ. ಅವರು ಒಂದು ಮಾತು ಹೇಳಿದರೆ ಅದನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ರಿಸೀವ್ ಮಾಡಲಿಲ್ಲ. ಆದರೆ ಯೋಚನೆಯನ್ನು ಮಾಡಿದೆ. ಹೇಮನಾಥ್ ಶೆಟ್ಟಿ ಅವರು ಹೇಳಿದರು, ನಾನಿರುವಾಗ ನಿನಗೆ ಯಾಕೆ ಭಯ, ನೀನು ನಿಲ್ಲು, ನಿನ್ನ ಜೊತೆಗೆ ನಾನಿದ್ದೇನೆ ಅಂತ ಹೇಳ್ತಾರೆ. ಬಹುಶಃ ಯೋಗವ ಏನೋ ಪಾಣಾಜೆ ಎಂಬ ಗಡಿ ಭಾಗದ ಮೂಲೆಯ ಹಳ್ಳಿಯಲ್ಲಿ ಇದ್ದವ. ಬಹುಶಃ ಎಷ್ಟು ಜನರಿಗೆ ಗೊತ್ತಿದ್ದೋ ಗೊತ್ತಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಾಣಾಜೆಯ ಗಡಿ ಭಾಗ ಅಲ್ಲಿ ಒಂದು ಮೂಲೆಯಲ್ಲಿ ಇದ್ದವ ನಾನು. ಆದರೆ ಇವತ್ತು ಪಕ್ಷದ ದೆಹಲಿಯ ವೇದಿಕೆಗೆ ಕೂಡ ನಾನು ಹೋಗಿದ್ದೇನೆ ಅಂತಾದರೆ ಅದಕ್ಕೆ ಮೂಲ ಯಾರು ಅಂತ ಬೇರು ಅಂತ ಕೇಳಿದರೆ ಅದು ಹೇಮನಾಥ್ ಶೆಟ್ಟಿ ಅವರು. ಇವತ್ತು ಅನೇಕರನ್ನು ಗಮನಿಸಿ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯಾದಂತಹ ಒಂದು ಉತ್ಸಾಹವನ್ನು ತುಂಬುವವರು ಹೇಮನಾಥ್ ಶೆಟ್ಟಿ ಅವರು. ಇವತ್ತು ನಾನು ಆಗಲೇ ಉಲ್ಲೇಖ ಮಾಡಿದೆ, ಅಧಿಕಾರ ಇಲ್ಲ, ಆದರೆ ಯಾವುದೇ ಹೊತ್ತಿಗೆ ನೀವು ಅವರ ಕಚೇರಿಗೆ ಹೋಗಲಿ, ಹೇಮನಾಥ್ ಶೆಟ್ಟಿ ಅವರನ್ನು ಕಾಯ್ತಾ ಒಂದಷ್ಟು ಜನ ಇದ್ದಾರೆ. ಹೇಮನಾಥ್ ಶೆಟ್ಟಿ ಅವರ ಮನೆಗೆ ಬೆಳಗ್ಗೆದ್ರೆ ಹೋದ್ರೆ ಸಾಕು, ಒಂದಷ್ಟು ಜನ ಅಲ್ಲಿ ಇದ್ದಾರೆ. ಯಾರ ಮನಸ್ಸನ್ನು ನೋಯಿಸಿದವರು ಅಲ್ಲ. ಮತ್ತೆ ನಾವು ನೋಡಬಹುದು, 1000 ಜನ ನಡೆಯುವ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗಿ 1000ದಲ್ಲಿ ನಾವು ಒಬ್ಬ ಆಗಬಹುದಂತ, ಅದು ದೊಡ್ಡ ವಿಷಯವೇ ಅಲ್ಲ. ಆದರೆ ಯಾರು ನಡೆಯದ ಹಾದಿಯಲ್ಲಿ ಸಾಗಿ 1000ಕ್ಕೆ ಒಬ್ಬ ಆಗ್ತೇನಲ್ಲ, ಅದು ನಿಜವಾದ ವ್ಯಕ್ತಿತ್ವ ಅಂತೆ. ಬಹುಶಃ ಆ ವ್ಯಕ್ತಿತ್ವ ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಅವರದ್ದು ಅಂತ.
ಆದರೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಅಭಿಮಾನಿ ಬಳಗವನ್ನು ಒಂದಷ್ಟು ಇಟ್ಟುಕೊಂಡಿದ್ದಾರೆ. ಎಲ್ಲ ಅನೇಕ ಜನ ಇದ್ದಾರೆ. ಒಂದು ಉಲ್ಲೇಖ ಮಾಡ್ತೇನೆ ಗೌರವಾನ್ವಿತ ಶಾಸಕರೇ, 58ನೇ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಿಸಿದ್ರು ಅಂತ ಹೇಳಿದರೆ 58 ಜನ ಹಿರಿಯ ಕಾಂಗ್ರೆಸ್ಸಿಗರಿಗೆ ಸನ್ಮಾನ ಮಾಡುವ ಮೂಲಕ ಅಭಿಮಾನಿ ಬಳಗ ಆಚರಣೆಯನ್ನು ಮಾಡಿದೆ. ಏನಿದ್ರ ಸಂದೇಶ ಅಂತ ಹೇಳಿದರೆ ಹುಟ್ಟುಹಬ್ಬ ಯಾಕೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಅವರನ್ನು ಕೂತುಗೊಳಿಸಿ ಮೆರೆಸುವಂಥ ವಿಚಾರ ಅಲ್ಲ, ಇದು ಅನೇಕರಿಗೆ ಸ್ಫೂರ್ತಿ ಆಗಬೇಕು ಅಂತ. ಇವತ್ತಿನ ಹುಟ್ಟುಹಬ್ಬದ ವಿಶೇಷ ಏನು ಅಂತ ಹೇಳಿದರೆ ನಾವು ವೀಲ್ ಚೇರನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ 1 ತಿಂಗಳ ಅವಧಿಯಲ್ಲಿ ನಾವು ಅದನ್ನು ನೀಡಲಿಕ್ಕಿದ್ದೇವೆ. ಇನ್ನು ಬಿರುಮಳ ಗುಡ್ಡೆಯಲ್ಲಿರುವಂಥ ಆಶ್ರಮ ಏನಿದೆ ಅಲ್ಲಿಗೂ ಕೂಡ ಕೊಡುಗೆಯನ್ನು ಕೊಡಲಿಕ್ಕಿದ್ದೇವೆ. ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ತಾ ಈಗಾಗಲೇ ನನಗೆ ಗೊತ್ತಿದೆ, ಯಾಕೆ ಅಂತ ಹೇಳಿದ್ರೆ ಗಂಟೆ ಓಡ್ತಾ ಇದೆ, ಯಾರು ಮಾತು ಕೇಳುವಂತಹ ಇದರಲ್ಲಿ ಇಲ್ಲ. ಆದರೆ ಗೌರವಾನ್ವಿತ ಶಾಸಕರೇ, ನಮ್ಮ ವಿನಂತಿ ಇಷ್ಟೇ, ನಾವು ನಮಗೆ ಏನು ಜೀವನದಲ್ಲಿ ಅಥವಾ ಏನಾದರೂ ಇಂಥದ್ದು ಪಡಿಬೇಕು ಅನ್ನುವ ಆಸೆ ಇಲ್ಲ. ಆದರೆ ಒಮ್ಮೆ ಹೇಮನಾಥ ಶೆಟ್ಟಿ ಅವರನ್ನು ಗಮನಿಸಿದರೆ ನನಗೆ ಶಾಲೆಯ ನೆನಪಾಗ್ತದೆ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ವೇದಿಕೆಯಲ್ಲಿ ಇದ್ದೇವೆ, ಆದರೆ ನಮ್ಮನ್ನು ವೇದಿಕೆಯಲ್ಲಿ ಕೂರಿಸುವಂತಕ್ಕೆ ತಂದಂತಹ ನಮ್ಮ ಗುರುಗಳು ಎಲ್ಲಿದ್ದಾರೆ ಅಂತ ಕೇಳಿದರೆ ಅದೇ ಪ್ರೈಮರಿ ಶಾಲೆಯ ಚೇರಲ್ಲಿ, ಅದೇ ಹೈಸ್ಕೂಲ್ನ ಚೇರಲ್ಲಿ ಇನ್ನೂ ಕೂತಿದ್ದಾರೆ. ಯಾಕೆಂತ ಹೇಳಿದ್ರೆ ಅನೇಕ ಶಿಷ್ಯರನ್ನು ಸಮಾಜಕ್ಕೆ ಕೊಟ್ಟು ಆ ಎಲ್ಲ ವಿದ್ಯಾರ್ಥಿಗಳನ್ನು ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಪ್ರಜೆಯನ್ನು ಮಾಡಿ, ಆದರೆ ಆ ಗುರುಗಳು ಆ ಚೇರಲ್ಲೇ ಕೂತು ಅದರಲ್ಲೇ ಖುಷಿಯನ್ನು ಕಾಣ್ತಾರೆ, ಅದರಲ್ಲೇ ನೆಮ್ಮದಿಯನ್ನು ಕಾಣ್ತಾರೆ. ಬಹುಶಃ ಹೇಮನಾಥ ಶೆಟ್ಟಿ ಅವರ ಬದುಕು ಕೂಡ ಹಾಗೆ ಆಯಿತು ಅನ್ನುವಂಥ ನೋವು ನಮ್ಮಲ್ಲಿದೆ. ಯಾಕೆಂತ ಹೇಳಿದರೆ ನಾವು ಅಲ್ಲ ಇನ್ನೂ ಇದೆ, ನಾವು ಯಾಕೆ ನೀವಿರುವ ಇದೊಂದು ಅವಕಾಶ ನಮಗೆ ಸುಯೋಗ, ಅಭಿಮಾನಿಯಾಗಿ ನನಗೆ ಸುಯೋಗ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಈ ಅವಕಾಶ ಸಿಗ್ಲಿಕ್ಕಿಲ್ಲ ನಿಮ್ಮ ಮುಂದೆ. ಯಾಕೆಂತ ಹೇಳಿದರೆ ಈಗ ಪುತ್ತೂರಿನಲ್ಲಿ ಹೇಮನಾಥ ಶೆಟ್ಟಿ ಅವರಿಗೆ ಶಕ್ತಿಯಾಗಿ ನೀವಿದ್ದೀರಿ, ಅವರು ಮಾಡುವ ಸಮಾಜಮುಖಿ ಶಕ್ತಿಯಾಗಿ ನೀವಿದ್ದೀರಿ ಶಾಸಕರೇ. ನಿಮ್ಮ ಜೊತೆಗೂ ಹೇಮನಾಥ ಶೆಟ್ಟಿ ಅವರಿದ್ದಾರೆ, ಎಲ್ಲ ರೀತಿಯ ಅವಕಾಶಗಳಿದೆ. ಆ ಹೇಮನಾಥ ಶೆಟ್ಟಿ ಅವರಿಗೆ ಒಂದು ಒಳ್ಳೆಯ ರಾಜಕೀಯವಾದಂಥ ಒಂದು ಅವಕಾಶ ಸಿಗಲಿ ಅನ್ನುವಂತಹ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇನ್ನು ವಿಶೇಷವಾಗಿ ಯಾವತ್ತು ಹೇಮನಾಥ ಶೆಟ್ಟಿ ಅವರು ಸಮಾಜಮುಖಿ ಕೆಲಸ ತೊಡಗಿಸಿಕೊಳ್ಬೇಕು ಅಂತಾದರೆ ಅದಕ್ಕೆ ಅನಿತಕ್ಕನ ಕೂಡ ಒಂದಷ್ಟು ಶಕ್ತಿಯನ್ನು ಕೊಡಬೇಕಾಗ್ತದೆ. ಒಂದು ವೇಳೆ ಮನೆಯಿಂದ ಹೊರಡುವಾಗಲೇ ಅನಿತಕ್ಕ ಏನಾದರೂ ಬೈದರೆ ಅಲ್ಲಿಗೆ ನಿಲ್ಲಬೇಕಾಗ್ತದೆ. ಆದರೆ ಸಮಾಜಮುಖಿ ಕೆಲಸದಲ್ಲಿ ಅನಿತಕ್ಕ ಕೂಡ ಅವರ ಜೊತೆಯಾಗಿದ್ದಾರೆ. ಇವತ್ತು ನೀವು ಪುತ್ತೂರಿನ ನಗರವನ್ನು ಒಮ್ಮೆ ಗಮನಿಸಿ, ಯಾವುದಾದ್ರೂ ಹೊಸ ಹೊಸ ಶಾಪ್ಗಳು ಉದ್ಘಾಟನೆ ಆಗುವಾಗ, ಯಾವುದಾದ್ರೂ ಮಳಿಗೆಗಳು ಉದ್ಘಾಟನೆ ಆಗಬೇಕಿದ್ರೆ ಅಲ್ಲಿ ಹೇಮನಾಥ ಶೆಟ್ಟಿ ಅವರ ಉಪಸ್ಥಿತಿ ಬೇಕು, ಅಲ್ಲಿ ಹೇಮನಾಥ ಶೆಟ್ಟಿ ಅವರ ಉಪಸ್ಥಿತಿ ಬೇಕು. ಯಾರೇ ಒಬ್ಬ ಯುವಕ ನಾನೊಂದು ಕ್ರಿಕೆಟ್ ಮ್ಯಾಚ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಂದರೆ ಆ ಕ್ರಿಕೆಟ್ ಮ್ಯಾಚಲ್ಲಿ ಹೇಮನಾಥ ಶೆಟ್ಟಿ ಬೇಕು. ಒಂದು ಕಬಡ್ಡಿ ಮ್ಯಾಚ್ ಮಾಡ್ತಾನೆ ಅಂತ ಬಂದರೆ ಅಲ್ಲಿ ಹೇಮನಾಥ ಶೆಟ್ಟಿ ಅವರು ಬೇಕು. ಯಾವುದೋ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಡೇ, ಅವರಿಗೂ ಆ ಶಾಲೆಗೂ ಸಂಬಂಧ ಇರೋದಿಲ್ಲ, ಆದರೆ ಆ ಶಾಲೆಯ ಸ್ಕೂಲ್ ಡೇ ನಡಿಬೇಕು ಅಂತಾದರೆ ಅಲ್ಲಿ ಹೇಮನಾಥ ಶೆಟ್ಟಿ ಅವರು ಬೇಕು. ಇವತ್ತು ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಿದ್ರೆ ನೋಡಿ ಅಲ್ಲಿ ಕೂಡ ಹೇಮನಾಥ ಶೆಟ್ಟಿ ಅವರು ಬೇಕು. ಹಾಗೆ ಎಲ್ಲರಿಗೂ ಬೇಕಾದಂಥ ಹೇಮನಾಥ ಶೆಟ್ಟಿ ಅವರ ಹುಟ್ಟುಹಬ್ಬ 60ರ ಸಂಭ್ರಮದಲ್ಲಿ ನಾವೆಲ್ಲ ಜೊತೆ ಇದ್ದೇವೆ. ಕೊನೆಯದಾಗಿ ಇಷ್ಟೇ ಹೇಳ್ತಾ ಇದ್ದೇನೆ, ಕೊನೆಯದಾಗಿ ಗೆದ್ದೆ ಗೆಲ್ಲುವೆವು, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ, ಅವರ ಮನೆಯೂ ಕೂಡ ಹಾಗೆ ಸಾಮಾಜಿಕ ಬದುಕಿಗೆ ಅದು ಯಾವಾಗಲೂ ತೆರೆದ ಬಾಗಿಲಿದೆ. ಯಾರೂ ಅವರ ಮನೆಗೆ ಹೋದರೆ ಹಸಿವಿನಿಂದ ವಾಪಸ್ ಬರುವಾಗಿಲ್ಲ, ಚಹಾ ಕೊಡ್ತಾರೆ, ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ಊಟ, ಇಡೀ ಅವರ ಕೂಡು ಕುಟುಂಬ. ಬಹುಶಃ ಆ ಎಲ್ಲರೂ ಉಲ್ಲೇಖ ಮಾಡಿದರು, ದಿನೇಶನ್ನ ಹೇಳಿದಾಗೆ ಹೇಮನಾಥ ಶೆಟ್ಟಿ ಅವರು ಅಣ್ಣ ಮಾತ್ರ ಅಲ್ಲ, ಅವರು ದೇವರು ಅನ್ನುವ ಮಾತನ್ನು ಎಲ್ಲರೂ ಹೇಳಿದರು. ಬಹುಶಃ ಅದು ಸತ್ಯ ಕೂಡ. ಯಾಕೆ ಅಂತ ಹೇಳಿದರೆ ನಾವು ಬಹಳಷ್ಟು ಹತ್ತಿರದಿಂದ ನೋಡಿದವರು ಕೂಡ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಫಾರೂಕ್ ಬಾಯಬೆ ಅವರ ನೇತೃತ್ವದಲ್ಲಿ ಇಡೀ ಅಭಿಮಾನಿ ಬಳಗ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಯಾಕೆ ಅನೇಕರು ಅತಿಥಿಗಳು ಬಂದಿದ್ದಾರೆ, ಎಲ್ಲರೂ ಕೂಡ ವೇದಿಕೆಯಲ್ಲಿ ಕೂತುಕೊಳ್ಳಿಕ್ಕೆ ಅರ್ಹರೇ ಇರುವವರು. ಬಹುಶಃ ಸ್ವಲ್ಪ ಆಚೆ ಈಚೆ ವ್ಯತ್ಯಾಸಗಳಾದರೆ ಕ್ಷಮಿಸಿ ಬಿಡಿ. ಯಾಕೆಂದರೆ
ನಡೆದವರು ಎಡವದೆ ಕುಳಿತವರು ಎಡಹುವರೆ ಅನ್ನುವಂತಹ ಮಾತಿನಂತೆ ಏನೋ ಒಂದು ಪ್ರಯತ್ನ ಮಾಡಲಿಕ್ಕೆ ಕಳೆದ 5 ವರ್ಷಗಳಿಂದ ಹೇಮಂತ್ ಶೆಟ್ಟಿ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ನನ್ನ ಮಾತಿನಿಂದ ನೋವಾಗಿದ್ದರೆ ಅಥವಾ ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟುತನದಿಂದ ಏನಾದರೂ ನೋವಾಗಿದ್ದರೆ ಕ್ಷಮಿಸಿ ಅನ್ನುವ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಜಾತ್ಯತೀತ ಧ್ವನಿ ಇನ್ನಷ್ಟು ಗಟ್ಟಿಯಾಗಲಿ ಅನ್ನುವಂಥ ಆರೈಕೆಯೊಂದಿಗೆ ಗೌರವಾನ್ವಿತ ಶಾಸಕರೇ, ನಮ್ಮೆಲ್ಲರ ನಿಮ್ಮ ಉಪಸ್ಥಿತಿಯಲ್ಲಿ ಮಾತನಾಡುವಂತಹ ಸೌಭಾಗ್ಯ ಕೂಡ ನಮ್ಮದು ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಈ ಸಮಾಜಮುಖಿ ಕೆಲಸಗಳು ಕೂಡ ನಮಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಗೌರವಾನ್ವಿತ ಶಾಸಕರಿಗೂ ಈ ಸಂದರ್ಭದಲ್ಲಿ ಎಷ್ಟೇ ತುರ್ತು ಕಾರ್ಯಕ್ರಮ ಇರಲಿ, ನೀವು ವಿಟ್ಲದಲ್ಲಿ ಬೈಠಕ್ ಉಂಟು ನಮಗೆ ಗೊತ್ತಿದೆ, ಆದರೆ ಆ ಒಂದು ತುರ್ತು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಜೊತೆ ಇದ್ದೀರಿ, ನಿಮಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ತಾಳ್ಮೆಯಿಂದ, ಬಹುಶಃ ಊಟ ಮಾಡದೆ ಇಷ್ಟೊತ್ತು ಏನಾದರೂ ಕಾರ್ಯಕ್ರಮ ನೀವು ಕೂತಿದ್ದೀರಿ ಅಂತಾದರೆ ಅದು ಹೇಮಂತ್ ಶೆಟ್ಟಿ ಅವರ ಮೇಲಿನ ಗೌರವ ಅಂತ ಹೇಳ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಗಿತದೆ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೃಷ್ಣ ಪ್ರಸಾದ್ ಆಳ್ವಾರ್ ಇದ್ದಾರೆ, ಅವರನ್ನು ಕೂಡ ಗುರುತಿಸ್ತಾ, ಅವರನ್ನು ಕೂಡ ಸ್ವಾಗತಿಸ್ತಾ, ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚೇನು ಮಾತಾಡೋದಿಲ್ಲ, ಊಟಕ್ಕೂ ಸಮಯ ಆಯಿತು. ಈಗಲೇ ನಮ್ಮ ಶ್ರೀಪ್ರಸಾದ್ ಪಾನಾಜಿಯವರು ನಾನು ಬರುವುದಕ್ಕಿಂತ ಮುಂಚೆ ಒಂದಷ್ಟು ಹಿರಿಯರು, ಅವರ ಆಪ್ತ ವರ್ಗದವರು ಅವರ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಮಗೂ ಕೂಡ ಅವರು ಹೇಳದಿದ್ದರು, ಅದನ್ನು ಹೇಳಿದ್ದನ್ನು ಕೇಳದಿದ್ದರು, ಹೇಮಂತ್ ಶೆಟ್ಟಿ ಅವರ ಬಗ್ಗೆ ನಮಗೆ ಗೊತ್ತಿದೆ. ನಾನೊಂದು 2 ವಿಚಾರವನ್ನು ಉಲ್ಲೇಖ ಮಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಶ್ರೀಪ್ರಸಾದ್ ಹೇಳುವಾಗ ಹೇಳಿದರು, ಒಬ್ಬ ನಾಯಕ ಹೇಗಿರಬೇಕು, ಒಬ್ಬ ತಂದೆಯ ಸ್ಥಾನದಲ್ಲಿ ಒಬ್ಬ ನಿಂತು ಅವ ಹೇಗಿರಬೇಕು, ಒಬ್ಬ ಕುಟುಂಬದ ಯಜಮಾನನಾಗಿ ಅವನು ಏನು ಮಾಡಬೇಕು. ನಾನು ಕಾಲೇಜ್ ಹೋಗುವಾಗ ಹೇಮಂತ್ ಶೆಟ್ಟರು ಕೂಡ ಜೂನಿಯರ್ ಕಾಲೇಜಿಗೆ ಬರ್ತಾ ಇದ್ದೇವೆ. ಆಗ ನಾವು ಚಿಕ್ಕದಿದ್ವಿ, ಅವರು ಆಗಲೇ ಫಸ್ಟ್ ಕ್ಲಾಸ್ ನೀಟ್ ಡ್ರೆಸ್ಸಿಂಗ್, ವೈಟ್ ಪ್ಯಾಂಟು, ವೈಟ್ ಶರ್ಟು, ಸ್ಮಾರ್ಟ್ ಗೈ. ಆಗಲೂ ಬರುವಾಗಲೂ ನಾವು ಸ್ವಲ್ಪ ಆ ಕಡೆ KSRTC ಬಸ್ ಸ್ಟ್ಯಾಂಡ್ಗೆಲ್ಲ ಬರುವಾಗ ಅವ್ರದ್ದು ಆವಾಗಲೇ ಒಂದು ಲೀಡರ್ಶಿಪ್ ಇತ್ತು, ಒಂದು ತಂಡ ಇತ್ತು. ಈಗ ಹೀಗಿದ್ದಾರೆ, ಆಗ ಹೇಗಿರ್ಬೋದು ಅಂತ ತಿಳ್ಕೊಳ್ಳಿ ನೀವು, ಹೇಗಿರ್ಬೋದು. ಅನಿತಕ್ಕನಿಗೆ ಸ್ವಲ್ಪ ಕೋಪ ಬರ್ಬೋದು. ತುಂಬ ಜನ ಅವರನ್ನು ನೋಡ್ತಾ ಇದ್ರು, ನೀವು ತಪ್ಪು ತಿಳ್ಕೊಳ್ಬೇಡಿ ಮಾರ್ರೆ. ತುಂಬ ಜನ ನೋಡ್ತಾ ಇದ್ದಾರೆ, ನಿಮ್ಮ ನೋಡೋದಿಲ್ವ, ಚಪ್ಪಾಳೆ ತಟ್ಟುವುದು ಹೇಗೆ ಅಂತ. ತುಂಬ ಜನ ಅವರು ನೋಡ್ತಾ ಇದ್ದರು, ಒಳ್ಳೆಯವರು ಇದ್ದರು. ಆಗಲೇ ನಾವು ಅವರನ್ನು ನೋಡಿ, ನಾನು ಆಗ 8ನೇ ಕ್ಲಾಸಿಗೆ ಕೋಡಿಂಬಾಡಿಯಿಂದ ಪುತ್ತೂರು ಜೂನಿಯರ್ ಕಾಲೇಜಿಗೆ ಬಂದದ್ದು. ಇವರು ಬರುವಾಗ ನನಗೂ ಆಗ್ತಾಯಿತ್ತು, ಎಷ್ಟು ಚಂದ ಡ್ರೆಸ್ ಮಾಡ್ತಾರೆ, ಹೇಗಿದ್ದಾರೆ, ಹೇಗೆ ಕತೆ, ಹೇಗೆ ಮಾತಾಡ್ತಾರೆ. ಆಗಲೂ ಕಾಲೇಜಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ಮಾತಾಡ್ತಾ ಇದ್ದೆ. ನನಗೂ ಆಗ್ತಿತ್ತು, ನನಗೂ ಭಾಷಣ ಮಾಡಲಿಕ್ಕೆ ಕಲಿಬೇಕು, ಈ ಹೇಮಂತ್ ಶೆಟ್ಟರೆಲ್ಲ ಹೇಗೆಲ್ಲ ಮಾತಾಡ್ತಾರೆ, ಇವರನ್ನು ನಾನು ಸ್ವಲ್ಪ ಅನುಸರಿಸ್ತಾ ಇದ್ದೆ. ಹೇಮಂತ್ ಶೆಟ್ಟರನ್ನು ಆಗಲೇ ಗುರುತಿಸಿದ್ದೀನಿ, ನಾನು ಒಂದು 25-30 ವರ್ಷ ಹಿಂದೆ ಗುರುತಿಸಿದ್ದೀನಿ. ಆನಂತರ ಮನುಷ್ಯನ ಜೀವನ ಹಂತವಾಗಿ ಬೇರೆ ಬೇರೆ ಕಡೆಯಲ್ಲಿ ನಾನು ನೋಡಿದ್ದೀನಿ. ಕಳೆದ ಚುನಾವಣೆಯಲ್ಲಿ ನಿಮಗೆ ಗೊತ್ತಿರಬಹುದು, ಅಶೋಕ್ ರೈಗೆ ಸೀಟು ಕೊಡಬಾರ್ದು, 13-14 ಜನರಲ್ಲಿ 13 ಜನರಿಗೂ ಕೂಡ ಸೀಟು ಕೊಟ್ಟರೆ ಆಗ್ಬೋದು, ಅಶೋಕ್ ರೈಗೆ ಒಬ್ಬರು ಸೀಟು ಕೊಡಬಾರ್ದು ಅಂತ ಹೇಳಿದ್ರಲ್ಲಿ ಕಾವು ಹೇಮಂತ್ ಶೆಟ್ಟರು ಇದ್ರು. ಎಲ್ಲರ ಮುಖ ಹೇಗೆ ಆಯಿತು ನೋಡಿ ಒಮ್ಮೆ ನಾನು ಹೇಳುವಾಗ. ಆದರೆ ಬಾಂಧವ್ಯಗಳು ಹೇಗೆ ಬದಲಾವಾಗ್ತದೆ ಅಂತೇಳಿ, ಹಾಗೆ ಅಂತ ಅದು ಯಾವತ್ತುವರೆಗೆ ಸೀಟು ಪಕ್ಷದಲ್ಲಿ ಯಾರಿಗೆ ಆಯ್ತಾ ಅವತ್ತಿನಿಂದ ನನ್ನ ಅಣ್ಣನು ಮಾಡುವ ಕೆಲಸಕ್ಕಿಂತ ಹೆಚ್ಚು ನನ್ನ ಬೆನ್ನ ಹಿಂದೆ ನಿಂತು ಕೆಲಸ ಮಾಡಿದವರು ಕಾವು ಹೇಮಂತ್ ಶೆಟ್ಟಿ. ನನ್ನ ಬಂಧುಗಳು, ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು, ನಮ್ಮ ಕುಟುಂಬದಿಂದ ಹೆಚ್ಚು ನನಗೆ ಸಲಹೆ ಸೂಚನೆಗಳು, ನನಗೆ ಮಾರ್ಗದರ್ಶನ, ಈ ಥರ ಮಾಡಬೇಕು, ಈ ಥರ ಮಾಡಬೇಕು. ರಾತ್ರಿ 1 ಗಂಟೆ 2 ಗಂಟೆವರೆಗೆ ಯಾರನ್ನು ಕೂಡ ಬಾಯಿ ಬಿಡದಾಗೆ ಅವರನ್ನು ಸರಿ ಮಾಡಿಕೊಂಡು ಮಾರ್ಗದರ್ಶನ ಮಾಡಿಕೊಂಡು ನನ್ನನ್ನು ಇವತ್ತು ಈ ಸ್ಥಾನದಲ್ಲಿ ಶಾಸಕನಾಗಿ ಇಲ್ಲಿ ನಿಂತು ಮಾತಾಡುವ ಯೋಗ್ಯತೆ ನನಗೇನಾದರೂ ಇದ್ದರೆ
ಅದಕ್ಕೆ ಕಾರಣೀಭೂತರಲ್ಲಿ ಒಬ್ಬರು ಕಾವು ಹೇಮನಾಥ್ ಶೆಟ್ಟಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರ ಬಗ್ಗೆ ಇನ್ನೊಂದೆರಡು ಮಾತುಗಳನ್ನು ಹೇಳಬೇಕಿದ್ರೆ, ಆಗ ನನಗೆ ಹೇಮನಾಥ್ ಶೆಟ್ಟಿ ಅವರ ಹತ್ರ ಸ್ವಲ್ಪ ಬೇಜಾರು ಇತ್ತು. ಇದು ಚುನಾವಣೆಗೆ ಮುಂಚೆ ಬೇಜಾರಂದ್ರೆ ಬೇರೆನಿಲ್ಲ, ನಾವು ಬಾರಿ ಒಳ್ಳೆಯದರಲ್ಲಿ ಇದ್ದೆ, ಬಾಕಿಯೆಲ್ಲ ಒಳ್ಳೆಯದು, ಸೀಟು ಗೋರ್ವರ್ಚ್ ಅಂತ ಹೇಳ್ತಾರಲ್ಲ ಅಷ್ಟೇ ಬೇಜಾರಿತ್ತು. ಆಗ ನಾನು ಒಂದು ಕಡೆ ನನ್ನ ಬೇರೆ ಕಡೆ ಹೋಗಿದ್ದೆ. ಹೋಗುವಾಗ ಹೀಗೆ ಮಾತಾಡುವಾಗ ಕಾವು ಹೇಮನಾಥ್ ಶೆಟ್ಟರ ವಿಚಾರ ಬಂತು. ಆಗ ಅವರು ಹೇಳಿದರು, ಅಂದರೆ ನನ್ನ ಮನಸ್ಸಿನ ಅನಿಸಿಕೆಗಳು ಅವರ ಬಗ್ಗೆ ಬೇರೆಯೇ ಇತ್ತು ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಆಗ ಒಬ್ಬರು ನನಗೆ ಅವರ ಸಂಬಂಧದವರು ಸಿಕ್ಕಿದ್ರು. ಹಾಗೆ ಹೇಳಿದೆ, ಕಾವು ಹೇಮನಾಥ್ ಶೆಟ್ಟರವರ ಅಣ್ಣನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದೆ ನಾನು ಅವರ ಹತ್ರ. ಆಗ ಅವರು ಒಂದು ಮಾತು ಹೇಳಿದರು, ಅವರು MBBS ಮಾಡ್ತಾ ಇದ್ದಾಳೆ ಅಂತ ಹೇಳಿದರು. ನಾನು ಹೇಳಿದೆ, ರವಿಯಣ್ಣನ ಮಗಳತ್ತ ಈಗ ಡಿಗ್ರಿ ಮಾಡು, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು MBBS. ಯಾರು ಕಳಿಸೋದು? ಅದು ಹೇಮನಾಥ್ ಶೆಟ್ಟರು ಕಳಿಸೋದು. ಆಗ ನನ್ನ ಮನಸ್ಸಿನ ಅರ್ಧ ವ್ಯತ್ಯಾಸಗಳು, ಈ ಮನುಷ್ಯ ಬರೀ ಸಮಾಜದಲ್ಲಿ ಮಾತ್ರ ಅಲ್ಲ, ನಾನು ಅದಕ್ಕೆ ಹೇಳೋದು, ಕುಟುಂಬಕ್ಕೆ ಒಬ್ಬ ಯಾವ ರೀತಿ ಕುಟುಂಬವನ್ನು ನಡೆಸಬೇಕು ಅಂತ ಇದ್ದಾರೆ, ಅದಕ್ಕೂ ಕೂಡ ಕಾವು ಹೇಮನಾಥ್ ಇಡೀ ಕುಟುಂಬದವರು. ಅವರ ಮನೆಗೆ ಹೋಗುವಾಗ ನಾನು ಉಲ್ಲೇಖ ಮಾಡ್ತೇನೆ, ಎಲ್ಲ ಕುಟುಂಬದವರು ಸೇರಿಕೊಂಡು ನಮ್ಮನ್ನು ಆತಿಥ್ಯ ಕೊಡುವಂಥದ್ದು. ಈಗ ಮನೆಯಲ್ಲಿ ಇಬ್ಬರು ಇರುವುದು ಭಾರಿ ಕಷ್ಟದ ಸಮಯ. ಅದಕ್ಕೆ ಅರ್ಧ ಪಾಲು ಅನಿತಕ್ಕನಿಗೆ ಹೋಗಬೇಕು, ಹೇಮನಾಥನ್ನ ಪೂರ್ತಿ ನಿಮಗೆ ಹೋಗೋದಿಲ್ಲ, ಅರ್ಧ ಪಾಲು ಅವರಿಗೆ ಹೋಗಬೇಕು. ಆದ್ರೆ ಅದು ಯಾವ ರೀತಿ ಆ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಅವರು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ಮಕ್ಕಳನ್ನು ನೋಡಿಕೊಳ್ಳುವಂಥ ರೀತಿ 2 ಜನ ಮಕ್ಕಳಿದ್ದಾರೆ. ಒಬ್ಬಳಿಗೆ ನನಗೆ ಅತ್ಯಂತ ಸಂತೋಷ ಆಯಿತು, ಮೊನ್ನೆ MD ಸೀಟು ಕೂಡ ಸಿಕ್ಕಿದೆ. ಇಬ್ಬರನ್ನು ಕೂಡ ಕುಟುಂಬದ ಜೊತೆ ಆ ಕುಟುಂಬವನ್ನು ತಗೊಂಡು ಹೋಗುವ ರೀತಿ ಅಂತ ನೋಡಿದರೆ ನಮಗೂ ಕೂಡ, ನಾನು ಕೂಡ ಬೇಕಾದಲ್ಲಿ ಹೋದಲ್ಲಿ ಕೂಡ ಉಲ್ಲೇಖ ಮಾಡಲಿಕ್ಕಿದೆ, ಈ ರೀತಿ ಇರಬೇಕು. ಅವರ ಮನೆಗೆ ಹೋಗುವಾಗ ಅಲ್ಲಿ ಎಲ್ಲ ಬಂದರೆ ಒಂದು ಕಾರ್ಯಕ್ರಮ ಆದರೆ ಮನೆಯಲ್ಲಿ ರಾತ್ರಿ ಎಲ್ಲರೂ ವಾಪಸ್ ಹೋಗ್ತಾರೆ ಎಷ್ಟೊತ್ತಿಗೆ ಅಂತ ಮನೆಯವರು ಕಾಯುದು. ಇವರ ಮನೆಯಲ್ಲಿ ಹಾಗಲ್ಲ, ಈಗಲೂ ಎಲ್ಲೇ ಪೋಲೆ ಇನಿ ಉಂಟುಲೆ, ಎಲ್ಲೇ ಪೋಲೆ ಇಲ್ಲಿ ಉಂಟುಲೆ ಅಂತ ಹೇಳುವಂಥದ್ದು. ನಮ್ಮ ಮಕ್ಕಳು ಬಂದು ಹೇಳ್ತಾ ಇದ್ರು, ಅವರ ಮನೆಗೆ ನಾವು ಮೊನ್ನೆ ಅವರ ಬರ್ತ್ಡೇ ಸೆಲೆಬ್ರೇಷನ್ಗೆ ನಾವು ರಾತ್ರಿ ಹೋಗಿದ್ದೆ. ನಾವು ಬೇಗ ಹೋಗಿದ್ದೀವಿ, 12:30 ಗಂಟೆಗೆ ಅಲ್ಲ, ನಾವು ಬೇಗ ಹೋಗಿದ್ದೀವಿ, 12:30 ಗಂಟೆ ರಾತ್ರಿ ಆಗಿದೆ ಅಲ್ಲಿ ಹೋಗುವಾಗ. ಆಗ ನಮ್ಮ ಮಕ್ಕಳು ಹೇಳ್ತಾ ಇದ್ರು, ಪಪ್ಪ ಮಾತಿರಗಿಲ್ಲ ಜಪ್ಪುನ ಪೂರ ವ್ಯವಸ್ಥೆ ಮಾಡ್ತಿದ್ದಾರೆ ಪಪ್ಪ, ಎಂಚ ಪೂರ ಮಾತಾಕ್ಲು ವರ ಮ್ಯಾನೇಜ್ ಮಾಡ್ತಾರೆ. ಅವರು ನಮ್ಮ ಮಕ್ಕಳಿಗೂ ಕೂಡ ಅವರ ಕುಟುಂಬವನ್ನು ನೋಡಿ ಕಲಿಯುವಂತ ಒಂದು ಅಲ್ಲಿ ವಿಚಾರ ನಮಗೆ ಆಗಿದೆ ಅಂತ ನನ್ನ ಮಕ್ಕಳು ಹೇಳ್ತಾ ಇದ್ರು. ಏತಿ ಖುಷಿಯಲ್ಲಿದ್ದಾರೆ, ಕುಟುಂಬ ಹೇಗಿದ್ದಾರೆ ಆ ವಿಚಾರವನ್ನು ಉಲ್ಲೇಖ ಮಾಡುವ. ಅದಕ್ಕೆ ನಾನು ಹೇಳಿದೆ, ಒಂದು ಕುಟುಂಬವನ್ನು ನಡೆಸುವಂತಹದ್ದು ಕೆಲಸ ಅದು ಸಣ್ಣ ಜವಾಬ್ದಾರಿ ಅಲ್ಲ, ದೊಡ್ಡ ಜವಾಬ್ದಾರಿ ಇದೆ ಅದರ ಮೇಲೆ. ಆ ರೀತಿಯನ್ನು ಕೂಡ ಅವರು ನಿದರ್ಶನ ಆಗುವಂಥವ್ರು. ನನಗೆ ಪ್ರತಿ ವಿಚಾರದಲ್ಲೂ ಕೂಡ ಅಶೋಕ್ ರೈ ಅವರೇ ಹೀಗೆ ನಡೆ ಮಾಡಬೇಕು, ನನ್ನನ್ನು ತಿದ್ದುವಂತ ದಾರಿ ತಪ್ಪುವಾಗ ತಿದ್ದುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಎಷ್ಟೋ ಜನರಿಗೆ, ಇಷ್ಟು ಜನ ಅಭಿಮಾನಿಗಳು ಬಂದಿದ್ರು, ಎಷ್ಟೋ ಜನರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ, ಕೆಲವು ವಿಚಾರಗಳನ್ನು ಹೇಳಿದ್ರೆ ಯುವಕರ ಬಗ್ಗೆ ಕಾಳಜಿ ಇರುವಂಥದ್ದು, ಸಮಾಜದ ಬಗ್ಗೆ ಕಾಳಜಿ ಇರುವಂಥದ್ದು, ನಮ್ಮ ಬಂಟ್ರ ಸಂಘದ ಬಗ್ಗೆ ಆ ಶಾಲೆಯನ್ನು ನಡೆಸಿಕೊಂಡ ರೀತಿ, ಬಂಟ್ರ ಸಂಘದ ಬಗ್ಗೆ ಕಾಳಜಿ ಇರುವಂಥದ್ದು, ಆ ಸಮಾಜಕ್ಕೂ ಕೂಡ ಅವರು ಗೌರವ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಯಾವುದೇ ಒಂದು ವ್ಯಕ್ತಿ ಬಂದು ಯಾವುದೇ ವಿಚಾರ ಹೇಳುವಾಗ ಅಲ್ಲಿ ಜಾತಿ ಧರ್ಮವನ್ನು ನೋಡುವಂಥದ್ದಲ್ಲ, ಅಲ್ಲಿ ನ್ಯಾಯದ ಬಗ್ಗೆ ಒತ್ತು ಕೊಡುವವರು ಕಾವು ಹೇಮನಾಥ್ ಶೆಟ್ಟರು ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತು ಅನಿತಾ ಹೇಮನಾಥ್ ಶೆಟ್ಟಿ ಅವರು ಕೂಡ ಎಲ್ರಿಗೂ ಮಾರ್ಗದರ್ಶನ. ಒಂದು ಮಹಿಳೆ ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ಒಂದು ರಾಜಕೀಯದಲ್ಲೂ ಕೂಡ ಕುಟುಂಬದಲ್ಲಿ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಾದ್ರೆ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವವರು ಅನಿತಾ ಹೇಮನಾಥ್ ಶೆಟ್ಟಿ ಅವರು. ಅವರು ಕೂಡ ನಮಗೆಲ್ಲ ಮಾರ್ಗದರ್ಶಕರಾಗಿರೋದು. ಅವರನ್ನು ನೋಡಿ ನಾವು ಕಲಿಯುವಂಥದ್ದು ತುಂಬಾ ಇದೆ. ಅದರ ಜೊತೆಗೆ ಇನ್ನೊಂದು ವಿಚಾರ ನಮ್ಮ ಶ್ರೀಪ್ರಸಾದ್ ಪಾನಾಜಿ ಅವರು ಉಲ್ಲೇಖ ಮಾಡಿದರು, ರಾಜಕೀಯದಲ್ಲಿ ಅವರಿಗೆ ಯಾವುದೇ ವಿಚಾರಗಳು ಆಗಲಿಲ್ಲ ಅಂತ. ಇದನ್ನು ನಾನು ಯಾವ ರೀತಿ ನಿಮಗೆ ಹೇಳಬೇಕಂತ ನನಗೆ ಗೊತ್ತಾಗೋದಿಲ್ಲ. ನನ್ನ ಮನಸ್ಸಲ್ಲೂ ಇದೆ, ನನ್ನ ಮನಸ್ಸಲ್ಲೂ ಒಂದಷ್ಟು ಜನರಿಗೆ ರಾಜಕೀಯ ಶಕ್ತಿಗಳನ್ನು ಕೊಡಬೇಕು,
ಚೇರ್ಮನ್ಗಳನ್ನು ಮಾಡಬೇಕು. ಅಂದರೆ ಕಾವು ಹೇಮನಾಥ್ ಶೆಟ್ಟರಿಗೆ ನನ್ನ ಹಂತದಲ್ಲಿ ಆದೇಶ ಮಾಡಿ ಕೊಡಿಸುವಂಥ ಯಾವುದೇ ಸ್ಥಾನಮಾನಗಳು ಅವರಿಗೆ ಹೊಂದಿಕೊಳ್ಳುವಂಥದ್ದು ನನ್ನ ಕೈಯಲ್ಲಿಲ್ಲ. ಅವರಿಗೆ ಕೊಡುವಂಥ ಅವರ ಸ್ಥಾನಮಾನಕ್ಕೆ ಹೊಂದಿಕೊಡುವಂಥದ್ದು ನಮ್ಮ ರಾಜ್ಯದ ಕೈಯಲ್ಲಿ ಇರುವಂಥದ್ದು. ಅವರಿಗೆ ಯಾವುದೇ ಸ್ಥಾನಮಾನ ಸಿಗಲಿಕ್ಕೆ ನನ್ನ ಪೂರ್ತಿ ಸಹಕಾರ ಇದೆ, ನನ್ನ ಮನಸ್ಸಲ್ಲೂ ಇದೆ, ನನ್ನ ಕನಸಿನಲ್ಲೂ ಇದೆ. ನಾನು ಯಾರೋ ಒಬ್ಬರನ್ನು ಅವರ ಅಭಿವೃದ್ಧಿಗೆ ಉದ್ದಿಮೆಯಲ್ಲಾಗಲಿ ರಾಜಕೀಯದಲ್ಲಾಗಲಿ ನಾನು ಅವರ ಅಭಿವೃದ್ಧಿಗೆ ಖಂಡಿತ ಅಡ್ಡ ಬರೋಣಲ್ಲ, ನಾನೇ ಮಾಡಬೇಕಾಗಿದೆ. ಆ ಪ್ರಯತ್ನವನ್ನು ನಿರಂತರ ಮಾಡ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿ ಅಲ್ಲ, ನನ್ನ ಹೃದಯದಲ್ಲಿ ಇದ್ದೆ. ಖಂಡಿತ ಅವಕಾಶ ಬಂದಾಗ ಶ್ರೀಪಾದ್ ಪಾದಾಂಜಿಯವರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಆ ನೋವು ನಮಗೂ ಇದೆ. ಕಾವು ಹೇಮನಾಥ್ ಶೆಟ್ಟರವರು ಯಾವತ್ತೇ MLA ಆಗಬೇಕಿತ್ತು. ನಾನು ಚಿಕ್ಕದಿರುವಾಗಲೇ ಅವರು ರಾಜಕೀಯದಲ್ಲಿದ್ದವರು. ಯಾವತ್ತೇ MLA ಆಗಬೇಕು, ಯಾವತ್ತೇ MLC ಆದರೂ ಆಗಬೇಕಿತ್ತು. ಆದರೆ 60 ವರ್ಷಕ್ಕೆ ಶ್ರೀಪ್ರಸಾದ್ ಎಲ್ಲ ಮುಗ್ದಿಲ್ಲ, ಅದೇ ಚಾರ್ ಅಲ್ಲ. ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಟ್ಟು ಪ್ರಯತ್ನ ಪಟ್ಟರೆ ದೊಡ್ಡ ದೊಡ್ಡ ಚಾರ್ಗಳನ್ನು ಕೊಡುವಂಥ ಕೆಲಸವನ್ನು ಖಂಡಿತ ಮಾಡುವ ಅನ್ನೋ ಮಾತನ್ನು ಹೇಳುತ್ತಾ, ನಿಮ್ಮ ಮಾರ್ಗದರ್ಶನ ಇರಲಿ ಹೇಮನಾಥ್ ಶೆಟ್ಟರೆ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ನಮ್ಮ ಮಾರ್ಗದರ್ಶನಗಳು ನಾವೇನಾದರೂ ತಪ್ಪಿ ನಡೆದ್ರೆ ನಮ್ಮನ್ನು ತಿದ್ದುವಂಥ ಕೆಲಸಗಳನ್ನು ಕೂಡ ಮಾಡಿ ಅನ್ನೋ ಮಾತನ್ನು ಹೇಳುತ್ತಾ, ನಾನು ನಂಬಿರುವಂಥ ಮಹಿಷಮರ್ದಿನಿ ಮತ್ತು ಆ ಮಹಾಲಿಂಗೇಶ್ವರ ದೇವರು ಮತ್ತು ಎಲ್ಲ ಜಾತಿ ಧರ್ಮದವರ ದೇವರ ಹತ್ರ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮನುಷ್ಯನಿಗೆ ಶುರುವಿಗೆ ಬೇಕಾದ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮನಃಶಾಂತಿ ಕೊಡಲಿ, ರಾಜಕೀಯದ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡುವಂಥ ಭವಿಷ್ಯ ಮುಂದಿನ ದಿವಸಗಳಲ್ಲಿ ಬರಲಿ ಅಂತ ನಾವೆಲ್ಲರ ಪರವಾಗಿ ನಿಮಗೆ ದೇವರ ಹತ್ರ ಬೇಡಿಕೊಂಡು ನಿಮ್ಮ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಅಭಿನಂದನೆಗಳನ್ನು ಶುಭ ಕಾಮನೆಗಳನ್ನು ಕೊಡ್ತಾ ಇದ್ದೇವೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರು ಆಗಿರುವಂಥ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಕಿರಿಯರೇ, ವಿಶೇಷವಾಗಿ ದಮೆಕಾನ ಸದಾಶಿವರೈ ಅವರೇ ಮತ್ತು ನನ್ನ ಧರ್ಮಪತ್ನಿ ಹಾಗೂ ಎಲ್ಲ ನೆರೆದಿರುವಂಥ ಬಂಧುಗಳೇ, ಹೆಚ್ಚು ಸಮಯ ಮಾತಾಡದೆ ಕೇವಲ 5 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನದೊಂದಿಗೆ, ಯಾಕೆಂತೇಳಿದರೆ ನನಗೆ ಹೆಚ್ಚು ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾನೇ ಇಲ್ಲ. ಆಗಲಿಂದ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೇನೆ. ಎಲ್ಲರೂ ಮಾತಾಡುವಾಗ ನಂದು ಇಷ್ಟು ದೊಡ್ಡ ವ್ಯಕ್ತಿತ್ವನ ಅಂಥೇಳಿ ನನಗೆ ಅನೇಕ ಬಾರಿ ಪ್ರಶ್ನೆಗಳು ಕಾಡ್ತಾ ಇತ್ತು. ಅಂದರೆ ಆ ರೀತಿ ನನ್ನ ಮನಸ್ಸಿನಲ್ಲಿ ಭಾವನೆಗಳಿತ್ತು. ಒಂದು ಕಡೆ ಕೊನೆಯದಾಗಿ ಶಾಸಕರು ಮಾತಾಡುವಾಗ ಒಂದು ವಿಚಾರವನ್ನು ಸಹ ಉಲ್ಲೇಖ ಮಾಡಿದ್ದನ್ನು ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡಬೇಕಾಗ್ತದೆ. ಶಾಸಕರು ಒಂದು ಸಂದರ್ಭ, ನಾವು ಬಾಲ್ಯದಲ್ಲಿದ್ದದ್ದನ್ನು ಮತ್ತು ನಮ್ಮ ಕುಟುಂಬದ ಅವರು ಮತ್ತು ಅವರ ಸಹೋದರ, ನಮ್ಮ ಕುಟುಂಬದ ಸಂಬಂಧಗಳು ಭಾಳ ವರ್ಷದಿಂದ ಇದ್ದದ್ದು, ಅವರ ತಂದೆಯವರ ನಮಗಿದ್ದ ಗೌರವ, ಇದರ ಜೊತೆಯಾಗಿ ಪುತ್ತೂರಿನ ಶಾಸಕರಾಗಿ ಅವರು ಬರಬೇಕಾದಂಥ ಸಂದರ್ಭದಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದಂಥ ಒಂದು ಸಂದರ್ಭ ಇತ್ತು. ಅಂದರೆ ನಾನು ಇಲ್ಲಿ ಪ್ರಬಲವಾಗಿ ಈ ಒಂದು ಅಭ್ಯರ್ಥಿ ಆಗುವಂಥ ಸಂದರ್ಭದ ಬೇಡಿಕೆ ಇಟ್ಟವನು ಮತ್ತು ಈ ಥರ 10-12 ಮಂದಿ ಬೇರೆ ಬೇರೆ ರೀತಿಯಲ್ಲಿ ಬೇಡಿಕೆಗಳನ್ನು ಇಟ್ಟವರು. ಈ ಎಲ್ಲ ಸಂದರ್ಭದಲ್ಲಿ ನಾವು ಶಾಸಕರ ಅಂದರೆ ಅಶೋಕ್ ಕುಮಾರ್ ರೈ ಅವರು BJPಯಲ್ಲಿದ್ದರು, ಅವರಿಗೆ ಇಲ್ಲೇ ಹಾಗೆ ಕೊಡಲಿಕ್ಕಾಗತ್ತೆ, ನಾವಿಲ್ಲಿದ್ದೇವೆ ಅಲ್ವಾ ಅಂತ ಹೇಳುವಂಥ ಪ್ರಶ್ನೆಗಳಿತ್ತು. ಆ ದಿನ ನಾವೆಲ್ಲ ವಿರೋಧಿಸಿದ ಸಂದರ್ಭ ಇತ್ತು. ಕಾಂಗ್ರೆಸ್ಸಿನ ಒಳಗೆ ಯಾರಿಗೆ ಬೇಕಿದ್ರೆ ಕೊಡಿ, ಹೊರಗಿನವರಿಗೆ ಕೊಡಬೇಡಿ ಅಂತೇಳಿ. ಆ ಮಾತು 100ಕ್ಕೆ 100 ಸತ್ಯ. ಇದೇ ಸಭಾಂಗಣದಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ. ಅಂದರೆ ನಮ್ಮ ಮನಸ್ಸಿನ ಅದು ಸಾಮಾನ್ಯ, ಅಂದರೆ ಕಾಂಗ್ರೆಸ್ಸಿನಲ್ಲಿ ಇರುವವರಿಗೆ ಕೊಡಿ, ಬೇರೆಯವರಿಗೆ ಕೊಡಬಾರ್ದು. ಯಾರಾದರೂ ನಮ್ಮೊಳಗೆ ಎಷ್ಟೇ ಕಚ್ಚಾಟಗಳಿದ್ದರೂ ನಮ್ಮ ಕಚ್ಚಾಟದ ಲಾಭ ಇನ್ನೊಬ್ಬರಿಗೆ ಹೋಗಬಾರ್ದು ಅಂಥೇಳಿ ನಮ್ಮ ಉದ್ದೇಶ ಇದ್ದದ್ದು. ಆ ದಿನ ಅಶೋಕ್ ಕುಮಾರ್ ರೈ ಅವರಿಗೆ ನಾನು ಯಾರು ಅಂದರೆ ನನ್ನ ಬಗ್ಗೆ ಗೊತ್ತಿದ್ದರೂ ಸಹ ರಾಜಕೀಯವಾಗಿ ಗೊತ್ತಿರಲಿಕ್ಕಿಲ್ಲ. ಮತ್ತು ಉಳಿದವರೆಲ್ಲರಿಗೂ ಒಂದು ಉದ್ದೇಶ ಇದ್ದದ್ದು, ಈ ಬೇರೆ ಬಿಟ್ಟು ಹೇಮನಾಥ್ ಶೆಟ್ಟಿಗೆ ಕೊಡಲಿಕ್ಕೆಲ್ಲ ನನಗೆ ಸಿಗ್ಬೋದು ಅಂತ ಹೇಳುವ ಆಸೆಗಳು ಎಲ್ಲರಲ್ಲೇ ಇರ್ಬೋದಿತ್ತು. ಅದೇನೇ ಇದ್ದರೂ ಸಹ ಒಂದು ಸಂದರ್ಭ ನಾವು ಉಲ್ಲೇಖ ಮಾಡಿದೆವು, ಪಕ್ಷ ಕೊನೆಗೆ ಯಾರಿಗೆ ಕೊಟ್ಟರೂ ಸಹ ನಾವು ಅವರ ಹಿಂದೆ ನಿಂತು ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕು, ಪಕ್ಷ ಉಳಿಬೇಕು, ಇಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಆಗಬೇಕು ಅಂತ ಹೇಳುವ ಚಿಂತನೆಯನ್ನು ಮಾಡಿದ್ದೆ. ಆ ದಿನ ನಾನು ಯಾಕಂದರೆ ಎಲ್ಲ ಮಾತುಗಳಿಗೆ ಪೂರಕವಾಗಿ ನನ್ನ ಒಂದು ಸ್ವಭಾವವನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೆ ಪೂರಕವಾಗಿ ಶಾಸಕರ ವಿಚಾರವನ್ನು ಸಹ ಉಲ್ಲೇಖ ಮಾಡಿದೆ. ಆ ದಿನ
ಅಶೋಕ್ ಕುಮಾರ್ ಅವರು ನನ್ನ ಹತ್ರ ಬಂದು ಮಾತಾಡಬೇಕಿತ್ತು. ಅಂದರೆ ಅವರಿಗೆ ಅಂತಿಮ ಆಗಿದೆ, ಅವರಿಗೆ ಸೀಟ್ ಆಗಿದೆ. ಆಗ ಅವರಿಗೂ ಹಿಂದೆ ನನ್ನ ಬಗ್ಗೆ ತುಂಬ ಕೆಲವು ಪ್ರಚಾರಗಳಿತ್ತು. ನಾನು ಬಂದವರಿಗೆ ಬೈದಿದ್ದೇನೆ, ಜೋರು ಮಾಡಿದ್ದೇನೆ, ಹಾಗೆ ಮಾಡಿ ಹೀಗೆ ಮಾಡಿದೆ, ಎಲ್ಲ ವಿಚಾರಗಳಿತ್ತು. ಆಗ ಅವರಿಗೂ ಸಹ ಏನೇ ಎಷ್ಟು ದೊಡ್ಡ ಸ್ಥಾನಮಾನ ಸಿಕ್ಕಿದ್ರು ಸ್ವಾಭಿಮಾನಕ್ಕಿಂತ ಮೇಲೆ ಯಾವುದೂ ಇಲ್ಲ. ಅವರೊಬ್ಬರ ಮನೆಗೆ ಬಂದಾಗ ಬೈಯುವುದು ನಮ್ಮ ಸಂಸ್ಕಾರ ಅಥವಾ ಏನಾದರೂ ಕೆಟ್ಟ ಮಾತು ಹೇಳುವಂಥ ಸಂಸ್ಕಾರ ಆಗಬಾರ್ದು ಅಂತೇಳಿ ನಾವು ತಿಳ್ಕೊಂಡದ್ದು. ಆ ದೃಷ್ಟಿಯಲ್ಲಿ ಅಶೋಕ್ ರೈ ಅವರು ಕೆ ಜಯರಾಮ್ ರೈ ಅವರು ಸಹಿತ ಮನೆಗೆ ಬಂದರು. ನಾನು ಅವರನ್ನು ಅತ್ಯಂತ ಗೌರವದಿಂದ ಮತ್ತು ಅವತ್ತೇ ಅವರಿಗೊಂದು ಭರವಸೆಯನ್ನು ಕೊಟ್ಟೆ. ಇನ್ನೇನಿದ್ರೂ ನೀವು ಪುತ್ತೂರಿನ ಶಾಸಕರಾಗಬೇಕು, ನಿಮ್ಮ ಮೂಲಕ ಏನೋ ಒಂದು ರೀತಿಯ ಒಳ್ಳೆತನ ನಾವು ನೋಡಬೇಕು ಅಂತ ಇದೆ. ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆಗಿದ್ದೇನೆ, ಯಾರಿದ್ದಾರೆ ಇಲ್ಲ ಅಂತ ನನಗೆ ಬೇಡ, ನಾನು ನಮ್ಮ ಎಲ್ಲ ತಂಡ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳುವ ಮಾತನ್ನು ಆ ದಿನ ನಾನು ಕೊಟ್ಟೆ. ಆ ಕೊಟ್ಟ ಮಾತು ಕೆಲವರು ನಾವು ಕೊಟ್ಟ ಮಾತಿನ ಪ್ರಕಾರ ನಡೆಯೋದಿಲ್ಲ, ಮತ್ತೇನೋ ಒಂದು ಬೇರೆ ಆಲೋಚನೆ ಚಿಂತನೆಗಳಿರ್ತದೆ, ಯಾರೂ ನಂಬಲಿಕ್ಕಿಲ್ಲ ಅದು ಏನು ಹೇಗಾಯಿತು ಅಂತ ಹೇಳುವಂಥದ್ದು. ಅದೇ ರೀತಿ ದೇವರೆಲ್ಲವನ್ನು ನಡೆಸಿದ್ರು, ನಮ್ಮ ಎಲ್ಲರ ನಿರೀಕ್ಷೆಗಳೂ ಸತ್ಯವಾಗಿ ಹೋಯಿತು. ಅಂದರೆ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದಲ್ಲಿ ಎಂಥ ಕಠಿಣ ಸವಾಲುಗಳಿದ್ದರೂ ಸಹ ಆ ಚುನಾವಣೆಯಲ್ಲಿ ಅವರು ಗೆದ್ದು ಬಂದರು. ನಮಗಿಲ್ಲಿ ನಾವು ಹೇಳುವಂಥದ್ದು ಒಂದು ಸಂದರ್ಭ, ನನ್ನ ಭಾವನೆ ಮತ್ತು ನಮ್ಮೆಲ್ಲರ ಭಾವನೆ ಇದ್ದದ್ದು, ಅಶೋಕ್ ಕುಮಾರ್ ರೈ ಅವರು MLA ಆದರೆ ಅವರಿಗೆ ಲಾಭ ಬೇಕಾಗಿಲ್ಲ. ಅವರು ಬಹಳ ದೊಡ್ಡ ಮಟ್ಟದ ಉದ್ಯಮಿಗಳು. ಅವರು ಎಷ್ಟಕ್ಕೆ ಇದ್ದಾರೆ ಅಂತ ಹೇಳಿದರೆ ಈಗ ಯಾರಿಗೂ ಲೆಕ್ಕಕ್ಕೆ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪುತ್ತೂರಿನ ಶಾಸಕರಾಗುವಂಥದ್ದು ಅಗತ್ಯವೇ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಆದರೆ ಇದು ಸತ್ಯ ಮಾತು. ಆದರೆ ಆ ಸ್ಥಾನಕ್ಕೆ ಬಂದಾಗ ಆ ಸ್ಥಾನಕ್ಕೆ ಕೊಡುವ ಗೌರವ ಮತ್ತು ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಕಾಣ್ತಾ ಇದ್ದೇವೆ. ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ಪುತ್ತೂರಿನ ಒಂದು ಅಭಿವೃದ್ಧಿಯನ್ನು ಅವರು ಮಾಡ್ತಾ ಇರುವಂಥ ಕ್ರಮದ ಬಗ್ಗೆ, ಅಂದರೆ ಪುತ್ತೂರಿನ ಕೆಲವರು ಅದರಲ್ಲಿ ಈ 100ರಲ್ಲಿ ಎಲ್ಲರೂ 100 ಜನ ಒಳ್ಳೆಯವರು ಇರೋದಿಲ್ಲ. ಕೆಲವರು ತಪ್ಪನ್ನು ಸತ್ಯವನ್ನು ಸುಳ್ಳು ಏನನ್ನು ಹೇಳುವಂಥದ್ದು ಪ್ರಯತ್ನಗಳು ಮಾಡ್ತಾ ಇರ್ಬೋದು, ಇದ್ದಾರೆ. ಆದರೆ ನಾವು ಈಗ ಕಳೆದ 1.5 ವರ್ಷಕ್ಕಿಂತ ಮೇಲ್ಪಟ್ಟು ನಿರಂತರವಾಗಿ ಅವರನ್ನು ಗಮನಿಸಿದ್ದು. ನಾನು ಈಗ ಮತ್ತು ನಾನು ಹೇಳಿದ್ದೇನೆ, ನೀವೆಲ್ಲ ಯಾರೂ ನಂಬಲಿಕ್ಕಿಲ್ಲ. ಒಂದು ಸಂದರ್ಭ, ಅವರ ಹುಟ್ಟುಹಬ್ಬದ ಸಂದರ್ಭ, ಅವರಿಗೆ ಶುಭಾಶಯ ಹೇಳುವಾಗ ಹೇಳಿದ್ದೆ, ಪುತ್ತೂರಿನಲ್ಲಿ ಯಾವಾಗಲೂ ನೆಕ್ಸ್ಟ್ MLA ಯಾರು ಅಂತ ಕೇಳಿದರೆ ಗೊಂದಲಗಳಿರ್ತದೆ. ಅಂದರೆ ಯಾರೇ ಸಿಟ್ಟಿಂಗ್ ಇದ್ದರೂ ಸಹ ಇನ್ನೊಬ್ಬ ಪ್ರತಿಸ್ಪರ್ಧಿಯಾಗಿ ಬರ್ತಾರೆ ಅಂತೇಳಿ. ಆದರೆ ನಿಮ್ಮ ಪಾಲಿಗೆ ನೀವು ಈಗ ಮಾಡ್ತಾ ಇರುವಂಥ ಕೆಲಸಗಳಿಂದಾಗಿ ನಿಮಗೆ ಪ್ರತಿಸ್ಪರ್ಧಿ ಅಂತೇಳಿ ಪುತ್ತೂರಲ್ಲಿ ಖಂಡಿತವಾಗಿ ಬರೋದಿಲ್ಲ ಅಂತ ಹೇಳುವ ಮಾತನ್ನು ನಾನು ಹೇಳಿ ಬಂದಿದ್ದೇನೆ. ಅಂದರೆ ನಾನು ನಿಮ್ಮ ಜೊತೆಯಾಗಿದ್ದು ಗಟ್ಟಿಯಾಗಿದ್ದೇನೆ. ಉಳಿದವರು ಇಲ್ವಾ ಅಂತೇಳಿ, ಉಳಿದವರಿಗೆ ಆ ತಾಕತ್ತು ಯಾರಿಗೆ ಉಂಟು ಅಂತೇಳಿ ನನಗೆ ಗೊತ್ತಿಲ್ಲ. ಆದರೂ ಸಹ ನೀವು ಈಗ ಮಾಡ್ತಾ ಇರುವಂಥ ಸೇವೆ ಕೆಲಸ ಯಾರಿಗೂ ಇದನ್ನು ಸರಿ ಮಾಡಲಿಕ್ಕೆ, ಅಂದರೆ ನಾನೇ ಹೇಳಿದ್ದೇನೆ, ನಾನು ಶಾಸಕನಾದರೂ ಸಹ ನನಗಿಷ್ಟು ಕೆಲಸ, ಅದನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ, ಅದು ನಾನು ಒಪ್ಪಿಕೊಳ್ತೇನೆ. ನನಗೂ ಇಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದೆರಡಲ್ಲ, ನೀವು ನಿರಂತರ ನೋಡ್ತಾ ಇರ್ಬೋದು ಅವರ ಕಲ್ಪನೆಗಳೇನು, ಅವರ ಚಿಂತನೆಗಳೇನು. ಪುತ್ತೂರಿನಲ್ಲಿ ಅವರು ಇರುವಾಗ ಆ ಸೋಮವಾರ ದಿವಸ ಇರ್ಬೋದು ಅಥವಾ ಕಚೇರಿಯಲ್ಲಿ ಇರುವಾಗ ಅವರಲ್ಲಿ ಬರುವಂಥ ಜನರು ಏನು, ಅವರ ಕೆಲಸ ಕಾರ್ಯಗಳನ್ನು ಮಾಡುವ ರೀತಿ ನೀತಿಗಳೇನು, ಅವರ ಅನುದಾನಗಳನ್ನು ತರುವುದೇನು, ಅಥವಾ ಪುತ್ತೂರಿಗೆ ಈಗಾಗಲೇ KMF ಸಹಿತ ಅನೇಕ ಒಂದು ಬೇರೆ ಬೇರೆ ಬೇಡಿಕೆಗಳಿಗೆ ಜಮೀನನ್ನು ಮಂಜೂರು ಮಾಡಿಸಿ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ಚಿಂತನೆಗಳು. ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಒಬ್ಬ ಪುಣ್ಯಾತ್ಮ ಮೊನ್ನೆ ವಾಟ್ಸಪ್ಪಲ್ಲಿ ಮಾತಾಡ್ತಾನೆ, ಏನು ಗೊತ್ತಿಲ್ಲದೆ ಏನೇನು ಮಾತಾಡಿ ಯಾರ್ಯಾರ ತಲೆ ಕೆಡಿಸುವಂಥದ್ದು. ಮೆಡಿಕಲ್ ಕಾಲೇಜ್ ಅಂದರೆ ಕೇಂದ್ರ ಸ್ಥಾನಕ್ಕೆ ಜಿಲ್ಲೆಗೆ ಬರಬೇಕು. ನಮ್ಮ ಜಿಲ್ಲೆಗೆ ಬರಲೇ ಇಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಬರಲೇ ಇಲ್ಲ. ಅದು ಎಲ್ಲಿಗೂ ಬೇಕಿದ್ರೂ ಬರ್ಬೋದು, ಎಲ್ಲಿ ಜಮೀನಿದೆ. ಪುತ್ತೂರಲ್ಲಿ ಆಲ್ರೆಡಿ ಅಶೋಕ್ ಕುಮಾರ್ ರೈ ಅವರು ಬರುವ ಮೊದಲಾಗಿ ಶಕುಂತಲಾ ಶೆಟ್ಟಿಯವರ ಅವಧಿಯಲ್ಲಿ 40 ಎಕರೆ ಜಮೀನನ್ನು ಅದಕ್ಕೆ ಕಾದಿರಿಸುವಂಥ ಪ್ರಯತ್ನ ಮಾತ್ರ ಆಗಿದೆ. ಅಂದರೆ ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಬರಬೇಕು ಅಂಥೇಳಿ ಆ ಕನಸನ್ನು ನಾನು ಮಾಡ್ತೇನೆ ಅಂತ ಹೇಳುವ ಭರವಸೆ ಕೊಟ್ಟು, ನಂತರ ಇವರು ಶಾಸಕರಾದ ಪ್ರಥಮ ದಿನದಿಂದಲೇ ಅದೊಂದು ಪ್ರತಿಜ್ಞೆಯನ್ನು ಮಾಡಿ ಅದಕ್ಕೆ ಬೇಕಾದ ಫೈಲ್ ವರ್ಕೌಟ್ ಮಾಡಿ ಅದು ದೊಡ್ಡ ಒಂದು ಆಂದೋಲನವನ್ನೇ ಮಾಡಿ ಈ ತನಕ ನಾವು ಅದರ ಹಿಂದೆ ನಿಲ್ಲಬೇಕು. ಪುತ್ತೂರಿನವರು ನಾವು ಪುನಃ ಅದಕ್ಕೆ ಪ್ರಶ್ನೆ ಮಾಡುವಂಥದ್ದು, ಅದು ಮಂಗಳೂರಿಗೆ ಬರಬೇಕು, ಅದು ಪುತ್ತೂರಿಗೆ ಹೇಗೆ ಬರ್ತದೆ, ಅದು ಸುಮ್ಮನೆ ಎಲ್ಲ ಹೇಳುವಂಥ ಇದು. ಆದರೆ ನಾನು ಹೇಳುವಂಥದ್ದು ಇದೊಂದು ಎಲ್ಲಿ ತನಕ ನೋವಾಗ್ತದೆ ಅಂಥೇಳಿ. ಮತ್ತು ಒಬ್ಬರು ಕೆಲಸ ಮಾಡುವಾಗ ಅವರ ಹಿಂದೆ ನಾವೆಲ್ಲ ನಿಲ್ಲಬೇಕು, ನ್ಯಾಯ ಧರ್ಮದಲ್ಲಿ ನಿಲ್ಲಬೇಕು. ತಪ್ಪಿದ್ರೆ ತಿದ್ದಿ ಹೇಳ್ಬೋದು,
ಅದು ಬಿಟ್ಟು ಅದಕ್ಕೆ ಸ್ಫೂರ್ತಿ ಕೊಡಬೇಕು ಹೊರತು ಅದನ್ನು ಬೇರೆ ರೀತಿಯಲ್ಲಿ ಡೈವರ್ಷನ್ ಮಾಡುವಂಥದ್ದಾದರೆ ಒಬ್ಬ ಮನುಷ್ಯನಿಗೆ ಎಷ್ಟು ನೋವಾಗ್ಬೋದು ಅಂತ ಹೇಳುವಂಥದ್ದು. ಒಂದು ಒಳ್ಳೆಯ ಕೆಲಸ ಮಾಡುವಾಗ ನಾನು ಅದನ್ನೇ ಹೇಳಿದ್ದು. ನಾನು ಅವತ್ತು ಏನು ತೀರ್ಮಾನ ತೆಗೆದದ್ದು ಯಾವುದು, ಅವರು ಬಂದಾಗ ಅವರಿಗೆ ನಿಮ್ಮ ಪರವಾಗಿ ನಾನಿದ್ದೇನೆ ಅಂತ. ಬೇರೆ ಬೇರೆಯವರು ಬೇರೆ ಬೇರೆ ಆಲೋಚನೆ ಮಾಡಿಬಿರ್ಬೋದು. ಅವರಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ಬೋದು, ಅವರಲ್ಲಿ ದುಡ್ಡನ್ನೇ ಖರೀದಿಸಿರ್ಬೋದು. ಇಲ್ಲದಿದ್ದರೆ ಹೇಮನಾ ಶೆಟ್ಟರು ಹೀಗೆ ಒಂದು ರೀತಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾ? ಇಷ್ಟು ವರ್ಷ ಇವರು ಎಲ್ಲರ ವಿರೋಧ ಮಾಡಿದ್ದಾರೆ ಅಂತ ಹೇಳುವಂಥ ಮಾತುಗಳು ನನ್ನ ಮೇಲೆ ಇತ್ತು. ನಾನು ಹೇಳ್ತಾ ಇದ್ದೇನೆ, ನಾನು ಎಷ್ಟು ವಿರೋಧ ಮಾಡಿದ್ರು, ಎಷ್ಟು ನನ್ನ ಹತ್ರ ನಾಯಕತ್ವ ತಾಕತ್ತಿದ್ರು, ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಜನ ಅಂತೇಳಿ ಬಂದಿದ್ದರೆ ಅದು ಅಶೋಕ್ ಕುಮಾರ್ ರೈ ಅವರು ಅಂತೇಳಿ ನಾನು ಹೇಳುವಂಥದ್ದು. ಅದನ್ನು ಸಹ ಅವರು ಸಹ ಉಲ್ಲೇಖ ಮಾಡಿದರು. ಯಾಕೆ ಹೇಮನಾ ಶೆಟ್ಟರಿಗೆ ಈ ರೀತಿ ಅಪವಾದಗಳನ್ನು ಜನ ಕೆಲವರು ಹೇಳ್ತಾ ಇದ್ರಲ್ವ, ಯಾಕೆ ಅಂತ ಹೇಳುವ ಪ್ರಶ್ನೆ ಕಾಡ್ತಾ ಇತ್ತು. ನಾನು ಒಳ್ಳೆಯವರು ಅಂತೇಳಿ ನಾನು ಹೇಳುವಂಥದ್ದಲ್ಲ. ಅಂದರೆ ನನ್ನನ್ನು ಒಳ್ಳೆಯವರ ಕೆಟ್ಟವರು ಅಂತೇಳಿ ಈಗೆಲ್ಲ ವಿಮರ್ಶೆಗಳಾಯಿತು, ಅದರ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ದೊಡ್ಡ ಮಟ್ಟದ ಚಿಂತೆ, ಒಂದು ಸಂದೇಶ ಆಗಬೇಕು ಅಂತೇಳಿ ಶಾಸಕರು ಇವತ್ತು ಪುತ್ತೂರಿನ ಅಭಿವೃದ್ಧಿಯನ್ನು ಮಾಡುವಂಥದ್ದು. ಯಾಕಂದರೆ ನಾವೆಲ್ಲ ಅದರ ಬಗ್ಗೆ ಚಿಂತನೆ ಮಾಡುವಂಥವ್ರು. ಪುತ್ತೂರು ಏನೋ ಒಂದು ಅಭಿವೃದ್ಧಿ ಆಗಬೇಕು, ಕೆಲಸ ಆಗಬೇಕು ಅಂತಿದ್ದರೆ ದೇವರು ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕರನ್ನಾಗಿ ನಮ್ಮ ಊರಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಊರಿಗೆ ಅಂತ ಶಾಸಕರು ಸಿಗದಿದ್ದರೆ ನಾವಿವತ್ತು ಯಾರು ಏನು ಮಾಡಲಿಕ್ಕಿಲ್ಲ, ನಮ್ಮಂದು ಏನೂ ಆಗೋದಿಲ್ಲ. ಅಂದರೆ ಯಾವುದು ನಮ್ಮ ಹತ್ರ ವಿರೋಧ ಪಕ್ಷದ ಶಾಸಕರಿದ್ದರೆ ನಮ್ಮವರಿಗೆ ಯಾವ ಬೇಡಿಕೆಗಳು ಇರೋದಿಲ್ಲ. ಅದೆಲ್ಲವನ್ನು ಆಲೋಚನೆ ಮಾಡುವಾಗ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾಡುವುದನ್ನು ಗುರುತಿಸಿಕೊಂಡು ನಾನು ಹೇಳುವಂಥದ್ದು, ಅವರ ಜೊತೆಗೆ ನಾವೆಲ್ಲರೂ ಯಾವಾಗಲೂ ನಿಲ್ಲಬೇಕು ಅಂದರೆ ಅದನ್ನು ಒಳ್ಳೆಯ ಕೆಲಸವನ್ನು ತಪ್ಪಿದರೆ ಹೇಳುವ ಇಂಥ ತಪ್ಪಿದೆ ಅಂತೇಳಿ ಅದನ್ನು ತಿದ್ದಿಕೊಳ್ಳುವಂಥ ಒಳ್ಳೆಯ ಗುಣ ಅವರಲ್ಲಿದೆ. ಅದನ್ನು ಸಮರ್ಥಿಸಿಕೊಳ್ಳುವಂಥದ್ದಲ್ಲ, ತಿದ್ದಿಕೊಳ್ಳುವಂಥದ್ದು. ಮತ್ತು ನಾನು ಅದರ ನಂತರ ದಿನಗಳಲ್ಲಿ ಒಂದು ದಿನನೂ ಅವರನ್ನು ಬಿಟ್ಟು ಹಾಕುವಂಥ ಪ್ರಶ್ನೆಗೆ ಹೋಗಲಿಲ್ಲ. RSSನ ಭೂಮಿ ಪೂಜೆಯ ಸಂದರ್ಭದ ಗೊಂದಲಗಳಾಯಿತು. ನಾನು ಹೇಳಿದ್ದೆ, ಅಂದರೆ ಏಕೆ ಅಂತ ಹೇಳಿದರೆ ಅವರು ಇವರನ್ನು ಕರೆದಿದ್ರು. ಪುತ್ತೂರಿನ ಶಾಸಕರಾಗಿ ಇವರು ಹೋದ್ದು ತಪ್ಪು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಶಾಸಕರ ನೆಲೆಯಲ್ಲಿ ಶಾಸಕರನ್ನು ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ವಿಚಾರದಲ್ಲಿ ಕರೀತಾರೆ. ಆ ಸಾಂದರ್ಭಿಕವಾಗಿ ಅವರು ಹೋಗಿ ಅಲ್ಲಿ ಬಂದದ್ದನ್ನು ನಾವು ದೊಡ್ಡ ವಿಚಾರ ಮಾಡಿರುವಂಥದ್ದು. ಅದೇ ಭಾವನೆಗೆ ಪೂರಕವಾಗಿ ವಿರೋಧ ಮಾತಾಡಿದರೆ, ಒಂದು ವೇಳೆ ಒಂದು ಧರ್ಮದ ಪರವಾಗಿ ಅಥವಾ ಮಾತಾಡಿದರೆ ಆಗ ನನ್ನಲ್ಲಿ ಅವರು ಚರ್ಚೆ ಮಾಡಿದರು. ಹೇಮನಾ ಶೆಟ್ಟರ ಹೀಗೆ ಆಗಿದೆ, ಏನು ಅದನ್ನು ನಂದು ತಪ್ಪ ಸರಿಯಾ ಅಂತೇಳಿ. ನಾನು ಹೇಳಿದೆ, ನೀವು ಹೋಗದಿದ್ದರೆ ಒಳ್ಳೆದಿತ್ತು, ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಹೋದ ನಂತರ ನಿಮ್ಮನ್ನು ಟೀಕಿಸುವಂಥ ಅವಕಾಶ ಯಾರಿಗೂ ಇಲ್ಲ. ನೀವು ಹೋಗಿ ಏನು ತಪ್ಪು ಮಾಡಲಿಲ್ಲ, ನೀವು ಹೋಗಿದ್ದೀರಾ, ಬಂದಿದ್ದೀರಾ, ಅದು ಎಲ್ಲ ಧರ್ಮ, ನೀವು ಎಲ್ಲ ಧರ್ಮಗಳ ಕಾರ್ಯಕ್ರಮಗಳು ಸಕ್ರಿಯವಾಗಿ ಭಾಗವಹಿಸ್ತೀರಾ. ಹಾಗಾಗಿ ನಾವು ಅದನ್ನು ಸಮರ್ಥಿಸಿಕೊಳ್ತಾ ಇದ್ದೇವೆ. ನೀವು ಹೋದನ್ನು ಸಮರ್ಥಿಸೋಕ್ಕಿಂತ ಹೆಚ್ಚಾಗಿ ಹೋದ ಮೇಲೆ ನೀವು ಶಾಸಕರ ನೆಲೆಯಲ್ಲಿ ಹೋದದ್ದು ತಪ್ಪಲ್ಲ ಅಂತ ಹೇಳುವ ಮಾತಿನೊಂದಿಗೆ ಅದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದನ್ನು ಯಾರು ನಾವು ಕೇಳೋದಿಲ್ಲ. ಅಂದರೆ ಒಂದು ಕೆಲವು ತಪ್ಪು ತಿಳುವಳಿಕೆಯನ್ನು ಸಮಾಜದಲ್ಲಿ ಮೂಡಿಸುವಂಥ ಪ್ರಯತ್ನಗಳಾದಾಗ ಆ ರೀತಿ ಆಗ್ತದೆ. ಏನೇ ಇದ್ದರೂ ಸಹ ಶಾಸಕರ ಕಾರ್ಯವೈಖರಿಯ ನಾವು ಅದನ್ನು ಬೆಂಬಲಿಸುವಂಥ ಈ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ನಮ್ಮ ಸ್ವಾರ್ಥ ಇಲ್ಲ. ನಾನೀಗ ಹೇಳುವಂಥದ್ದು ಅಶೋಕ್ ಕುಮಾರ್ ನನಗೆ ಒಂದು ಕೆಲಸ ಆಗಬೇಕಾ, ನಾನು ಗುಪ್ತವಾಗಿ ಅಥವಾ ನಾನು ಏನು ಹೇಳಿದ್ರು ಮಾಡ್ಬೋದು ಅಥವಾ ಎಲ್ಲ ಮಾಡಿಸ್ಕೊಳ್ಬೋದು, ಅದಲ್ಲ. ಇಡೀ ಸಮಾಜಕ್ಕೆ, ಇಡೀ ಊರಿಗೆ ಒಂದು ಒಳ್ಳೆಯದಾಗುವಂಥ ಒಳ್ಳೆಯ ಒಂದು ಶಾಸಕರು ಇಲ್ಲಿದ್ದಾರೆ ಅಂತ ಹೇಳುವಾಗ ನಾವು ಅವರ ಪರವಾಗಿ ನಿಲ್ಲುವಂಥದ್ದು ನಮ್ಮೆಲ್ಲರ ಧರ್ಮ ಆಗಬೇಕು. ನಾನು ಅದರ ಜೊತೆಗಿದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದು ಒಂದು ದೊಡ್ಡ ಗಂಭೀರವಾದ ವಿಚಾರ. ಅಂದರೆ ನಮ್ಮ ಸ್ವಾರ್ಥ ಅಲ್ಲ, ಇಡೀ ಊರಿನ ಒಂದು ಅಭಿವೃದ್ಧಿ. ನಾನು ಅನ್ನಿಸ್ತಾ ಇದ್ದೇನೆ, ಹೀಗೆ 1.5 ವರ್ಷದಲ್ಲಿ ಶಾಸಕರು ಮಾಡಿದಂಥ ಯೋಚನೆಗಳು, ಅದು ಯಾವುದು, ಉದ್ಯೋಗ ಕೊಡಿಸುವುದಿರ್ಬೋದು, ಪುತ್ತೂರಿನ ನಗರದ ಅಭಿವೃದ್ಧಿಗಳಿರ್ಬೋದು, ಎಲ್ಲ ಅನುದಾನಗಳು ಬರಲಿಲ್ಲ ಅಂಥೇಳಿ ಕೆಲವರು ಅದರ ಬಗ್ಗೆ ದೊಡ್ಡ ಟೀಕೆಗಳು ಪ್ರಾರಂಭ ಆಯಿತು. ಅನುದಾನಗಳು ನಮ್ಮ ಮನೆಯಿಂದ ತಂದು ಕೈಯಿಂದ ಕೊಡುವಂಥದ್ದಲ್ಲ, ಸರ್ಕಾರದ ಇಲಾಖೆಯಿಂದ ಬರಬೇಕು. ಅದಕ್ಕೆ ಒಂದು ಇದಷ್ಟಾದ ಕ್ರಮಗಳಿದೆ. ಅನುದಾನ ಬಜೆಟಲ್ಲಿ ಹೇಗಿದೆ ಅಂತೇಳಿ ನೋಡಿಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಇದು ಮಾಡುವಂಥದ್ದು. 3 ದಿನ ಬೆಂಗಳೂರಿನಲ್ಲಿದ್ದಾರೆ, ಅವರು ಊರಲ್ಲಿಲ್ಲ ಅಂಥೇಳಿ. 3 ದಿನ ಬೆಂಗಳೂರಿನಲ್ಲಿರುವಾಗ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತದೆ ಯಾರ್ಯಾರನ್ನು ಭೇಟಿಯಾದರು, ಏನೇನು ಎಷ್ಟೆಷ್ಟು ಕೋಟಿಯನ್ನು ಪುತ್ತೂರಿಗೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ, ಯಾವ ಯಾವ ಯೋಜನೆಗಳನ್ನು ಮಾಡಿದ್ದಾರೆ ಅಂತ. ನಾವು ಇದರ ಹಿಂದಿನವರನ್ನು ಅದನ್ನೇ ಗಮನಿಸಬೇಕು. ಅವರು ಬೆಂಗಳೂರಿಗೆ ಹೋಗಿದ್ದಾರಾ ಅಥವಾ ಹೋಗಿ ಏನು ಮಾಡಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ನಾವು ಹುಡುಕಬೇಕಾಗ್ತದೆ. ಆದರೆ ಶಾಸಕರು ಹೋಗಿರುವಂಥದ್ದನ್ನು
ಅವರು ಪತ್ರಿಕೆಯಲ್ಲಿ ಬರ್ತದೆ, ನಾ ಮುಖ್ಯಮಂತ್ರಿಯನ್ನು ಭೇಟಿಯಾದೆ, ಉಪಮುಖ್ಯಮಂತ್ರಿಯನ್ನು ಭೇಟಿಯಾದೆ, ಇಂಥ ಸಚಿವರನ್ನು ಭೇಟಿಯಾದೆ, ಇಂಥ ಅಧಿಕಾರಿಯನ್ನು ಭೇಟಿಯಾಗಿ ಮಾತಾಡಿದ್ದೇನೆ. ಬೆಂಗಳೂರಿಗೆ ಹೋದರೂ ಸಹ ಅವರ ಸ್ವಂತ ಕಸುಬನ್ನು ಮಾಡಲಿಲ್ಲ, ಪುತ್ತೂರಿನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ ಅಂತೇಳಿ ಅರ್ಥ ಮಾಡಿಕೊಳ್ಳುವಂಥ ಜನ ನಾವಾಗಬೇಕು ಅಂತ ಹೇಳುವಂಥದ್ದು ನನ್ನ ಕಲ್ಪನೆ. ಹಾಗಾಗಿ ನಾನು ಅದನ್ನು ಯಾಕೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೆ ಅಂತ ಹೇಳಿದರೆ, ಈ ಎಲ್ಲ ವಿಚಾರಗಳನ್ನು ನಾನು ಸಹಿತ ಅಂದರೆ ಒಂದು ಒಳ್ಳೆಯ ಕೆಲಸದ ಹಿಂದೆ ನಾವು ಕೈ ಜೋಡಿಸಬೇಕು. ಅದು ರಾಜಕೀಯವಾಗಿ ಮಾತ್ರ ಅಲ್ಲ, ಒಳ್ಳೆಯ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಸ್ಫೂರ್ತಿಯನ್ನು ನೋಡಬೇಕು, ಅವರಿಗೆ ಡಿಸ್ಕರೇಜ್ ಮಾಡುವಾಗೆ ಮಾತಾಡುವಂಥದ್ದು, ಅವರ ತಪ್ಪನ್ನು ಹುಡುಕುವಂಥದ್ದು, ತಪ್ಪಿ ಹುಡುಕಿ ಅದೊಂದು ದೊಡ್ಡ ವಿಚಾರ ಮಾಡುವಂಥದ್ದು, ಒಟ್ಟು ಅವರ ಒಂದು ಆತ್ಮೀಯತೆಯಿಂದ ನಾವೆಲ್ಲರೂ, ನಾನು ಮಾತ್ರ ಅಲ್ಲ ನೀವೆಲ್ಲರೂ ಅವರ ಆತ್ಮೀಯತೆಯಿಂದ ಅವರ ಮನಸ್ಸನ್ನು ಗೆಲ್ಲಬೇಕು, ತಿಳ್ಕೊಳ್ಬೇಕು ಹೇಗಿದ್ದಾರೆ, ಅವರ ಮನಸ್ಥಿತಿ ಹೇಗಿದೆ ಅಂತೇಳಿ. ಎಲ್ಲಿಯೂ ತಪ್ಪು ಮಾಡದೆ ಅಪವಾದಗಳು ಮತ್ತೆ ಮತ್ತೆ ಬರುವಾಗ ಅದೊಬ್ಬ ಮನುಷ್ಯನಿಗೆ ತುಂಬ ನೋವಾಗ್ತದೆ. ಈಗ ನೀವೆಲ್ಲ ಇವತ್ತು ಮೊನ್ನೆ ನನ್ನ ಮನೆಯಲ್ಲಿ ಹುಟ್ಟುಹಬ್ಬ ಆಯಿತು, ಅಲ್ಲಿ ಮನೆಯ ಒಂದು ಸಂಭ್ರಮ ಆಯಿತು, ಇವತ್ತು ಪುನಃ ಆಯಿತು. ನನಗೆ ತುಂಬ ಮುಜುಗರ, ಅಂದರೆ ನಾನು ಫಾರೂಕ್ ಹತ್ರ ಹೇಳಿದ್ದೆ, ಬೇಡ ಹುಟ್ಟುಹಬ್ಬ ನನಗೆ ತುಂಬ ಮುಜುಗರದ ಕೆಲಸ. ಯಾಕೆಂತ ಹೇಳಿದರೆ ನಾವೇನು ಎಷ್ಟು ಕೆಲಸ ಮಾಡಿದ್ರು, ನಮ್ಮ ಎಷ್ಟು ಒಳ್ಳೆತನ ಇದ್ದರೂ 10 ಜನರ ಮುಂದೆ ಹೊಗಳಿಸಿಕೊಳ್ಳುವಂಥದ್ದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳುವ ಮಾತನ್ನು ಹೇಳಿದ್ದೆ. ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಅದನ್ನು ಮುಗಿಸುವ ಅಂತ ಹೇಳುವ ಮಾತನ್ನು ಸಹ ಹೇಳಿದರೂ ಸಹ ಇದು ಈ ವರ್ಷ ಮಾತ್ರ ಅಲ್ಲ, ನಾವು ಪ್ರತಿ ವರ್ಷ ಮಾಡಿದ್ದೇವೆ ಅಲ್ವಾ ಅಂತ ಹೇಳುವ ಮಾತಾಯಿತು. ಅದು ಸಮಾಜ ಸೇವೆಯ ಮೂಲಕ ಕೆಲಸ ಮಾಡೋಣ ಅಂತೇಳಿ. ನಾನು ಬೂಟಾಟಿಕೆಗೋಸ್ಕರ ಅಲ್ಲ, ನನಗೆ ತುಂಬ ಸ್ವಲ್ಪ ಮುಜುಗರನೇ ಆಯಿತು ತುಂಬ. ಮತ್ತು ನನ್ನನ್ನು ಎಲ್ಲ ಮಹಮ್ಮದ್ ಬಡಗನೂರು ಸಹಿತ ಎಲ್ಲರೂ, ಮುರಳೀಧರ್ ಮತ್ತು ನಮ್ಮ ಲ್ಯಾನ್ಸಿಯವರು, ಜಗ್ಗಣ್ಣ, ಎಲ್ಲರೂ ಒಬ್ಬರಿಂದ ಒಬ್ಬರು, ದಂಬೆಕಾನ ಸದಾಶಿವರಯ್ಯವರು ನನ್ನ ಬಗ್ಗೆ ತುಂಬ ತಿಳ್ಕೊಂಡು ಅವರ ಮನಸ್ಸಿನಲ್ಲಿರುವಂಥ ತುಂಬ ಅನಿಸಿಕೆಗಳನ್ನು ಭಾಳ ಚೆನ್ನಾಗಿ ಹೇಳಿದರು. ಶಾಸಕರಂತೂ ಅವರ ನಮ್ಮ ಬಾಲ್ಯದಿಂದಲೇ ಇರುವಂಥ ಸಂಬಂಧಗಳನ್ನು ಸಹಿತ ಉಲ್ಲೇಖ ಮಾಡುವುದಲ್ಲದೆ ಇವತ್ತು ದೇವರು ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನದೊಂದಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ಅನುಗ್ರಹ ಕೊಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು, ನಾನು ಹೇಳಿದದೇ 1.5 ವರ್ಷದಲ್ಲಿ ಮಾಡಿದ ಕೆಲಸ ಇನ್ನಷ್ಟು ದಿನಗಳು ಇವರು ಪುತ್ತೂರಿನ ಶಾಸಕರಾಗಿದ್ದಾಗ ಅದೇನು ಕಲ್ಪನೆಯನ್ನು ನಾವು ಮಾಡ್ತೇವೋ ಅದೆಲ್ಲವೂ ಪುತ್ತೂರಿಗೆ ಆಗ್ತದೆ ಅಂಥೇಳಿ. ಮೆಡಿಕಲ್ ಕಾಲೇಜಿನಂಥ ಒಂದು ಕಾಲೇಜ್ ಇಲ್ಲಿಗೆ ಬಂದರೆ ನಾವು ಸುಮ್ಮನೆ ಲಾಟುಪೊಟ್ಟು ಏನೋ ರಾಜ್ಯಕ್ಕೆ ಮಾತಾಡೋ ಬದಲು ದೊಡ್ಡ ಮಟ್ಟದ ವಿಚಾರಗಳನ್ನು ಚಿಂತನೆ ಮಾಡಬೇಕು. ನಾನು ಶಾಸಕರಲ್ಲಿ ಗಮನಿಸಿದ್ದು, ನಾನು ಇವತ್ತೂ ಸಹ ಅವರ ಜೊತೆಗೆ ಯಾವಾಗಲೂ ಇದ್ದೇನೆ ಅಂತ ಹೇಳುವಂಥದ್ದು ಇದಕ್ಕೋಸ್ಕರ, ನನಗೋಸ್ಕರ ಅಲ್ಲ, ನನಗೊಂದು ಶಾಸಕರು ಬೇಕು ಅಂತಲ್ಲ. ಪುತ್ತೂರಿಗೆ 4 ಪಥದ ಮಾಣಿಯಿಂದ ರಾಜರಸ್ತೆ ಆಗಬೇಕು, ಪುತ್ತೂರಿನ ಅಭಿವೃದ್ಧಿ ಒಳಚರಂಡಿ ವ್ಯವಸ್ಥೆಗಳು ಸುಧಾರಣೆ ಆಗಬೇಕು, ಇಲ್ಲಿ KMF ಆಗಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಇವತ್ತು ಕೊಯ್ಲಾ ಪಶುವೈದ್ಯಕೀಯ ಕಾಲೇಜಿಗೆ ಬೇಕಾದ ಅನುದಾನಗಳನ್ನು ತರುವಂಥದ್ದು. ಯಾರು ಯೋಚನೆನೇ ಮಾಡದಂಥ ಅದೆಷ್ಟೋ ಯೋಜನೆಗಳು ಪುತ್ತೂರಿಗೆ ಸರಾಗವಾಗಿ ಹರಿದು ಬರ್ತಾ ಇದೆ. ಹತ್ತಿರದ ಸುಳ್ಯದಲ್ಲಿ ಇಂಥ ಕಲ್ಪನೆಗಳು ಯಾವುದೂ ಇಲ್ಲ, ಈಗ ಯಾರು ಕೇಳೋರೇ ಇಲ್ಲ. ಅಥವಾ ಅಲ್ಲಿ ಸಚಿವರೇ ಆದವರಿದ್ದಾರೆ, ಸರ್ಕಾರ ಏನು ಅವ್ರದ್ದೇ ಇತ್ತು, ಸಚಿವರಿದ್ದು. ಯಾರಾದರೂ ನೀವು ಪತ್ರಿಕೆಯಲ್ಲಿ ಎಲ್ಲಾದರೂ ನೋಡಿದ್ದೀರಾ? ಯಾರಾದರೂ ಒಂದು ಹೇಳಿ ನೋಡುವ, ಸುಳ್ಯದಲ್ಲಿ ಅದಾಗಬೇಕು, ಸುಳ್ಯದಲ್ಲಿ ಯಾರು ಮಾಡಲಿಲ್ಲ, ಅಂಥ ಯೋಚನೆ ಅವರಿಗೆ ಬರಲಿಲ್ಲ. ನಾನು ಹೇಳುವಂಥದ್ದು, ಇಂಥ ಯೋಚನೆಗಳು, ಇಂಥ ಯೋಜನೆಯನ್ನು ಮಾಡಿಸುವಂಥ ಒಂದು ವ್ಯಕ್ತಿಯಲ್ಲ, ಒಂದು ಶಕ್ತಿಯನ್ನು ನಮಗೆ ಇವತ್ತು ದೇವರು ಒದಗಿಸಿಕೊಟ್ಟಿದ್ದಾರೆ. ರಾಜ್ಯಕ್ಕೆ ಬಿಟ್ಟು ಮಾತಾಡೋದು ನಾನು, ದೇವರು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸಿದರೆ ಇಡೀ ಪುತ್ತೂರು ಒಳ್ಳೆಯದಾದರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರ ಒಳ್ಳೆಯದಾದರೆ, ನಾನು ಹೇಳ್ತಾ ಇದ್ದೆ ನೆಕ್ಸ್ಟ್ ಟರ್ಮಿಗೆ ನೀವು ಮಂತ್ರಿಗಳಾಗಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ಬೂಟಾಟಿಕೆಗಲ್ಲ, ಮಂತ್ರಿಗಳಾಗಬೇಕು. ನೀವು ಈ ಒಂದು ಶಾಸಕರಾಗಿ ಇಷ್ಟು ಕೆಲಸ ಮಾಡಿದವರು ನೀವು ಮಂತ್ರಿಗಳಾದರೆ ನಮ್ಮ ಕ್ಷೇತ್ರದ, ನಮ್ಮ ಸ್ವಾರ್ಥ ಇರುವುದಷ್ಟೇ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಎಲ್ಲಿಗೆ ಮುಟ್ಟಬಹುದು ಅಂತೇಳಿ ನಾವು ಆಲೋಚನೆ ಮಾಡಿದ್ದು. ಯಾರನ್ನೂ ಭಯ ಪಡೋದಿಲ್ಲ. ನೇರವಾಗಿ ಮುಖ್ಯಮಂತ್ರಿಗಳಿರಲಿ, ಉಪಮುಖ್ಯಮಂತ್ರಿಗಳಿರಲಿ, ಕೇಂದ್ರದ ಯಾವುದೇ ನಾಯಕರಿರಲಿ, ಅವರು ಮೊನ್ನೆ BJPಯಿಂದ ಬಂದು ಇಲ್ಲಿ ಶಾಸಕರಾಗಿದ್ದರೂ ಸಹ ಕಾಂಗ್ರೆಸ್ಸಿನ ಯಾವ ನಾಯಕನಲ್ಲಿಗೂ ನೇರವಾಗಿ ಹೋಗಿ ಮಾತನಾಡಬಲ್ಲಂಥ ಒಂದು ಶಕ್ತಿಯನ್ನು ಇವತ್ತು ಅವರು ತುಂಬಿಕೊಂಡಿದ್ದಾರೆ. ಅದು ನಮ್ಮ ಶಕ್ತಿ. ನಾವು ಇವತ್ತು ಕಾಂಗ್ರೆಸ್ಸಿಗರಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಹೆಮ್ಮೆ ಪಡುವಂಥ ಕೆಲಸ, ಅಥವಾ ಇಡೀ ಸಮುದಾಯದ ಎಲ್ಲ ಜನ ಹೆಮ್ಮೆ ಪಡುವಂಥದ್ದು. ಇವತ್ತು ವಿರೋಧ ಪಕ್ಷದವರು ಸಮೇತ ಹೆಮ್ಮೆ ಪಡುವಂಥ ಒಬ್ಬ ಜನಪ್ರಿಯ ನಾಯಕ, ಜನಪ್ರಿಯ ಶಾಸಕರಂತೇಳುವ ಹೆಸರನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಅವರ ಹಿಂದೆ ನಿಲ್ಲುವಂಥ ಒಂದು ಆಗಬೇಕು. ಅದು ನನ್ನ ಇವತ್ತಿನ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲೂ ಸಹ ಅದನ್ನು ನಾನು ಅದಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಸಂದೇಶ ಹೇಗಿರಬೇಕು, ಈ ಸಮಾಜಕ್ಕೆ ಅದು ಪೂರಕ ಆಗಿರಬೇಕು.
ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಆಗಿರಬೇಕು. ಇವತ್ತು ನನ್ನನ್ನು ವಿಶ್ಲೇಷಣೆ ಮಾಡಿದ್ದು ಅದು 10 ಮಂದಿಗೆ ಅದು ಪೂರಕ ಆಗಿರುವಂಥದ್ದಾಗಿರಬೇಕು. ಅದು ಹೌದು ಅಂತಾಗಿದ್ದರೆ ಆ ವ್ಯಕ್ತಿತ್ವಕ್ಕೆ ಸಿಗುವಂಥ ಗುಣ ಗೌರವ ಎಲ್ಲವೂ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಶಾಸಕರನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಇನ್ನಷ್ಟು ಇಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಪರಮಾತ್ಮನ ಅವರಿಗೆ ಕೊಡಲಿ. ನಾವು ನೀವು ಎಲ್ಲರೂ ಅವರೊಂದಿಗೆ ಯಾವಾಗಲೂ ಗಟ್ಟಿಯಾಗಿ ನಿಂತು ಈ ಒಂದು, ಯಾಕಂದರೆ ಇದು ರಾಜಕೀಯದಲ್ಲಿ ಯಾರಿಗೂ ನಾನು ಶಾಸಕನಾಗಿ ನನಗೇನೋ ಮಾಡಿಕೊಳ್ಳಲಿಕ್ಕೆ ನಾನು ಶಾಸಕನಾಗಿ ಏನು ಪ್ರಯೋಜನ? ಆದರೆ ಅಶೋಕ್ ಕುಮಾರ್ ಅವರು ಅವರಿಗಾಗಿ ಏನನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಅವರಿಗಿಲ್ಲ. ಅವರಿಗೆ ಬೇಕಾದಷ್ಟನ್ನು ಈ ಶಾಸಕರಾಗುವ ಮೊದಲೇ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಹೇಳಿದಿರಲ್ವಾ, 100 ಕೋಟಿಯ ಮನೆ ನಿರ್ಮಾಣ ಆಗ್ತಾ ಇದೆ ಅವ್ರದ್ದು ಮಂಗಳೂರಲ್ಲಿ. ಆಗ ಚುನಾವಣೆಯ ಕೌಂಟಿಂಗಿಗೆ ಹೋಗುವಲ್ಲಿ ನಾವು ಹೋಗುವಾಗ ಲಿಫ್ಟಿನ ಹತ್ತಿರ ಬರುವಾಗ ನಾನು ಜೊತೆಗಿದ್ದೆ, ನಾನು ಕೌಂಟಿಂಗ್ಗೆ ಹೋಗಿದ್ದೆ. ಆಗ ನನ್ನ ಹತ್ರ ಒಂದು ಮಾತು ಹೇಳಿದರು, ಹೇಮರಾಜ್ ಶೆಟ್ಟರೆ, ಅದಕ್ಕೆ ಚುನಾವಣೆಯ ಕೌಂಟಿಂಗಿಗೆ ಹೋಗುವಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಲ್ಲ, ಚುನಾವಣೆಯ ಸೋಲು ಗೆಲುವು ಗೊತ್ತಾಗಲಿಲ್ಲ, ಕೌಂಟಿಂಗಿಗೆ ಹೋಗುವ ಸಂದರ್ಭ ನನ್ನ ಹತ್ರ ಹೇಳಿದರು, ನಾನೊಂದು 100 ಕೋಟಿ ಅಂದರೆ 100 ಕೋಟಿ ಅಂದಾಜು ಆಗ್ಬೋದು ಮನೆ ಕಟ್ತಾ ಇದ್ದೇನೆ, ಇದು ಚುನಾವಣೆಯ ಮೊದಲು ನಾನು ಹೇಳ್ತಾ ಇದ್ದೇನೆ, ಇನ್ನು ಗೆದ್ದ ನಂತರ ಯಾರಾದರೂ MLA ಆಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಬಾರ್ದಲ್ವ ಅಂತ ಹೇಳುವ ಮಾತನ್ನು ಆ ದಿನ ಅವರು ಹೇಳಿದರು. ಇವತ್ತು ಮನೆ ಅದು ಆಗ್ತಾ ಉಂಟು. ಯಾಕಂತ ಹೇಳಿದರೆ ನೋಡಿ, ಅವರಿಗೆ 100 ಅಲ್ಲ 1000 ಕೋಟಿಯ ಮನೆ ಕಟ್ಟುವ ತಾಕತ್ತು ದೇವರು ಇವತ್ತು ಅವರಿಗೆ ಕೊಟ್ಟಿದ್ದಾರೆ. ಅದು ಯಾವಾಗ MLA ಆದಮೇಲೆ ಅಲ್ಲ, MLA ಆಗುವ ಮೊದಲೇ ಅದು ನಾವೆಲ್ಲ ತಿಳ್ಕೊಂಡಿದ್ದೇವೆ ಅವರ ಶಕ್ತಿ ಏನು ಅಂತೇಳಿ. ಆದರೂ ಇಂಥ ಒಂದು ಮನುಷ್ಯ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತೊಡಗಿಸಿಕೊಳ್ಳುವಂಥದ್ದು ಇಷ್ಟು ಸಕ್ರಿಯವಾಗಿ ನಮಗೆ ತುಂಬ ಅಚ್ಚರಿ ಆಗ್ತಾಯಿತ್ತು. ಇಷ್ಟೆಲ್ಲ ವ್ಯವಹಾರಗಳನ್ನು ಬಿಟ್ಟು ಈ ಜನಸಾಮಾನ್ಯರೊಂದಿಗೆ ಇವರು ಹೇಗೆ ಬೆರೀತಾರೆ, ಇವರು ಫೇಲ್ ಆಗ್ತಾರೆ ಅಂಥೇಳಿ ಬಹಳಷ್ಟು ಜನ ನಿರೀಕ್ಷೆ ಮಾಡಿದರು. ನನಗೂ ಒಂದು ಪ್ರಶ್ನೆ ಇತ್ತು, ಈ ಎಲ್ಲ ಉದ್ಯಮಿಗಳನ್ನು ಹೇಗೆ ನೋಡಿಕೊಂಡು ಹೋಗ್ತಾರೆ, ಜೊತೆಯಾಗಿ ಜನರ ಸೇವೆ ಕೆಲಸ ಹೇಗೆ ಮಾಡ್ತಾರೆ ಅಂತೇಳಿ. ಪ್ರಾರಂಭದಲ್ಲಿ ಸ್ವಲ್ಪ ಆಚೆ ಈಚೆ ಹೋಗಿರ್ಬೋದು ಪ್ರಾರಂಭದಲ್ಲಿ, ಮತ್ತು ಈಗಂತೂ ವಾರದ 7 ದಿವಸವೂ ಇದಕ್ಕೆ ಮೀಸಲಿಡ್ತಾ ಇದ್ದಾರೆ. ಅಂದರೆ ಫುಲ್ ಡೇ ಇದೇ ಈ ಒಂದು ಪುತ್ತೂರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಸಂತಸ ಕೊಡುವಂಥ ವಿಚಾರ. ಏನೇ ಇದ್ದರೂ ನಾನು ಹೆಚ್ಚು ಮಾತಾಡಿದ್ದೇನೆ ಅಂತ ಅನಿಸ್ತಾ ಇದೆ. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಈ ಒಂದು ಹುಟ್ಟುಹಬ್ಬದ ಸಂದರ್ಭ ಫಾರೂಕ್ ಬಾಯಬ್ಬೆ ಮತ್ತು ನನ್ನೆಲ್ಲ ಪ್ರೀತಿ ಅಭಿಮಾನಿ ಬಂಧುಗಳು ಯಾರೆಲ್ಲ ಮತ್ತು ನನ್ನನ್ನು ಬಹಳ ನೆಚ್ಚಿಕೊಂಡಂಥವರು ಎಲ್ರಿಗೂ ನಿಮ್ಮೆಲ್ಲರ ಪ್ರೀತಿಗೆ ನಾನು ಖಂಡಿತವಾಗಿ ಅಷ್ಟೊಂದು ಪ್ರೀತಿಗೆ ಯಾವ ರೀತಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ. ಅದು ನನ್ನ ಸ್ವಭಾವ, ಈ ಸ್ವಭಾವ ಆದ ಕಾರಣ ಆ ಸ್ವಭಾವದಿಂದಾಗಿ ಆ ಸ್ವಭಾವದ ಮೇಲೆ ಇದೆಲ್ಲವೂ ನನ್ನ ಸಹೋದರ ದಿವ್ಯನಾಥ್ ನನ್ನನ್ನು ಮೊನ್ನೆ ನನಗೆ ಹೇಳಿದ್ದು, ನನಗಾಗ ಏನು ಉತ್ತರ ಕೊಡಬೇಕು ಅಂತೇಳಿ ಅನ್ನಿಸ್ಲಿಲ್ಲ ಆ ಸಂದರ್ಭ. ನಿಜವಾಗಿ ನಮ್ಮ ತಂದೆಯವರು ಸಣ್ಣ ಅಂದರೆ ಅವರ ಮಕ್ಕಳೆಲ್ಲ ಸಣ್ಣದಿರುವಾಗ ತೀರಿ ಹೋದಂಥ ಸಂದರ್ಭ, ಎಲ್ಲ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ಬೇಕಾಯಿತು. ನನ್ನ 2 ಜನ ಸಹೋದರರು ತೀರಿಕೊಂಡ್ರು. ಆ ಜವಾಬ್ದಾರಿಯು ನನ್ನ ಮೇಲೆ ಬಿದ್ದಾಗ ಒಂದು ಮನೆಯನ್ನು ನಡೆಸಿಕೊಂಡು ಹೋಗಬೇಕಂತ ರೀತಿ ನೀತಿಗಳು ಯಾವುದು ಅಂತೇಳಿ ದೇವರು ನನಗೆ ಕೊಟ್ಟ ಬುದ್ಧಿವಂತಿಕೆಯ ಪ್ರಕಾರ ನನ್ನ ಸಹೋದರ ನನ್ನನ್ನು ದೇವರ ತರೆಯಲ್ಲಿ ಅಥವಾ ಸಹೋದರರು ಸಹೋದರಿಯರು ಇಡೀ ಕುಟುಂಬ ಅವರಿಗೆಲ್ಲರಿಗೂ ಒಂದು ದೇವರ ರೀತಿಯಲ್ಲಿ ನಾನು ಕಂಡಿದ್ದಿದ್ರೆ ಅದು ಇವತ್ತು ಸಮಾಜಕ್ಕೂ ಅದೇ ರೀತಿಯಲ್ಲಿ ಕಂಡಿರಬಹುದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಆ ಸ್ವಭಾವದಲ್ಲಿ ಅದೇ ಕೆಲವರು ನಮ್ಮನ್ನು ಅರ್ಥ ಕೊಳ್ಳದಿದ್ದಾಗ ಯಾರೇ ಆಗಲಿ, ಈಗ ಶಾಸಕರ ಬಗ್ಗೆ ಟೀಕೆ ಮಾಡಿದರೂ ಸಹ ಹತ್ತಿರದಿಂದ ಅವರನ್ನು ಅರ್ಥ ಮಾಡಿಕೊಂಡ್ರೆ ಟೀಕೆ ಮಾಡುವವರು ಬರೋದಿಲ್ಲ. ದೂರದಲ್ಲಿ ಎಲ್ಲೋ ನಿಂತು ಏನೋ ವಿಚಾರವನ್ನು ಉಲ್ಲೇಖ ಮಾಡಿ ಟೀಕಿಸುವಂಥದ್ದು ಯಾರೋ ವ್ಯಕ್ತಿಯನ್ನಾದರೂ ಸಹ ಅಷ್ಟೇ. ನಮ್ಮನ್ನು ಹತ್ತಿರದಿಂದ ಗೊತ್ತಿಲ್ಲದವರು ಏನೋ ಮಾತಾಡ್ತಾರೆ, ಹತ್ತಿರದಿಂದ ತಿಳಿದು ಅವರು ತಪ್ಪು ಮಾಡಿದರೆ ತಪ್ಪು ಅಂತ ಹೇಳ್ಬೋದು. ಅದನ್ನು ತಿಳ್ಕೊಳ್ಳದೆ ಏನೇನೋ ಮಾತಾಡಿಬಿಟ್ರೆ ಆ ಮಾತು ಮತ್ತೆ ಉಳಿಯುತ್ತದೆ, ಮತ್ತೆ ಅವರಿಗೆ ಬೇಜಾರಾಗ್ತದೆ. ಅದನ್ನು ನಾವು ನಿಜವಾಗಿ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವ ಮಾತುಗಳನ್ನು ಹೇಳಿ ಇವತ್ತಿನ ಈ ಒಂದು ಹುಟ್ಟುಹಬ್ಬದ ಸಂದರ್ಭ ನನಗೆ ಯಾರಿಗೆ ಏನು ಹೇಳಬೇಕು ಅಂತ ಅರ್ಥನೇ ಆಗೋದಿಲ್ಲ. ನೀವೆಲ್ಲ ಪ್ರೀತಿ ಇಟ್ಟು ಬಂದಿದ್ದೀರಾ, ನಿಮಗೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದಿಸುತ್ತಾ, ಫಾರೂಕ್ ಬಾಯಬ್ಬೆ ಸಹಿತ ಒಂದು ದೊಡ್ಡ ತಂಡನೇ ಇದೆ ಇದರ ಹಿಂದೆ. ನಾನು ಮತ್ತೆ ಮನೆಯಲ್ಲಿ ಆದ ನಂತರ ಬೇಡ ಅಂತೇಳಿ ಹೇಳಿದರೂ ಕೇಳಲಿಲ್ಲ. ಇಲ್ಲ, ಮಾಡಲೇಬೇಕು, ಅದು ಆಗಲೇಬೇಕು, ನಮಗೆ ಮಾಡದಿದ್ದರೆ ಸಮಾಧಾನ ಆಗೋದಿಲ್ಲ ಅಂತ ಹೇಳುವಂಥ ಮಾತು ಫಾರೂಕ್ ಬಾಯಬ್ಬೆ ಸಹಿತ ಎಲ್ಲರೂ ಸಹ ಭಾಳ ಕೆಲವು ವರ್ಷಗಳಿಂದ ನನ್ನ ಸ್ನೇಹಿತರಾದಂಥವ್ರು ಇದ್ದಾರೆ, ಎಲ್ಲರೂ ಇದ್ದೀರಾ. ನಿಮಗೆಲ್ಲರಿಗೂ ನಾನು ಮತ್ತೆ ಅಭಿನಂದನೆ ಸಲ್ಲಿಸಿ ಅವಕಾಶ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ.